ಹಾಯ್ ಫ್ರೆಂಡ್ಸ್, ಹಾಯ್, ವೆಲ್ಕಮ್ ಟು ಆಲ್ ಆಫ್ ಯು. ಆಫೀಸರ್ಸ್ ಅಡ್ಡದಿಂದ ನಾನು ನಿಮ್ಮ ಭರತ್ ಸಿ ಎನ್ ಮಾತಾಡ್ತಾ ಇರುವಂಥದ್ದು. ಇವತ್ತು ಒಂದು ವಿಶೇಷ ವಿಡಿಯೋದೊಳಗಡೆ ನಾವು ಭೇಟಿ ಆಗ್ತಾ ಇದ್ದೀವಿ. ನಮಗೆಲ್ಲ ಗೊತ್ತಿದ್ದಂಗೆ ಈಗಾಗಲೇ ನಾವು IAS ಪ್ರಶ್ನೆ ಪತ್ರಿಕೆಯನ್ನು ಅತ್ಯಂತ ಸುಲಭವಾಗಿ ಕನ್ನಡ ಮಾಧ್ಯಮದಲ್ಲಿ ಬಿಡಿಸ್ತಾ ಬರ್ತಾ ಇದ್ದೀವಿ. ಸೊ ಈಗಾಗಲೇ ನಾವು 7 ವಿಡಿಯೋಗಳನ್ನು ಮಾಡಿದ್ದೀವಿ. ಸೊ 8ನೇ ವಿಡಿಯೋದಲ್ಲಿ ಇವತ್ತು ನಾವು ಭೇಟಿ ಆಗ್ತಾ ಇರುವಂಥದ್ದು. ಈಗಾಗಲೇ ನಾವು ನಮ್ಮ ಪಾಲಿಟಿ, ಭಾರತದ ಸಂವಿಧಾನಕ್ಕೆ, ಆಮೇಲೆ ಭಾರತದ ಭೂಗೋಳಶಾಸ್ತ್ರಕ್ಕೆ, ವಿಶ್ವ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಬಹುತೇಕ ಕ್ವಶನ್ಗಳನ್ನು ನಾವು ಕನ್ನಡ ಮಾಧ್ಯಮದಲ್ಲಿ ಬಿಡಿಸಿದ್ದೀವಿ. ಅದರ ಒಂದು ಮುಂದುವರೆದ ಭಾಗವಾಗಿ ನಿಮಗೂ ಎಲ್ಲರಿಗೂ ಗೊತ್ತಿದೆ, ಪ್ರತಿ ರವಿವಾರ ಸಂಜೆ 7 ಗಂಟೆಗೆ IAS ಪ್ರಶ್ನೆ ಪತ್ರಿಕೆಯ ತರಗತಿಗಳು ಕಂಟಿನ್ಯೂಸ್ ಆಗಿ ಕಳೆದ 1.5 ತಿಂಗಳಿನಿಂದ ನಡೀತಾ ಇರುವಂಥದ್ದು, 2 ತಿಂಗಳಿನಿಂದ ನಡೀತಾ ಇರುವಂಥದ್ದು. ಸೊ ಅದನ್ನು ನಾವು ಇವತ್ತು ಮುಂದುವರಿಸ್ತಾ ಹೋಗ್ತಾ ಇದ್ದೀವಿ. ಪಾರ್ಟ್ 8. ಸೊ ಇದು 8ನೇ ಭಾಗ. ಯಾರು ಮೊದಲ ಭಾಗಗಳನ್ನು ನೋಡಿಲ್ಲ, ಮೊದಲ 7 ಭಾಗಗಳನ್ನು ಯಾರು ನೋಡಿಲ್ಲ ಅವರು ಒಂದು ಸ್ವಲ್ಪ ಆ ಭಾಗಗಳನ್ನು ನೋಡೋಕ್ಕೆ ಸಾಧ್ಯ ಆಗಿರಬೇಕು. ಸೊ 7ನೇ ಭಾಗವನ್ನು ನಾವು ಶುರು ಮಾಡೋಣ. ಅದಕ್ಕಿಂತ ಪೂರ್ವ ಭಾಗದೊಳಗಡೆ ಯಾರು ಆಫೀಸರ್ಸ್ ಅಡ್ಡ ಯೂಟ್ಯೂಬ್ ಮತ್ತು ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿಲ್ಲ, ಜಾಯಿನ್ ಆಗಕ್ಕೆ ಸಾಧ್ಯ ಆಗಿರಬೇಕು. ಟೆಲಿಗ್ರಾಮ್ ಚಾನಲದ್ದು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಆ ಲಿಂಕ್ ಒಳಗಡೆ ನಿಮಗೆ ಈ ಒಂದು ವಿಡಿಯೋ ಮುಗಿದ ತಕ್ಷಣ ಇದರ ಒಂದು PDF ಕೂಡ ಸಿಗುವಂಥದ್ದು. ಸೊ ಅಲ್ಲಿಂದ ತಾವು PDF ಅನ್ನು ಡೌನ್ಲೋಡ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಸೊ ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್ ವಿತ್ ಅ ಫುಲ್ ಜೋಶ್ ಆ್ಯಂಡ್ ಫುಲ್ ಎಂಥೂಸಿಯಾಸಮ್. ಫುಲ್ ಜೋಶ್ ಒಳಗಡೆ ಇವತ್ತಿನ ಒಂದು ಕ್ವಶನ್ ಅನ್ನು ನಾವಿಲ್ಲಿ ಡಿಸ್ಕಷನ್ ಮಾಡುವಂಥದ್ದು. ಸೊ ಮೊದಲನೇದಾಗಿ ನೋಡ್ರಿ, 2009 IAS ಪರೀಕ್ಷೆಯಲ್ಲಿ ಕೇಳಿದಂತಹ ಒಂದು ಪ್ರಶ್ನೆ. ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಭಾರತದಲ್ಲಿ ಮೊದಲ ಟೆಲಿಗ್ರಾಫ್ ಲೈನ್ ಅನ್ನ ಕೋಲ್ಕತ್ತಾ, ಅಂದ್ರೆ ಹಿಂದೆ ಅದನ್ನ ನಾವು ಕಲ್ಕತ್ತಾ ಅಂತ ಕರಿತಿದ್ವಿ, ಮತ್ತು ಡೈಮಂಡ್ ಹಾರ್ಬರ್ ನಡುವೆ ಹಾಕಲಾಯಿತು. ಮೊದಲೇ ಹೇಳಿಕೆ. ಎರಡನೇದು, ಭಾರತದಲ್ಲಿ ಮೊದಲ ರಫ್ತು ಸಂಸ್ಕರಣಾ ವಲಯವನ್ನ ಕಾಂಡ್ಲಾದಲ್ಲಿ ಸ್ಥಾಪನೆ ಮಾಡಲಾಯಿತು. ಯಾವ ಹೇಳಿಕೆಗಳು ಸರಿಯಾಗಿದೆ? A 1 ಮಾತ್ರ, 2 ಮಾತ್ರ, 1 ಮತ್ತು 2 ಎರಡೂ ಸರಿಯಾಗಿವೆ, 1 ಅಥವಾ 2 ಎರಡೂ ಅಲ್ಲ. ಸೊ ಇಂಗ್ಲಿಷ್ ಒಳಗಡೆ ಹೇಳಿರ್ತೀನಿ, ಅಲ್ಲಿವರೆಗೆ ನಮ್ಮ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಕ್ವಿಕ್ ಆಗಿ ನನಗೆ ಆನ್ಸರ್ ಹಾಕ್ಬೇಕು. ಈಗ ಆನ್ಸರ್ ಬರಾಕತ್ತಾವ್, ಎಲ್ಲ ಹುಲಿಗಳ ಆನ್ಸರ್ ಆಗ್ತಾ ಇದಾವ. ವೆರಿ ಗುಡ್. ನೋಡ್ರಿ, ಇವತ್ತು ಹಿಸ್ಟ್ರಿ ಕ್ವಶನ್ ಇದೆ. ಹಿಸ್ಟ್ರಿ ಒಳಗಡೆನೆ ಬಹಳ ಚಂದ ಟ್ವಿಸ್ಟ್ ಮಾಡಿದಂಥದ್ದು, ಬಹಳ ಒಂದು ಒಳ್ಳೆಯ ನಾಲೆಡ್ಜ್ ಬರುವಂತ ಕ್ವಶನ್ಗಳು IAS ಅವರು ಕೇಳುವಂಥದ್ದು. ಇಲ್ಲಿ ನೋಡಿ, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಫಸ್ಟ್ ಒನ್, ದ ಫಸ್ಟ್ ಟೆಲಿಗ್ರಾಫ್ ಲೈನ್ ಇನ್ ಇಂಡಿಯಾ ವಾಸ್ ಲೇಡ್ ಬಿಟ್ವೀನ್ Kolkata and Diamond Harbour. Second option, the first export processing zone in India was set up in Kandla, Gujarat. So which of the following statement given above is or are correct? 1 only, 2 only, both 1 and 2, neither 1 nor 2 ಅಂತ ಹೇಳಿ ಇಲ್ಲಿ ಹೇಳಿರುವಂಥದ್ದು. ನೋಡೋಣ ಇದಕ್ಕೆ ಸರಿಯಾದ ಉತ್ತರವನ್ನ ಯಾರು ಕೊಡ್ತೀರತ್ ಹೇಳಿ. ಸೊ ಸರಿಯಾದ ಉತ್ತರವನ್ನ ಕೊಡಕ್ಕೆ ಸಾಧ್ಯ ಆಗಿರ್ಬೇಕು. ಆಮೇಲೆ ಬಹಳಷ್ಟು ಜನ ಆನ್ಸರ್ಗಳನ್ನ ಇಲ್ಲಿ ಹಾಕ್ತಾ ಇದಾರೆ. ನೋಡೋಣ ಯಾರ್ದು ಆನ್ಸರ್ ಕರೆಕ್ಟ್ ಆಗ್ತದೆ, ಯಾರ್ದು ಆನ್ಸರ್ ತಪ್ಪಾಗ್ತದೆ ಅಂತ ಹೇಳಿ. ಎಸ್, ವೆರಿ ಗುಡ್. ಎರಡೂ ಉತ್ತರಗಳು ಸರಿಯಾಗಿದೆ. 1 and 2 ಬೋತ್ ಆರ್ ಕರೆಕ್ಟ್. 1 and 2 ಬೋತ್ ಆರ್ ಕರೆಕ್ಟ್. ಭಾರತದಲ್ಲಿ 1850ರಲ್ಲಿ, ನೆನ್ಪಿಟ್ಟುಕೊಡ್ರಿ, ಕೆಲವು ಮಂದಿ ಇಸ್ವಿ ಕೂಡ ಅಲ್ಲಿ ಹಾಕ್ತಾ ಇದಾರ. ಎಷ್ಟರಲ್ಲಿ? 1850ರಲ್ಲಿ. 1850ರಲ್ಲಿ ಫಸ್ಟ್ ಟೈಮು ಟೆಲಿಗ್ರಾಫ್ ಲೈನ್ ಅನ್ನ ಕೋಲ್ಕತ್ತಾದಿಂದ ಡೈಮಂಡ್ ಹಾರ್ಬರ್ ನಡುವೆ ಹಾಕಲಾಯಿತು. ಕರೆಕ್ಟ್. ನೆಕ್ಸ್ಟ್, ಎರಡನೇದು, ಭಾರತದಲ್ಲಿ ಮೊದಲ ರಫ್ತು ಸಂಸ್ಕರಣಾ ವಲಯವನ್ನ ಕಾಂಡ್ಲಾದಲ್ಲಿ ಸ್ಥಾಪನೆ ಮಾಡಿದ್ರು. ಕಾಂಡ್ಲಾದಲ್ಲಿ ಇದನ್ನ ನಾವು ಏನಂತ ಕರಿತೀವಿ? ಎಕ್ಸ್ಪೋರ್ಟ್ ಪ್ರೊಸೆಸಿಂಗ್ ಝೋನ್ ಅಂತ ಕರಿತೀವಿ. ಯಾವಾಗ ಸ್ಥಾಪನೆ ಮಾಡಿದ್ರು ಇದನ್ನ? 1965ರಲ್ಲಿ ಸ್ಥಾಪನೆ ಮಾಡಿದ್ರು. ಇದು 1965, ಇದು 1850. ಎರಡೂ ಹೇಳಿಕೆಗಳು ಸರಿಯಾಗಿದೆ. ಇದು 2009 IAS ಎಕ್ಸಾಮ್ ಒಳಗಡೆ ಪ್ರಿಲಿಮಿನರಿಯಲ್ಲಿ ಕೇಳಿದಂತಹ ಒಂದು ಕ್ವಶನ್ ಇದು. IAS ಎಕ್ಸಾಮ್ ಪ್ರಿಲಿಮ್ಸ್ ಅಲ್ಲಿ ಕೇಳಿದಂತಹ ಒಂದು ಕ್ವಶನ್. ಒಂದು ಕಡೆಗೆ ಎಲ್ಲ ಬರೆದಿಟ್ಕೊಂಡಿರಕ್ ಸಾಧ್ಯ ಆಗಿರ್ಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಇಂಥವು ಡೈರೆಕ್ಟ್ ಆಗಿ PC PSI ದಾಗೂ ಬರ್ತಾವ, KS ದಾಗೂ ಬರ್ತಾವ. ಇದು ಸಾಕಷ್ಟು ಸರಿ KS ದಾಗೂ ಬಂದೈತಿ. ಇಲ್ಲಿ ನೋಡ್ರಿ, ಎರಡನೇ ಕ್ವಶನ್. ಕೆಳಗಿನ ಗವರ್ನರ್ ಜನರಲ್ಗಳಲ್ಲಿ ಯಾರು ಭಾರತೀಯ ನಾಗರಿಕ ಸೇವೆ ಎಂದು ಕರೆಯಲ್ಪಟ್ಟ ಭಾರತದ ನಾಗರಿಕ ಸೇವೆಯನ್ನ ರಚಿಸಿದರು? 2010 IAS. ಎಲ್ಲರೂ ಆನ್ಸರ್ ಬರಾಕತ್ತೋ, ಆನ್ಸರ್ ಆಲ್ರೆಡಿ. ವೆರಿ ಗುಡ್. ವಾರನ್ ಹೇಸ್ಟಿಂಗ್ಸ್, ವೆಲ್ಲೆಸ್ಲಿ, ಕಾರ್ನ್ವಾಲಿಸ್, ವಿಲಿಯಂ ಬೆಂಟಿಂಕ್.
ಹೂ ಅಮಾಂಗ್ ದ ಫಾಲೋವಿಂಗ್ ಗವರ್ನರ್ ಜನರಲ್ಸ್ ಕ್ರಿಯೇಟೆಡ್ ಸಿವಿಲ್ ಸರ್ವಿಸ್ ಆಫ್ ಇಂಡಿಯಾ ವಿಚ್ ಲೇಟರ್ ಕೇಮ್ ಟು ಬಿ ನೋನ್ ಆಸ್ ದ ಇಂಡಿಯನ್ ಸಿವಿಲ್ ಸರ್ವಿಸ್. ಓಕೆ, ಇಂಡಿಯನ್ ಸಿವಿಲ್ ಸರ್ವಿಸ್ ಯಾರು ಶುರು ಮಾಡಿದ್ರು ನೋಡ್ರಿ. ಇವು ಕ್ವಶನ್ಗಳು ನೋಡ್ರಿ ಆಲ್ಮೋಸ್ಟ್ ಎಲ್ಲರೂ ಆನ್ಸರ್ ಆಗ್ತಾ ಇದೀರಿ, ಹೌದಾ? ಈ ಆನ್ಸರ್ ಕರೆಕ್ಟ್ ಪ ಇದು. ಬೇಕಾದವ್ರನ್ನ ಕೇಳ್ರಿ, ಎಂತ ಈಸಿ ಕ್ವಶನ್ ಐತಿ. IAS ದಾಗೂ ಬರ್ತಾವ ಈಸಿ ಕ್ವಶನ್ಗಳು. ಏನೈತಿ ನೀವು PC ಒಳಗೂ ಬಹಳ ಸರಿ ಕ್ವಶನ್ ಬಂದೈತಿ, PSI ದಾಗೂ ಬಂದೈತಿ, KS ದಾಗೂ ಈ ಕ್ವಶನ್ ಬಂದೈತಿ, IAS ದಾಗೂ ಬಂದೈತಿ. ಏನ್ ಡಿಫರೆನ್ಸ್ ಐತಿಪ್ಪ? ಬರೀ ಲ್ಯಾಂಗ್ವೇಜ್, ಭಾಷೆ ಒಂದ್ ನೀವು ಸ್ವಲ್ಪ ಇಂಗ್ಲಿಷ್ ಅರ್ಥ ಮಾಡ್ಕೊಂಡ್ರೆ, ಈಗಿರೋ ನಾಲೆಜ್ ಅನ್ನೇ ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡ್ರೆ ನೀವು ದೊಡ್ಡ ದೊಡ್ಡ ಎಕ್ಸಾಮ್ಗಳನ್ನು ಬರೀಬಹುದು. ಈ ಒಂದು ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಬರಬೇಕಂತ ನಾ ಇದನ್ನೆಲ್ಲ ಬಿಡಿಸ್ತಾ ಇದ್ದೀನಿ. ನೀವು ಕೂಡ ದೊಡ್ಡ ದೊಡ್ಡ ಉನ್ನತ ಹುದ್ದೆಗಳನ್ನ ಪಡಿತಕ್ಕಂಥ ಎಕ್ಸಾಮ್ಗಳನ್ನ ಬಿಡಿಸಕ್ ಸಾಧ್ಯ ಆಗ್ಬೇಕು, ಎಕ್ಸಾಮ್ಗಳನ್ನ ಬರೆಯಕ್ ಸಾಧ್ಯ ಆಗ್ಬೇಕು. ಲಾಟ್ ಆಫ್ ನಾಲೆಜ್ ಯು ವಿಲ್ ಗೋಯಿಂಗ್ ಟು ಗೆಟ್. ಹೊಡಿಯೋದು ಹೊಡಿತೀರಿ, ದೊಡ್ಡದ ಹೊಡಿಬೇಕು, ಹೌದಿಲ್ಲೋ? ಕಾರ್ನ್ ವಾಲಿಸ್, ಲಾರ್ಡ್ ಕಾರ್ನ್ ವಾಲಿಸ್, ವೆಲ್ಲೆಸ್ಲೆಲ್ಲ ವಾಲಿಸ್ ಇಲ್ಲೈತ್ ನೋಡ್ರಿ. ವಾಲಿಸ್ 1786ರಿಂದ 1793ರವರೆಗೆ ಇದ್ದಂತ ಭಾರತದ ಗವರ್ನರ್ ಜನರಲ್. ಕಾರ್ನ್ ವಾಲಿಸ್ ಕಾಲದೊಳಗಡೆ ಇದು ನಮಗೆ ಬಂದಂತದ್ದು. ಸಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎರಡನೇ ಕ್ವಶನ್ಗೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದಾದ್ಮೇಲೆ ಭಾರತಕ್ಕೆ ಸ್ವತಂತ್ರ ಬಂದಾಗ ಈ ಒಂದು ಸಿವಿಲ್ ಸರ್ವಿಸ್ ಅನ್ನ ಇಡೀ ದೇಶದ ಆಡಳಿತ ವ್ಯವಸ್ಥೆಯ ಬೆನ್ನೆಲುಬು ಅಂತ ಹೇಳಿ ಅದಕ್ಕೆ ಮತ್ತೊಂದು ಸ್ಟ್ರಕ್ಚರ್ ಕೊಟ್ಟಂತವ್ರು ಉಕ್ಕಿನ ಮನುಷ್ಯ, ಐರನ್ ಮ್ಯಾನ್ ಆಫ್ ಇಂಡಿಯಾ, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು. ಓಕೆ, ನೆಕ್ಸ್ಟ್ ನೋಡ್ರಿ ಮೂರನೇ ಕ್ವಶನ್ ನೋಡಿ ಸರಿಯಾಗಿ ಆನ್ಸರ್ ಮಾಡ್ರಿ ನೋಡೋಣ. ಅಹಮದ್ ಶಾ ಅಬ್ದಾಲಿಯು ಭಾರತವನ್ನು ಆಕ್ರಮಿಸಲು ಮತ್ತು ಮೂರನೇ ಪಾಣಿಪತ್ ಯುದ್ಧದಲ್ಲಿ ಹೋರಾಡಲು ತತ್ಕ್ಷಣದ ಕಾರಣವೇನು? 2010 IAS. ಎ ಆಪ್ಷನ್, ಲಾಹೋರ್ನಿಂದ ತನ್ನ ವೈಸರಾಯ ತೈಮೂರ್ ಶಾನನ್ನು ಮರಾಠರು ಹೊರಹಾಕಿದ ಸೇಡನ್ನ ತೀರಿಸಿಕೊಳ್ಳಕ್ಕೆ ಅವನು ಬಯಸಿದ. ಬಿ, ಇದು ಬಿ ಇದು ಆಪ್ಷನ್. ಹತಾಶೆಗೊಂಡ ಜಲಂಧರ್ನ ಗವರ್ನರ್ ಆದಿನಾ ಬೇಗ್ ಖಾನ್ ಈತನನ್ನ ಪಂಜಾಬ್ ಮೇಲೆ ಆಕ್ರಮಣ ಮಾಡಲು ಆಹ್ವಾನವನ್ನ ಕೊಟ್ಟ. ಸಿ, ಈತ ಚಹರ್ ಮಹಲ್ ಅಂದ್ರೆ ಗುಜರಾತ್, ಔರಂಗಾಬಾದ್, ಸಿಯಾಲ್ಕೋಟ್ ಮತ್ತು ಪಸ್ರೂರ್ ಆದಾಯವನ್ನ ಪಾವತಿಸದಿದ್ದಕ್ಕಾಗಿ ಮೊಘಲ್ ಆಡಳಿತವನ್ನ ಶಿಕ್ಷಿಸಲು ಅವನು ಬಯಸಿದ್ದ. ನೆಕ್ಸ್ಟ್, ಪಂಜಾಬ್ನ ಫಲವತ್ತಾದ ಬಯಲು ಪ್ರದೇಶವನ್ನ ದೆಹಲಿಯ ಗಡಿಯವರೆಗೆ ವಿಸ್ತರಿಸಿ ಅದನ್ನು ತನ್ನ ರಾಜ್ಯದಲ್ಲಿ ಸೇರಿಸಲು ಅವನು ಬಯಸಿದ. ನೋಡ್ರಿ ಎಷ್ಟು ಟ್ರಿಕಿ ಅದಾವ ಆನ್ಸರ್ಗಳು. ಆನ್ಸರ್ಗಳು ಸಾಕಷ್ಟು ಟ್ರಿಕಿ ಅದಾವ. ನೋಡೋಣ ಯಾರು ಹೇಳ್ತೀರಂತೆ. ವಾಟ್ ವಾಸ್ ದ ಇಮಿಡಿಯೇಟ್ ರೀಸನ್ ಫಾರ್ ದ Ahmed Shah Abdali to invade India and fight the third battle of Panipat? He wanted, first option, he wanted to avenge the expulsion of Marathas of his viceroy Taimur Shah from Lahore. First option. Second one, the frustrated governor of Jalandhar Adina Beg Khan invited him to invade Punjab. C, he invented to punish Mughal administration for the non-payment of revenues of Chahar Mahal, Gujarat, Aurangabad, Sialkot and Pasrur. D, he wanted to annex the fertile plains of Punjab up to the borders of Delhi in his kingdom. Fourth option. ನೋಡೋಣ ಯಾರು ಆನ್ಸರ್ ಅನ್ನ ಮಾಡ್ತೀರಂತ ಹೇಳಿ. ಸರಿಯಾಗಿ ಆನ್ಸರ್ ಅನ್ನ ಮಾಡಕ್ ಸಾಧ್ಯ ಆಗಿರ್ಬೇಕು. ಮೂರನೇ ಕ್ವಶನ್ ಈಗಾಗಲೇ ಕೆಲವೊಂದು ಆನ್ಸರ್ಗಳು ಬರ್ತಾ ಇದಾವೆ. ವೆರಿ ಗುಡ್, ವೆರಿ ಗುಡ್. 5ನೇ ಬಾರಿಗೆ ಭಾರತದ ಮೇಲೆ ಆದಂತ ಒಂದು ದಾಳಿ, ಭಾರತವನ್ನ ಆಕ್ರಮಿಸ ಮಾನಕ್ಕೆ 5ನೇ ಬಾರಿಗೆ ದಾಳಿ ಅಕ್ಟೋಬರ್ 1769ರಲ್ಲಿ, ಸಾರಿ 59ರಲ್ಲಿ, ಅಕ್ಟೋಬರ್, ಇಲ್ಲಿ ಬರೀತೀನಿ ನೋಡ್ರಿ, ಅಕ್ಟೋಬರ್ 1759ರಲ್ಲಿ ಈ ದಾಳಿ ನಡೀತು. ಯಾಕಪ್ಪ ಅಂತಂದ್ರೆ ಅವನ ವೈಸರಾಯ ಇರ್ತಾನ. ವೈಸರಾಯ ಯಾರು? ತೈಮೂರ್ ಶಾನನ್ನ ಹೊರಗೆ ಹಾಕ್ತಾರ ಅವ್ರು, ಮರಾಠರು ಹೊರಗೆ ಹಾಕಿದ್ದಕ್ಕಾಗಿ ಆ ಸೇಡನ್ನ ತೀರಿಸಿಕೊಳ್ಳಕ್ಕೆ. ಓಕೆ, ಸೊ ಅವನು ಪಾಣಿಪತ್ ಯುದ್ಧದಲ್ಲಿ ಹೋರಾಡಕ್ಕೆ ತತ್ಕ್ಷಣದ ಕಾರಣ, ಇಮ್ಮಿಡಿಯೇಟ್ ರೀಸನ್ ಟು ಫೈಟ್ ಇನ್ ದ ಥರ್ಡ್ ಬ್ಯಾಟಲ್ ಆಫ್ ಪಾಣಿಪತ್. ಎಸ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 4. ಪಾಂಡಿಚೇರಿ ಅಥವಾ ಈಗ ನಾವು ಅದನ್ನ ಪುದುಚೇರಿ ಅಂತ ಕರಿತೀವಿ, ಅಡ್ಮಿನಿಸ್ಟ್ರೇಟಿವ್ ಟೆರಿಟರಿ, ಯೂನಿಯನ್ ಟೆರಿಟರಿ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ. ಪಾಂಡಿಚೇರಿಗೆ ಸಂಬಂಧಪಟ್ಟಂಗೆ ಎಷ್ಟು ಚಂದ ಕ್ವಶನ್ ಕೇಳ್ಯಾರ ನೋಡ್ರಿ. IAS 2010 IAS ಕ್ವಶನ್. 1ನೇ ಆಪ್ಷನ್ ನೋಡ್ರಿ ಎಷ್ಟು ಚಂದ ಐತಿ. ಪಾಂಡಿಚೇರಿಯನ್ನು ಆಕ್ರಮಿಸಿಕೊಂಡ ಮೊದಲ ಯುರೋಪಿಯನ್ ಶಕ್ತಿ ಪೋರ್ಚುಗೀಸರು. ಓಕೆ. 2ನೇ ಹೇಳಿಕೆ, ಪಾಂಡಿಚೇರಿಯನ್ನು ವಶಪಡಿಸಿಕೊಂಡ 2ನೇ ಯುರೋಪಿಯನ್ ಶಕ್ತಿ ಫ್ರೆಂಚ್ ಆಗಿತ್ತು. ಮೊದಲೇದು ಅದು, 2ನೇದು ಫ್ರೆಂಚು. 3ನೇದು ನೋಡ್ರಿ, ಆಂಗ್ಲರು ಪಾಂಡಿಚೇರಿಯನ್ನು ಎಂದಿಗೂ ಆಕ್ರಮಿಸಲೇ ಇಲ್ಲ. ಶಬಾಷ್.
ಸೊ ಯಾವ ಹೇಳಿಕೆಗಳು ಸರಿಯಾಗಿದಾವೆ? ಎ 1 ಮಾತ್ರ, ಬಿ 2 ಮತ್ತು 3, ಸಿ 3 ಮಾತ್ರ, ಡಿ 1, 2 ಮತ್ತು 3. ನೋಡೋಣ ಯಾರು ಹೇಳ್ತೀರಿ. ಹಿಸ್ಟ್ರಿ ಒಳಗಡೆ ಸಾಕಷ್ಟು ನಮ್ಮ ವಿದ್ಯಾರ್ಥಿಗಳು ಪಂಟ್ರದಾರ. BA ಎಲ್ಲ ಮಾಡಿ ಬಂದಾರ, BA ಹಿಸ್ಟ್ರಿ ಓದಿದಾರ. ಚೆನ್ನಾಗಿದೆ ಹಿಸ್ಟ್ರಿ ಬಾಳ ಮಂದಿದು. ನೋಡೋಣ ಆನ್ಸರ್ ಮಾಡ್ಬೇಕು, ಎಲ್ಲರೂ ಕ್ಲಿಯರ್ ಆಗಿ ಆನ್ಸರ್ ಮಾಡ್ಬೇಕು. ವಿತ್ ರೆಫರೆನ್ಸ್ ಟು ಪಾಂಡಿಚೇರಿ, ನೌ ಇಟ್ ಇಸ್ ಪುದುಚೇರಿ, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. 2010 IAS. ಫಸ್ಟ್ ಆಪ್ಷನ್, the first European power to occupy Pondicherry were the Portuguese. Second, the second European power to occupy Pondicherry were the French. Third, the English never occupied Pondicherry. Which among the following statement is or are correct? 1 only, 2 and 3 only, 3 only, 1, 2 and 3. All are the correct. ನೋಡೋಣ ಹೇಳ್ರಪ್ಪ ಯಾರು ಹೇಳ್ತೀರಿ ಇದನ್ನ. ನೋಡ್ರಿ ಆನ್ಸರ್ ಬರಕತ್ತ, ಒಟ್ಟು ಚೆನ್ನಾಗಿ ಓದಾಕತ್ತಾರ ಹುಡುಗರು. ಇತ್ತೀಚೆಗೆ ಏನಾಗೈತಪ್ಪ, ಕ್ವಶನ್ ಪೇಪರ್ ಟ್ರೆಂಡ್ಗಳು ಚೇಂಜ್ ಆಗ್ತಾ ಇದಾವೆ. ಯಾವಾಗ ನಮ್ಮ 545 PSI ಬಂತು, ಆಲ್ಮೋಸ್ಟ್ ಸೀರಿಯಸ್ ಇದ್ದ ಹುಡುಗರು ಎಚ್ಚರಾಗ್ಬಿಟ್ಟಿದಾರೆ. ಎಚ್ಚರಾಗಿ ಡೆಪ್ತ್ ಓದಾಕತ್ತಾರ. ಆಲ್ಮೋಸ್ಟ್ UPSC ಲೆವೆಲ್ ಓದಾಕತ್ತಾರ. ಯಾಕಂದ್ರೆ ಅವ್ರಿಗೆ ಗೊತ್ತೈತಿ ಈಗಿನ ಕಾಲದಾಗ ನೌಕರಿ ಸಿಗಬೇಕಂದ್ರೆ UPSC ಲೆವೆಲ್ ಓದಬೇಕು. ಇಲ್ಲ ಸುಮ್ಮನೆ ನಾವು ಅದನ್ನ ಕಾಂಪಿಟೇಷನ್ ಇಂದ ಹೊರಗೆ ಬರೋದು ಬಹಳ ಚಲೋ ಅಂತೇಳಿ ಸುಮ್ಮನೆ ಅರ್ಧಮರ್ಧ ಓದೋದು, ಬೈಪಾಟ್ ಮಾಡೋದು, ಒನ್ ಲೈನರ್ ಗಳನ್ನ ಓದೋದು, ಇವು ಇವತ್ತು ವರ್ಕ್ ಆಗವಲ್ಲು. ನಿಮಗೂ ಗೊತ್ತಾಯ್ತು, ಒಪ್ಕೋತೀರ್ನ ಹೇಳಿದ್ದು ವರ್ಕ್ ಆಗ್ತಾ ಇಲ್ಲ. ಯಾವುದೇ ಎಕ್ಸಾಮ್ ಅಲ್ಲಿ ವರ್ಕ್ ಆಗ್ತಾ ಇಲ್ಲ. ಇತ್ತೀಚೆಗೆ JEE AE ಇಂಥ ಎಕ್ಸಾಮ್ಗಳಲ್ಲಿ ಕೂಡ ಇವತ್ತು ಡೆಪ್ತ್ ಆಗಿ ಕೇಳ್ತಾ ಇದ್ದಾನೆ. ಬಹಳ ಎಕ್ಸಾಮ್ಗಳಲ್ಲಿ ಡೆಪ್ತ್ ಆಗಿ ಬರ್ತಾ ಇದೆ. ಸೊ ಹಿಂಗಾಗಿ ಎಲ್ಲ ಚೆನ್ನಾಗಿ ಓದ್ತಾ ಇದಾರೆ. ಕೆಲವು ಮಂದಿ ಹಂಗೆ ಇನ್ನ ಹಳೆ ಕಾಲದಾಗೆ ಓದ್ತಾ ಇದಾರೆ. ಅವ್ರು ಇನ್ನೂ ಒಂದ್ಸರಿ ಸೆಲೆಬ್ರೇಷನ್ ಆದ್ಮೇಲೆ ಹೇಳ್ತಾರೆ. ಅಲ್ಲಿವರೆಗೆ ಗಾರ್ಡನ್ ನಿದ್ದೆ ಒಳಗಡೆ ಇರ್ತಾರ, ಅವರು ಏನು ಮಾಡಕ್ ಬರುದಿಲ್ಲ. ಎಸ್, ಸೊ ನೋಡ್ರಿ 4ನೇ ಕ್ವಶನ್ ಬಹಳ ಚಂದ ಐತಿ. ಹಿಸ್ಟ್ರಿ ಒಳಗಡೆ ಯಾರು ಚೆನ್ನಾಗಿ ಲಿಂಕ್ ಮಾಡಿ ಓದ್ತೀರಿ ಅವ್ರಿಗೆ ಗೊತ್ತಿರ್ತದೆ. ಸೊ ಆಪ್ಷನ್ ಇಲ್ಲಿ ಸರ್ 1 ಮಾತ್ರ ಸರಿಯಾಗಿದೆ, 1 ಮಾತ್ರ ಸರಿ. 4th ಒನ್ ಎ ಆಪ್ಷನ್. ಯಾಕಪ್ಪ ಅಂತಂದ್ರೆ ಪಾಂಡಿಚೇರಿಯನ್ನ ಫಸ್ಟ್ ಟೈಮ್ ಅಕ್ಯುಪೈ ಮಾಡಿದವರು ಪೋರ್ಚುಗೀಸರು. ಯಾವಾಗ? 16ನೇ ಶತಮಾನದಲ್ಲಿ. ಇದು ಕಲರ್ ಬೇರೆ ತಗೋತೀನಿ ತಡ್ರಿ. 16ನೇ ಶತಮಾನದೊಳಗಡೆ ಫಸ್ಟ್ ಟೈಮ್ ಆಕ್ರಮಣವನ್ನ ಮಾಡಿ ವಶಪಡಿಸಿಕೊಂಡಂತ ಯುರೋಪಿಯನ್ ಶಕ್ತಿ, ದಟ್ ಇಸ್ ದಿ ಪೋರ್ಚುಗೀಸರು. ಇದಾದ್ಮೇಲೆ ಎರಡನೇಗೆ ಯಾರು ಬರ್ತಾರಪ್ಪ? ಡಚ್ಚರು ಬರ್ತಾರೆ. ಡಚ್ಚರು ಎರಡನೇದ್ದು ಡಚ್ಚರು ಬರ್ತಾರ. ಆಮೇಲೆ ಅವ್ರು ಆದ್ಮೇಲೆ ಇಂಗ್ಲಿಷರು ಬರ್ತಾರೆ. ಇಂಗ್ಲಿಷರು ಬರ್ತಾರೆ. ಇಂಗ್ಲಿಷರು ಅಥವಾ ಆಂಗ್ಲರು ಅಂತ ಏನ್ ಕರಿತೀವಲ್ಲ ಅವರು 1793 ಒಳಗಡೆ ಇಂಗ್ಲಿಷರು ಬರ್ತಾರೆ. ಬಟ್ ಎರಡನೇ ಆಪ್ಷನ್ ಏನೈತಿ, ಪಾಂಡಿಚೇರಿಯನ್ನ ಎರಡನೇ ಬಾರಿಗೆ ವಶಪಡಿಸಿಕೊಂಡಿದ್ದು ಫ್ರೆಂಚ್ ಅಲ್ಲ, ಎರಡನೇದು ಡಚ್ಚರು. ಎರಡನೇ ಆಪ್ಷನ್ ಬಕ್ವಾಸ್ ಐತಿ, ತೆಗೆದಾಕ್ರಿ. ಹೌದಾ? ಆಮೇಲೆ ನೆಕ್ಸ್ಟ್, ಆಂಗ್ಲರು ಪಾಂಡಿಚೇರಿಯನ್ನು ಎಂದಿಗೂ ಆಕ್ರಮಿಸಲಿಲ್ಲ. ಇಲ್ಲ, 1793ರಲ್ಲಿ ಇಂಗ್ಲಿಷರು ಪಾಂಡಿಚೇರಿಯನ್ನು ಆಕ್ರಮಣ ಮಾಡಿದ್ದರು. ಸೊ ಹಿಂಗಾಗಿ 3ನೇ ಆಪ್ಷನ್ ಕೂಡ ಬಕ್ವಾಸ್ ಇದೆ. 2, 3 ತಪ್ಪು, 1 ಮಾತ್ರ ಸರಿಯಾಗಿ ಇರುವಂತದ್ದು. ಆದ್ರೆ ಇದಾದ್ಮೇಲೆ 1814ರಲ್ಲಿ ಮತ್ತೆ ಇದು ಫ್ರೆಂಚರ ವಶವಾಯಿತು ಪಾಂಡಿಚೇರಿ. ನಿಮ್ಗೆ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿರಕ್ ಸಾಧ್ಯ ಆಗಿರ್ಬೇಕು. ಬಹಳ ಚಂದ ಕ್ವಶನ್ ಕೇಳಿರ್ತಾನೆ UPSC ಒಳಗಡೆ. ಇಲ್ಲಿ ಏನ್ ನೋಡ್ರಿ, ಇವೆಲ್ಲ ಏನ್ ಈಗ ನೋಡ್ತಾ ಇದ್ರಲ್ಲ, ಆಲ್ಮೋಸ್ಟ್ ಇದೇ ತರ ಇವನು 3 ಕ್ವಶನ್ಗೆ ಆನ್ಸರ್ ಮಾಡುವಷ್ಟು ಒಂದ ಕ್ವಶನ್ನಾಗ ಮ್ಯಾಟರ್ ಐತಿ. ಇದನ್ನ ನಾಳೆ ನಿಮಗೆ 2 ಕ್ವಶನ್ ಆಗಿನೂ KS ದಾಗ ಕೇಳ್ಬೋದು, PSI ದಾಗ ಕೇಳ್ಬೋದು, ಇಲ್ಲ ಡೈರೆಕ್ಟ್ PC ಒಳಗ ಕೇಳ್ಬೋದು. ಆಂಗ್ಲರು ಯಾವುದೇ ಕಾರಣದಲ್ಲೂ ಯಾವತ್ತೂ ಪಾಂಡಿಚೇರಿಯನ್ನು ವಶಪಡಿಸಿಕೊಂಡಿರಲಿಲ್ಲ. ಆಪ್ಷನ್ ಎ ಸರಿನೋ ತಪ್ಪು ಕೇಳಬಹುದು. ಹಿಂಗೆ ಬೇಕಾದಂಗ್ ಕ್ವಶನ್ ಬರ್ಬೋದು. ಅದಕ್ಕೆ ಓದ್ಬೇಕಾದಾಗ ಸ್ವಲ್ಪ ಡೆಪ್ತ್ ಓದ್ಬಿಟ್ರಿ. ಯಾವಾಗಿದ್ರು ನಾವು ಹೆಂಗಿರ್ಬೇಕಪ್ಪ ಅಂತಂದ್ರೆ, ನಾವು KS ಆಗ್ಬೇಕಪ್ಪ ಅಂತಂದ್ರೆ IAS ಲೆವೆಲ್ ಓದ್ಬೇಕು. PSI ಆಗ್ಬೇಕಪ್ಪ ಅಂತಂದ್ರೆ KS IAS ಲೆವೆಲ್ ಓದ್ರೆ PSI ಆಗತ್ತವ. ಈಗ PC ಓದ್ಬೇಕಪ್ಪ ಅಂತಂದ್ರೆ PSI ಲೆವೆಲ್ ಓದ್ಬೇಕಾಗೈತಿ. ಕಾಂಪಿಟೇಷನ್ ಅಷ್ಟ ಆಗ್ಬಿಟ್ಟೈತಿ. ಸಿಕ್ಕಾಪಟ್ಟೆ ಇಂಜಿನಿಯರಿಂಗು ಮೆಡಿಕಲ್ಲು ಮಾಡಿದವರು ಸರ್ PC ಬರೆಯಕತ್ತಾರ ಎಕ್ಸಾಮ್. ಮೊನ್ನೆ PC ಕಾಲ್ಫಾರ್ಮ್ ಆಗ್ತೈತಂತ ಗೌರ್ಮೆಂಟ್ ಹೇಳಿದಾಗಿನಿಂದ PC ಓದಾಕ್ ಬರಾಕತ್ತಾರ. ಇವತ್ತು ಇಂಜಿನಿಯರಿಂಗ್ ಬಿಟ್ಟು ಸಾಫ್ಟ್ವೇರ್ ಕಂಪನಿಗಳನ್ನ ಬಿಟ್ಟು PC ಸೇತ್ ಓದಾಕತ್ತಾರ. PSIನೂ ಓದಾತಾರ. KS ಅಂತೂ ಜಗ್ಗೆ ಓದಾಕತ್ತಾರ. IAS ದಾಗಂತೂ ಬಹಳ ಮಂದಿ ಅದಾರ. ಹಿಂಗಾಗ್ತಾ ಇದೆ. ಟ್ರೆಂಡ್ ಹ್ಯಾಸ್ ಬೀನ್ ಚೇಂಜಿಂಗ್. ನೆಕ್ಸ್ಟ್ 5ನೇದು, ಕೆಳಗಿನವುಗಳಲ್ಲಿ ಯಾವುದು 19ನೇ ಶತಮಾನದಲ್ಲಿ ಭಾರತದಲ್ಲಿ ಬುಡಕಟ್ಟು ದಂಗೆಗೆ ಸಾಮಾನ್ಯ ಅಂಶ? 2011 IAS. ನೋಡ್ರಿ ಕ್ವಶನ್ ಸರಿಯಾಗಿ ಹೋದ್ರಿ. ಭಾರತದಲ್ಲಿ ಬುಡಕಟ್ಟು ದಂಗೆಗೆ ಯಾವುದು ಕಾರಣಗಳು ಅಂತ ಹೇಳಿ ಕೇಳಿದನು. 1ನೇದು, ಭೂ ಕಂದಾಯ ಹೊಸ ವ್ಯವಸ್ಥೆಯ ಪರಿಚಯ ಮತ್ತು ಬುಡಕಟ್ಟು ಉತ್ಪನ್ನಗಳ ಮೇಲೆ ತೆರಿಗೆಯನ್ನು ಹಾಕಿದ್ರು. ಬಿ, ಬುಡಕಟ್ಟು ಪ್ರದೇಶಗಳಲ್ಲಿ ವಿದೇಶಿ ಧಾರ್ಮಿಕ ಮಿಷನರಿಗಳ ಪ್ರಭಾವ. ಬುಡಕಟ್ಟು ಪ್ರದೇಶಗಳಲ್ಲಿ ಮಧ್ಯವರ್ತಿಗಳಾಗಿ ಹೆಚ್ಚಿನ ಸಂಖ್ಯೆಯ ಲೇವಾದೇವಿದಾರರು, ವ್ಯಾಪಾರಿಗಳು ಮತ್ತು ಕಂದಾಯ ರೈತರ ಏದಿಕೆ.
ಸಂಪೂರ್ಣ ಅಡ್ಡಿಗೊಳಪಟ್ಟ ಬುಡಕಟ್ಟು ಸಮುದಾಯಗಳ ಹಳೆಯ ಕೃಷಿ ಕ್ರಮ. ಸೊ ಕನ್ನಡ ಮೀಡಿಯಂ ಹುಲಿಗಳು ಆನ್ಸರ್ ಮಾಡ್ತಾ ಇರ್ರಿ, ನಾನು ಅಷ್ಟರೊಳಗಡೆ ಇಂಗ್ಲಿಷ್ ಮೀಡಿಯಂದೂ ಹೇಳ್ಕೊಂಡ್ ಬರ್ತೇನೆ. ವಿಚ್ among the following provided a common factor for tribal insertion in India in 19th century? ಅನ್ನೆದ್ದು ಆಪ್ಷನ್ ಎ, ಇಂಟ್ರೊಡಕ್ಷನ್ ಆಫ್ ನ್ಯೂ ಸಿಸ್ಟಮ್ ಆಫ್ ಲ್ಯಾಂಡ್ ರೆವೆನ್ಯೂ ಅಂಡ್ ಟ್ಯಾಕ್ಸೇಷನ್ ಆನ್ ಟ್ರೈಬಲ್ ಪ್ರಾಡಕ್ಟ್ಸ್, ಇಂಪಾರ್ಟೆಂಟ್ ವರ್ಲ್ಡ್ ಪ್ರಾಡಕ್ಟ್ಸ್. ಬಿ, ಇನ್ಫ್ಲೂಯೆನ್ಸ್ ದ ಫಾರಿನ್ ರಿಲಿಜಿಯಸ್ ಮಿಷನರೀಸ್ ಇನ್ ದ ಟ್ರೈಬಲ್ ಏರಿಯಾ, ಇನ್ಫ್ಲೂಯೆನ್ಸ್ ಆಫ್ ಮಿಷನರೀಸ್, ವೆರಿ ಗುಡ್. ಸಿ, ರೈಸ್ ಆಫ್ ಲಾರ್ಜ್ ನಂಬರ್ ಆಫ್ ಮನಿ ಲೆಂಡರ್ಸ್, ಟ್ರೇಡರ್ಸ್, ರೆವೆನ್ಯೂ ಫಾರ್ಮರ್ಸ್ ಆಸ್ ಎ ಮಿಡಲ್ ಮ್ಯಾನ್ ಇನ್ ಟ್ರೈಬಲ್ ಏರಿಯಾ. ಡಿ, ದ ಕಂಪ್ಲೀಟ್ ಡಿಸ್ರಪ್ಷನ್ ಆಫ್ ಓಲ್ಡ್ ಅಗ್ರೇರಿಯನ್ ಆರ್ಡರ್ ಆಫ್ ಟ್ರೈಬಲ್ ಕಮ್ಯುನಿಟೀಸ್. ಬಹಳ ಚಂದ ಐತಿ. ಯಾರು ಹಿಸ್ಟ್ರಿ ಚಂದಂಗೆ ಓದಿದಿರಿ, ಓಕೆ, ಚಂದಂಗೆ ಹಿಸ್ಟ್ರಿ ಯಾರು ಓದಿದಿರಲ್ಲ ಅವ್ರಿಗೆ ಏನ್ ಅನಿಸ್ತಾ ಇದೆ ಅಂತಂದ್ರೆ, ಸರ್ 4 ಸರಿ ಅದಾವಲ್ಲ, ಏನೂ ಸರಿ, ಬಿನೂ ಸರಿ, ಸಿನೂ ಸರಿ, ಡಿನೂ ಸರಿ, ಎಲ್ಲ ಸರಿ ಅನ್ಸತ್ತವ ಸರ್. ನೋಡ್ರಿ ಒಂದ್ ಸ್ವಲ್ಪ ಇನ್ನೊಮ್ಮೆ ನೋಡ್ರಿ, ಏನ್ ಕ್ವಶನ್ ಗಿಶನ್ ತಪ್ಪೈತೋ ಹೆಂಗೆ, ಏನ್ ಪ್ರಿಂಟ್ ಆಗೋ ಮುಂದೆ ಏನಾರ ಮಿಸ್ ಆಗೈತ ನೋಡ್ರಿ ಸರ್ ಅಂತ. ಬಟ್ ಯಾರು ಕ್ಲಿಯರ್ ಆಗಿ ಓದೋದಲ್ದೆ 2-3 ಸಾರಿ ರಿವಿಷನ್ ಮಾಡಿದಾರಲ್ಲ ಅವ್ರಿಗೆ ಸರಿಯಾಗಿ ಆನ್ಸರ್ ಗೊತ್ತಾಗ್ತಿರ್ತದೆ. ಯಾಕಂದ್ರೆ ಇಲ್ಲಿ 4 ಆನ್ಸರ್ಗಳು ಸರಿನಾನೆ ಸರ್ ಹಂಗ ನೋಡಿದ್ರೆ. ಆದ್ರೆ ಅವ್ರು ಕ್ವಶನ್ ಒಳಗಡೆ ಏನ್ ಕೇಳಿದಾರೆ, ಇಲ್ಲಿ ಭಾರತದಲ್ಲಿ ಅಂತ ಐತಿ. ನಮ್ಮಲ್ಲಿ ಬುಡಕಟ್ಟು ದಂಗೆಗಳು ಎಲ್ಲಾ ರಾಜ್ಯದಲ್ಲಾಗಿದಾವೆ. ಆಲ್ಮೋಸ್ಟ್ ಬುಡಕಟ್ಟು ದಂಗೆಗಳು ಬಿಹಾರಲ್ಲೂ ಆಗಿದೆ, ಜಾರ್ಖಂಡ್ ಅಲ್ಲೂ ಆಗಿದೆ, ತೆಲಂಗಾಣ, ತಮಿಳುನಾಡು, ಕರ್ನಾಟಕ, ಕೇರಳ ಎಲ್ಲಾ ಕಡೆನೂ ನಮ್ಮಲ್ಲಿ ಬುಡಕಟ್ಟು ದಂಗೆಗಳಾಗಿದಾವೆ. ಒಂದೊಂದು ಕಡೆ ಬುಡಕಟ್ಟು ದಂಗೆಗಳಾಗಕ್ಕೆ ಒಂದೊಂದು ಕಾರಣಗಳಿದಾವೆ. ಅದಕ್ಕೆ ಇಲ್ಲಿ ನೋಡ್ರಿ, ಇಂಥ ಕ್ವಶನ್ ಬಂದಾಗ ನೋಡ್ರಿ ನೀವು ಬಹಳ ತಾಳ್ಮೆಯಿಂದ ಆನ್ಸರ್ ಮಾಡ್ಕೊಂತ ಹೋಗ್ಬೇಕು. ಭಾರಿ ತಾಳ್ಮೆ ಇರ್ಬೇಕು ಇದಕ್ಕೆಲ್ಲ. ನೋಡ್ರಿ ಏನ್ ಕೊಟ್ರ ಅವ್ರು, ಭೂ ಕಂದಾಯ ಹೊಸ ವ್ಯವಸ್ಥೆಯ ಪರಿಚಯ ಮಾಡಿದ್ರು, ಕರೆಕ್ಟ್. ಬುಡಕಟ್ಟು ಉತ್ಪನ್ನಗಳ ಮೇಲೆ ತೆರಿಗೆ, ಬುಡಕಟ್ಟು ಉತ್ಪನ್ನಗಳು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇರಲಿಲ್ಲ. ಮತ್ತೆ ಎಲ್ಲಾ ಬುಡಕಟ್ಟು ಜನಾಂಗದವರು ಉತ್ಪನ್ನಗಳನ್ನ ರೆಡಿ ಮಾಡಿರ್ಲಿಲ್ಲ, ಎಲ್ಲರ ಮೇಲೆ ಇವರು ಟ್ಯಾಕ್ಸ್ ಹಾಕಿರ್ಲಿಲ್ಲ. ಇದು ಬಹಳ ಕರೆಕ್ಟ್ ಆನ್ಸರ್ ಅಲ್ಲ. ಆಕ್ಚುಲಿ ಈ ಕ್ವಶನ್ಗೆ 4 ಕರೆಕ್ಟ್ ಆನ್ಸರ್. ಆ 4 ದಿ ಬೆಸ್ಟ್ ಕರೆಕ್ಟ್ ಆನ್ಸರ್ ಹುಡುಕ್ಬೇಕು ನಾವೀಗ. ನೆನ್ಪಿಟ್ಕೊಡ್ರಿ, ಇತ್ತೀಚೆಗೆ ಹೊಸ ಟ್ರೆಂಡ್ ಬರ್ತಾ ಇದೆ. ಮೊನ್ನೆ KS ಅಲ್ಲೂ ಹಂಗೆ ಮಾಡಿದಾರೆ. ಸೊ ಈಗ 1ನೇ ಆಪ್ಷನ್ ತಪ್ಪು. ಯಾಕಂದ್ರೆ ಉತ್ಪನ್ನಗಳ ಮೇಲೆ ತೆರಿಗೆ ಹಾಕುವಷ್ಟು ಬುಡಕಟ್ಟು ಉತ್ಪನ್ನಗಳು ಬೆಳೆದಿರಲಿಲ್ಲ. 1ನೇದು. ನೆಕ್ಸ್ಟ್, ಬುಡಕಟ್ಟು ಪ್ರದೇಶದಲ್ಲಿ ವಿದೇಶಿ ಧಾರ್ಮಿಕ ಮಿಷನರಿಗಳ ಪ್ರಭಾವ. ಹೌದು, ಬುಡಕಟ್ಟು ಜನರ ಮೇಲೆ ವಿದೇಶಿ ಧಾರ್ಮಿಕ ಸಂಸ್ಥೆಗಳು ಪ್ರಭಾವವನ್ನು ಬೀರಿದು. ಆದ್ರೆ ಎಲ್ಲಾ ಕಡೆನೂ ಇದಾಗ್ಲಿಲ್ಲ. ಅದು ಕ್ವಶನ್ ಏನ್ ಕೇಳಿದಾರೆ ಅವರು, ಭಾರತದಲ್ಲಿ ಅಂತ ಕೇಳಿದಾರೆ ಅವರು. ಇಡೀ ಭಾರತದಲ್ಲಿ ಎಲ್ಲಾ ಕಡೆ ಬುಡಕಟ್ಟು ದಂಗೆಗಳಿಗೆ ಇದೇ ಕಾರಣ ಅಲ್ಲ, ಕೆಲವು ಕಡೆ ಅಷ್ಟೇ ಕಾರಣ. ಹಿಂಗಾಗಿ ಬಿ ತಪ್ಪು. ಕೆಲವು ಕಡೆ ಬುಡಕಟ್ಟು ಜನಾಂಗದ ದಂಗೆಗಳಿಗೆ ಕಾರಣ ವಿದೇಶಿ ಧಾರ್ಮಿಕ ಮಿಷನರಿ ಪ್ರಭಾವ ಅಂದ್ರೆ ಕರೆಕ್ಟ್ ಆಗ್ತಿತ್ತು. ಆದ್ರೂ ಇಡೀ ಭಾರತದಲ್ಲಿ ಇದೇ ಕಾರಣ ಅಂತಂದ್ರೆ ದಟ್ ಇಸ್ ತಪ್ಪು. ಓಕೆ, ನೆಕ್ಸ್ಟ್. ಯಾಕಂದ್ರೆ ಅದಕ್ಕೆ ಕೇಳಿದ್ರು ಸಾಮಾನ್ಯ ಅಂಶ ಅಂತ ಕೇಳಿದರು. ಅಂದ್ರೆ ಭಾರತದ ಯಾವ ಯಾವ ಭಾಗದಲ್ಲಿ ಬುಡಕಟ್ಟು ದಂಗೆಗಳು ನಡೆದುವೋ ಎಲ್ಲಾ ಬುಡಕಟ್ಟು ದಂಗೆಗಳ ಹಿಂದೆ ಒಂದು ಸಾಮಾನ್ಯ ಅಂಶ ಇದೆ, ಕಾಮನ್ ಕಾಸ್ ಇದೆ, ಕಾಮನ್ ರೀಸನ್ ಇದೆ. ಅದು ಯಾವ್ದಂತ ಕೇಳ್ತಾ ಇದ್ರು. ಬರೀ ಒಂದ್ ಕಡೆ ಆಗೋದನ್ನ ಕೇಳ್ತಾ ಇಲ್ಲ, ಸಾಮಾನ್ಯ. ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ಅರ್ಥ ಮಾಡ್ಕೊಂಡ್ರೆ ನೀವು ಅಸಾಮಾನ್ಯ ಆಗ್ಬಿಡ್ತೀರಿ. ಬುಡಕಟ್ಟು ಪ್ರದೇಶದಲ್ಲಿ ಮಧ್ಯವರ್ತಿಗಳಿಗಾಗಿ ಹೆಚ್ಚಿನ ಸಂಖ್ಯೆಯ ಲೇವಾದೇವ ವ್ಯವಹಾರಗಾರರು, ವ್ಯಾಪಾರಿಗಳು ಮತ್ತು ಕಂದಾಯ ರೈತರ ಏರಿಕೆ. ಹೌದು, ಲೇವಾದೇವಿ ವ್ಯವಹಾರ ಮಾಡೋರಿದ್ರು, ವ್ಯಾಪಾರ ಇದ್ರು, ರೈತರ ಕಂದಾಯ ಎಲ್ಲ ಇತ್ತು. ಆದ್ರೆ ಎಲ್ಲಾ ಕಡೆ ಇರಲಿಲ್ಲ. ದೇಶಾದ್ಯಂತ ಎಲ್ಲಾ ಕಡೆ ಬುಡಕಟ್ಟು ದಂಗೆಗಳಾಗಕ್ಕೆ ಇದೇ ಮುಖ್ಯ ಕಾರಣ ಆಗಿರ್ಲಿಲ್ಲ. ಇದು ಒಂದು ಕಾರಣ ಆಗಿತ್ತು ಕೆಲವೊಂದು ಕಡೆ. ತಪ್ಪು. 2ನೇದು 4ನೇದು ಸಂಪೂರ್ಣ ಅಡ್ಡಿಗೆ ಒಳಪಟ್ಟ ಬುಡಕಟ್ಟು ಸಂಪ್ರದಾಯಗಳ ಹಳೆ ಕೃಷಿ ಪದ್ಧತಿ. ಇದು ಕರೆಕ್ಟ್. ಬುಡಕಟ್ಟು ಜನಾಂಗ, ಆದಿವಾಸಿ ಜನಾಂಗ, ಟ್ರೈಬಲ್ ಪೀಪಲ್ ಕಾಡಿನೊಳಗಡೆ ತಮ್ಮ ಪಾಡಿಗೆ ತಾವು ಸರ್ ಕೃಷಿ ಗಿಷಿ ಮಾಡ್ಕೊಂತ ಆರಾಮಿದ್ರು. ಇವ್ರು ಹೋಗಿ ಅಲ್ಲಿ ಟೀ ಪ್ಲಾಂಟೇಶನ್ ಮಾಡೀನಿ, ಗಿಡ ಮಾಡೀನಿ, ರೋಡ್ ಮಾಡೀನಿ, ಕಾರಿಡಾರ್ ಮಾಡೀನಿ, ಇಂಥವು ಮಾಡ್ಕೊಂತ ಅವರ ಬುಡಕಟ್ಟು ಜನಾಂಗದ ಸಮುದಾಯಗಳಿಗೆ ಅವರ ಕೃಷಿ ಪದ್ಧತಿಗೆ ಪೆಟ್ಟನ್ನ ಕೊಟ್ರು. ಎಲ್ಲಾ ಕಡೆನೂ ಇದನ್ನ ಮಾಡಿದ್ರು. ಅವಾಗ ಅವರು ಬುಡಕಟ್ಟು ದಂಗೆಯನ್ನ ಮಾಡಕ್ ಶುರು ಮಾಡಿದ್ರು ಬ್ರಿಟಿಷರ ವಿರುದ್ಧ. ಸೊ ಡಿ ಇಸ್ ದ ರೈಟ್ ಆನ್ಸರ್. ದ ಕಂಪ್ಲೀಟ್ ಡಿಸ್ರಪ್ಷನ್ ಆಫ್ ಓಲ್ಡ್ ಅಗ್ರೇರಿಯನ್ ಆರ್ಡರ್ ಇನ್ ದಿ ಟ್ರೈಬಲ್ ಕಮ್ಯುನಿಟಿ. ವೆರಿ ವೆರಿ ಇಂಪಾರ್ಟೆಂಟ್. ಅಂದ್ರ ಇಂಥ ಕ್ವಶನ್ಗಳು ಬಂದಾಗ ಸೂಕ್ಷ್ಮವಾಗಿ ಕೆಲವೊಂದು ಕೀ ವರ್ಡ್ ಗಳನ್ನ ಹುಡುಕ್ಬೇಕು. ಅವ್ರು ಏನ್ ಕೇಳಿದ್ರಲ್ಲಿ, ಈ ಭಾರತದಲ್ಲಿ ನಡೆದಂತ ಬುಡಕಟ್ಟು ದಂಗೆಗಳಲ್ಲಿ ಸಾಮಾನ್ಯ ಅಂಶ ಅಂತ ಕೇಳಿದ್ದಾರೆ. ಎಲ್ಲಾ ಕಡೆನೂ ಇರ್ಬೇಕದು. ಬಟ್ ಕೆಲವೊಂದು ಎಲ್ಲಾ ಕಡೆ ಇಲ್ಲ. ಎಲ್ಲಾ ಕಡೆ ಅವ್ರ ಉತ್ಪನ್ನಗಳು ಇರ್ತಿರ್ಲಿಲ್ಲ. ಎಲ್ಲಾ ಕಡೆ ಧಾರ್ಮಿಕ ಮಿಷನರಿಗಳ ಪ್ರಭಾವ ಇಲ್ಲ.
ಎಲ್ಲಾ ಕಡೆ ಲೇವಾದೇವಿದಾರರು ಇಲ್ಲ. ಓಕೆ, ಇದನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡ್ಬೇಕು. ನಾನು ಹೇಳೋ ಪಾಯಿಂಟ್ ಅರ್ಥ ಆಗಿದೆ ಅಂತ ಅನಿಸ್ತೈತೆ ನಿಮಗೆ, ಹೌದಾ? ನಾನು ಹೇಳೋದು ಅರ್ಥ ಆಗ್ತಾ ಇದ್ರೆ ಫುಲ್ ಜೋಶ್ ಒಳಗಡೆ ಒಂದ್ ಸರಿ ಕ್ವಿಕ್ ಆಗಿ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಕ್ ಸಾಧ್ಯ ಆಗಿರ್ಬೇಕು. ಕ್ವಿಕ್. 2011 IAS ಪ್ರಿಲಿಮ್ಸ್. ಎಸ್, ವೆರಿ ಗುಡ್. ನೆಕ್ಸ್ಟ್, ಈ ಆನ್ಸರ್ ಯಾವ ಉದ್ದೇಶದಿಂದ ಸರ್ ವಿಲಿಯಂ ವೆಡ್ಡರ್ ಬರ್ನ್ ಮತ್ತು WS ಕೇನ್ 1893ರಲ್ಲಿ ಭಾರತೀಯ ಸಂಸದೀಯ ಸಮಿತಿಯನ್ನ ಸ್ಥಾಪನೆ ಮಾಡಿದರು? 2011 IAS ಪ್ರಿಲಿಮ್ಸ್. ಎಸ್, ವೆರಿ ಗುಡ್, ಫ್ಯಾಂಟಾಸ್ಟಿಕ್. ನೋಡ್ರಿ, ಹೌಸ್ ಆಫ್ ಕಾಮನ್ಸ್ ನಲ್ಲಿ ಭಾರತೀಯ ರಾಜಕೀಯ ಸುಧಾರಣೆಗಾಗಿ ಆಂದೋಲನ ಮಾಡೋದಿತ್ತು, ಅದಕ್ಕಾಗಿ ಅವರು ಆ ತರ ಮಾಡಿದ್ರು. ಆಮೇಲೆ ನೆಕ್ಸ್ಟ್, ಇಂಪೀರಿಯಲ್ ನ್ಯಾಯಾಂಗಕ್ಕೆ ಭಾರತೀಯರ ಪ್ರವೇಶಕ್ಕಾಗಿ ಪ್ರಚಾರ ಮಾಡಬೇಕಾಗಿತ್ತು. ಬ್ರಿಟಿಷ್ ಪಾರ್ಲಿಮೆಂಟ್ ನಲ್ಲಿ ಭಾರತದ ಸ್ವಾತಂತ್ರ್ಯದ ಕುರಿತು ಚರ್ಚೆಯನ್ನ ಸುಗಮಗೊಳಿಸಬೇಕಾಗಿತ್ತು. ನೆಕ್ಸ್ಟ್, ಬ್ರಿಟಿಷ್ ಸಂಸತ್ತಿಗೆ ಪ್ರಖ್ಯಾತ ಭಾರತೀಯರ ಪ್ರವೇಶಕ್ಕಾಗಿ ಆಂದೋಲನವನ್ನ ಮಾಡೋದು. ಕರೆಕ್ಟ್ ಆಗಿ ನೀವು ಹಿಸ್ಟ್ರಿ ಓದಿದ್ರೆ, ಹಿಸ್ಟ್ರಿ ಅಂದ್ರೆ ಸರ್ ಕೈಗೆ ಸಿಕ್ಕ ಬುಕ್ ಓದಿದ್ರೆ ಆನ್ಸರ್ ಮಾಡಕ್ ಬರುದಿಲ್ಲ. ಸಿಕ್ಕ ಬುಕ್ ಓದಬಾರ್ದು. ಫಸ್ಟ್ ಸ್ಕೂಲ್ ಬುಕ್ 6ರಿಂದ 10ನೇ ತರಗತಿ ಓದಬೇಕು. ನೆಕ್ಸ್ಟ್ ಕೆ ಸದಾಶಿವ್ ಅಥವಾ KNA ಬುಕ್ ಅನ್ನ ಓದಿದ್ರೆ ಇವನ್ನೆಲ್ಲ ಆನ್ಸರ್ ಮಾಡು. ಏನ್ ದೊಡ್ಡದೈತಪ್ಪ, PSI PC KS ಕ್ವಶನ್ ಪೇಪರ್ ತೆಗೀರಿ, ಇವ ಕ್ವಶನ್ ಅದಾವ, ಕೇಳೋ ರೀತಿ ಬೇರೆ, ಸೇಮ್ ಕಾನ್ಸೆಪ್ಟು ಸೇಮ್ ಟಾಪಿಕ್ ಮೇಲೆ ಅದಾವ ಕ್ವಶನ್. ಏನ್ ದೊಡ್ಡದೈತೆ IAS ಒಳಗಡೆ. ನಾವು ಈಗ ಇದು 8ನೇ ವಿಡಿಯೋ ಮಾಡೋದು. ಒಂದೊಂದು ವಿಡಿಯೋದೊಳಗಡೆ 15 ಕ್ವಶನ್ ಬಿಡಿಸಾತೀವಿ. ಆಲ್ಮೋಸ್ಟ್ ಎಲ್ಲ ಕಡೆ ಸೇಮ್ ಅದೈತಿ. ನೀವು ಯಾವ ಪುಸ್ತಕ ಓದಾತೀರಿ ಅದೇ ಪುಸ್ತಕ ಸ್ಟ್ಯಾಂಡರ್ಡ್ ಆಗಿ ಚೆನ್ನಾಗಿ ಬೆಸ್ಟ್ ರೈಟ್ ಡೈರೆಕ್ಷನ್ದಾಗ ಓದಿದ್ರೆ ನೀವು ಇವನ್ನ ಬಿಡಿಸ್ತೀರಿ, ಹೌದಾ? ಸ್ವಲ್ಪ ನಿಮಗೆ ಇಂಗ್ಲಿಷ್ ಪದೇ ಒಂದ್ ಸ್ವಲ್ಪ ನಿಮಗೆ ಓದಿ ರೂಢಿ ಆತಂದ್ರೆ ನೀವ ಮಾಡ್ತೀರ. ಅದ್ರಾಗೇನ್ ದೊಡ್ಡದೈತಿ, ಹೌದಾ? ಹಾರ್ಡ್ ವರ್ಕ್ ಮಾಡೋದೇ ಮಾಡ್ತೀವಿ. ಸರಿಯಾದ ದಿಕ್ಕಿನೊಳಗಡೆ UPSC ಒಳಗಡೆ ಹಾರ್ಡ್ ವರ್ಕ್ ಮಾಡಿದ್ರೆ ಒಂದು ಪ್ರತಿಫಲವನ್ನ ನಿರೀಕ್ಷೆ ಮಾಡಬಹುದು. ಮತ್ತದು UPSC ಪರೀಕ್ಷೆ ಇಡೀ ಭಾರತ ದೇಶದಲ್ಲಿ ಟೈಮ್ ಟು ಟೈಮ್ ನಡೆಯುವಂತ ಏಕೈಕ ಪರೀಕ್ಷೆ. ಯಾವುದೇ ಭ್ರಷ್ಟಾಚಾರ, ಯಾವುದೇ ಸ್ಕ್ಯಾಮು, ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಇರುವಂತಹ ದೇಶದ ಏಕೈಕ ಪರೀಕ್ಷೆ ಅಂತಂದ್ರೆ UPSC. ಅದನ್ನ ಬರೆಯಕತ್ತೀರಿ ಅಂದ್ರೆ ನಿಮ್ಮ ವ್ಯಾಲ್ಯೂ ಜಾಸ್ತಿ ಆಗ್ತದೆ, ಹಂಗೈತಿ ಪರೀಕ್ಷೆ. ಸೊ ಅದಕ್ಕೆ ಇರುವಂತ ಒಂದು ಘನತೆ, ಮೋಸ್ಟ್ ಪ್ರೆಸ್ಟೀಜಿಯಸ್ ಎಕ್ಸಾಮಿನೇಷನ್ ಇನ್ ದ ಕಂಟ್ರಿ. ನೆನ್ಪಿಟ್ಕೋರಿ, ಜಿಲ್ಲಾದೊಳಗಡೆ ಸಣ್ಣ ಅಧಿಕಾರಿಗಳು 10 ಮಂದಿ ಇರ್ತಾರ, 20 ಮಂದಿ ಇರ್ತಾರ, ಬಟ್ ಜಿಲ್ಲೆಗೆ ಒಬ್ಬರೇ ಇರ್ತಾರ IAS. ಹಿಂಡಿನಂಗೆ ಇರುವುದಿಲ್ಲ ಅವ್ರು. ಅದಕ್ಕಾಗಿ ನೀವು ಹಿಂಡಿನಾಗ ಅಧಿಕಾರಿಗಳಾಗೋದು ಬೇಡ, ಒಬ್ಬರೇ ಇರ್ಬೇಕು, ಓನ್ಲಿ ಒನ್, ಆರ್ ಯು ಆರ್ ದ ಟಾಪ್. ಹಂಗ ನೀವು ಮೇಂಟೈನ್ ಮಾಡ್ಬೇಕಪ್ಪ ಅಂತಂದ್ರೆ ಉನ್ನತ ಪರೀಕ್ಷೆಯನ್ನ ಬರಿಬೇಕು. ಅದು ನನ್ನ ಉದ್ದೇಶ ಇತ್ತು. ಉನ್ನತ ಗೋಲನ್ನ ಇಟ್ಕೊಂಡು ಯಾವಾಗಿದ್ರು ಹೋರಾಡ್ತಾ ಇರ್ಬೇಕು ನಾವು. ಓಕೆ, ಸೊ ವಾಟ್ ವಾಸ್ ದ ಪರ್ಪಸ್ ವಿತ್ ವಿಚ್ ಸರ್ ವಿಲಿಯಂ ವೆಡ್ಡರ್ಬರ್ನ್ and WS Kane had set up the Indian Parliamentary Committee in 1893 2011 IAS? First one, to agitate for Indian political reforms in the House of Commons. B, to campaign for the entry of Indians into imperial judiciary. C, to facilitate a discussion on India's independence in the British Parliament. D, to agitate for the entry of eminent Indians into the British Parliament. ಆನ್ಸರ್ ಈಗಾಗಲೇ ನಮ್ಮ ಹುಡುಗರು ಕೊಟ್ಟು ಮುಗಿಸ್ಬಿಟ್ಟಾರಲ್ಲ. ಈಗಾಗಲೇ ಆನ್ಸರ್ ಅನ್ನ ನಮ್ಮ ಹುಡುಗರು ಕೊಟ್ಟು ಮುಗಿಸ್ಬಿಟ್ಟಾರ. ಯಾವ್ದಪ್ಪ? ಎ, ರಾಜಕೀಯದಲ್ಲಿ ಸುಧಾರಣೆಯನ್ನ ತರಬೇಕು. ಯಾಕಂದ್ರೆ ನಿಮಗ್ ಗೊತ್ತಿದೆ, ಡಿಸೆಂಬರ್ 28, 1885 INC ಬಂತು. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, AO ಹ್ಯೂಮ್ ನೇತೃತ್ವದೊಳಗಡೆ WC ಬ್ಯಾನರ್ಜಿ, ಉಮೇಶ್ ಚಂದ್ರ ಬ್ಯಾನರ್ಜಿ ವಾಸ್ ದ ಫಸ್ಟ್ ಪ್ರೆಸಿಡೆಂಟ್. ಅಲ್ಲಿಂದ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಒಂದು ವೇದಿಕೆ ಶುರುವಾಯಿತು. ಅದರ ಜೊತೆಗೆ ಅದರಲ್ಲೇ ಮತ್ತೆ ಎಕ್ಸ್ಟ್ರಾ 2 ಪರ್ಸನ್ಸ್, ವಿಲಿಯಂ ವೆಡ್ಡರ್ಬರ್ನ್ ಮತ್ತು WS ಕೇನ್, ಇವರಿಬ್ಬರು ಸೇರ್ಕೊಂಡು ಭಾರತದೊಳಗಡೆ ಪಾರ್ಲಿಮೆಂಟರಿ ಕಮಿಟಿಯನ್ನ ಸೇರ್ಪಡೆಗೊಂಡ್ರು. ಓಕೆ, ಯಾಕೆ? ಭಾರತದೊಳಗಡೆ ರಾಜಕೀಯ ಬದಲಾವಣೆಗಳನ್ನ ತರಬೇಕು, ರಾಜಕೀಯ ಸುಧಾರಣೆಗಳನ್ನ ತರಬೇಕಂತ ಹೇಳಿ ಬಂದಂಥದ್ದು. ಇವೆಲ್ಲ ಕಾಂಗ್ರೆಸ್ ನಂತರ ಮತ್ತೆ ಕೆಲವೊಂದು ಆಡಳಿತದಲ್ಲಿ ಆದಂತ ಬದಲಾವಣೆಗಳು. 1885 ಕಾಂಗ್ರೆಸ್ ಬಂತು. ಅಲ್ಲಿಂದ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ವಿಶೇಷ ತಿರುವನ್ನ ಅದು ತಂದ್ಕೊಡ್ತು, ಒಂದು ವೇದಿಕೆ ಬರಕತ್ತಿ. ಆಕ್ಚುಲಿ AO ಹ್ಯೂಮ್ ಸಾಹೇಬ್ರು ಭಾರತದ ಸ್ವಾತಂತ್ರ್ಯ ಹೋರಾಟವನ್ನ ಹತ್ತಿಕ್ಕಕ್ಕೆ ಬಹಳ ದೊಡ್ಡ ಮಾಸ್ಟರ್ ಮೈಂಡ್ ಅನ್ನ ಮಾಡಿದ್ರು. ಅವ್ರ ಮಾಸ್ಟರ್ ಮೈಂಡ್ ಯಾವ್ದಪ್ಪ ಅಂತಂದ್ರೆ INC. ಬಟ್ ಅದು ವರ್ಕ್ ಆಗ್ಲಿಲ್ಲ. ಒಂದೊಂದು ದಿವಸ ಇದೇ INC ಒಳಗಡೆ ದೊಡ್ಡ ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರರು ಬಂದು
ಕೊನೆಗೆ ದೇಶಕ್ಕೆ ಸ್ವಾತಂತ್ರ್ಯ ಕೊಡೋ ಸ್ಥಿತಿಗೆ ಆ ಒಂದು ಹೋರಾಟ ಬಂದು ನಿಂತಿತು. ಓಕೆ ಓಕೆ, ಸೊ 6ನೇದು ಆನ್ಸರ್ ಯಾವ್ದಿದೆ? ಎ ಇಸ್ ದ ರೈಟ್ ಆನ್ಸರ್. ವೆರಿ ಗುಡ್. ನೆಕ್ಸ್ಟ್, ಸಾಕಷ್ಟು ಜನ ಆನ್ಸರ್ ಮಾಡ್ತಾ ಇದಾರಲ್ಲ. ನೆಕ್ಸ್ಟ್ 7ನೇ ಕ್ವಶನ್. ರೈತವಾರಿ ಪದ್ಧತಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ. ನಿಮಗೆಲ್ಲ ಗೊತ್ತಿದೆ, ಬ್ರಿಟಿಷರು ಯಾರನ್ನೂ ಬಿಟ್ಟಿಲ್ಲ, ಎಲ್ಲರಿಗೂ ತೊಂದರೆ ಕೊಟ್ಕೊಂತಾನೆ ಬಂದರು. ವರ್ಕ್ ಮಾಡೋರ್ಗಿರ್ಬೋದು, ಆ ದುಡು ತಿನ್ನೋ ಕೂಲಿ ಕಾರ್ಮಿಕರಿಗಿರ್ಬೋದು, ಶಿಕ್ಷಣವನ್ನ ಪಡೆದಂತ ವಿದ್ಯಾವಂತ ವರ್ಗಕ್ಕಿರ್ಬೋದು, ಅಥವಾ ನಮ್ಮ ರೈತರಿಗಿರ್ಬೋದು, ಮತ್ತೆ ಬುಡಕಟ್ಟು ಜನಾಂಗ, ರೈತರಿಗೂ ಬಹಳ ತೊಂದರೆ ಕೊಟ್ಕೊಂತ ಬಂದಾರ. ಒಟ್ಟ ಟ್ಯಾಕ್ಸ್ ಕಲೆಕ್ಷನ್ ಮಾಡೋದು, ಸುಮ್ನ ಬಕ್ವಾಸ್ ಪಾಲ್ತು ಪದ್ಧತಿಗಳನ್ನ ತರುವುದು, ಟ್ಯಾಕ್ಸ್ ಕಲೆಕ್ಷನ್ ಮಾಡೋದು. 2012 IAS ಒಳಗಡೆ ಈ ಕ್ವಶನ್ ಅನ್ನ ಕೇಳಿರುವಂತದ್ದು. ಏನ್ಪಾ ಇಲ್ಲಿ ನೋಡ್ರಿ. 1ನೇದು, ಬಾಡಿಗೆಯನ್ನ ರೈತರಿಂದ ನೇರವಾಗಿ ಸರ್ಕಾರಕ್ಕೆ ಪಾವತಿಸಲಾಗುತ್ತಿತ್ತು. ಅಂದ್ರೆ ರೈತವಾರಿ ಪದ್ಧತಿಗೆ ಯಾವ ಸರಿಯಾದ ಹೇಳಿಕೆಗಳು? ಬಾಡಿಗೆಯನ್ನ ರೈತರಿಂದ ನೇರವಾಗಿ ಸರ್ಕಾರಕ್ಕೆ ಕೊಡ್ತಾ ಇದ್ರು. ನೆಕ್ಸ್ಟ್, ಸರ್ಕಾರ ರೈತನಿಗೆ ಪಟ್ಟಾಗಳನ್ನ ನೀಡ್ತಾ ಇತ್ತು. ತೆರಿಗೆ ವಿಧಿಸುವ ಮೊದಲು ಜಮೀನುಗಳನ್ನ ಸಮೀಕ್ಷೆ ಮತ್ತು ಮೌಲ್ಯಮಾಪನವನ್ನ ಮಾಡಲಾಯಿತು. 7th ಕ್ವಶನ್ ಯಾರು ಹೇಳ್ತೀರಿ? ರಯತ್ವಾರಿ ಸೆಟಲ್ಮೆಂಟ್. ವಿತ್ ರೆಫರೆನ್ಸ್ ಟು ರಯತ್ವಾರಿ ಸೆಟಲ್ಮೆಂಟ್ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. 2012 IAS. ಫಸ್ಟ್ ಒನ್, ದ ರೆಂಟ್ ವಾಸ್ ಪೇಡ್ ಡೈರೆಕ್ಟ್ಲಿ ಟು ದ ಪೀಸೆಂಟ್ಸ್. ಪೀಸೆಂಟ್ಸ್ ಅಂತಂದ್ರೆ ರೈತರು. ಟು ದ ಪೀಸೆಂಟ್ಸ್ ಟು ದ ಗವರ್ನಮೆಂಟ್. ಸೆಕೆಂಡ್, ದ ಗವರ್ಮೆಂಟ್ ಗೇವ್ ಪಟ್ಟಾಸ್ ಟು ದ ರೈಟ್ಸ್ ಅಂತ ಕರೀತಾರ, ಬಟ್ ನಾವು ರೈತ ಅಂತ ಕರಿತೀವಿ ಕನ್ನಡದಲ್ಲಿ. The lands were surveyed and assessed before being taxed. Which of the following statements given above is or are correct? 1 only, 1 and 2 only, all are correct, and D, none of the above is correct. ಯಾರು ಆನ್ಸರ್ ಮಾಡ್ತೀರಿ ನೋಡೋಣ. ರೈತವಾರಿ ಪದ್ಧತಿ. ಸೊ ರೈತವಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿ, ಜಮೀನ್ದಾರಿ ಪದ್ಧತಿ ಇವೆಲ್ಲ ಭೂ ಕಂದಾಯವನ್ನ ವಸೂಲಿ ಮಾಡಕ್ಕೆ, ರೈತರಿಗೆ ಮೋಸ ಮಾಡಕ್ಕೆ, ಶೋಷಣೆ ಮಾಡಕ್ಕೆ ಬ್ರಿಟಿಷ್ ಸರ್ಕಾರ ಭಾರತದಲ್ಲಿ ತೆಗೆದುಕೊಂಡು ಬಂದಂತ ಪದ್ಧತಿಗಳು. ಬಹಳ ಬಕ್ವಾಸ್ ಪದ್ಧತಿಗಳು. ಇದರಿಂದ ಭಾರತದ ಕೃಷಿ ಕ್ಷೇತ್ರವನ್ನ ಆಲ್ಮೋಸ್ಟ್ ಮೂಲೆ ಗುಂಪು ಮಾಡಿದ್ರು ಅವ್ರು. ಯಾರು? ಬ್ರಿಟಿಷರು. ವೆರಿ ಗುಡ್. ಸಾಕಷ್ಟು ಜನ ಸರಿ ಉತ್ತರ ಕೊಡ್ತಾ ಇದ್ರಿ. ಇದನ್ನ ಓದಿದಿರೋ ಇಲ್ಲೋ ನೀವು? IAS ಅನ್ಕೊಡೇ ಸರ್, ನಮಗೆ IAS ಆಗುದಿಲ್ಲ, ಅದು ಇಂಗ್ಲಿಷ್ನಾಗ ಇರ್ತೈತಿ, ಅದಕ್ಕೆ ಭಾಳ ನಾಲೆಜ್ ಬೇಕು, ನಾವು ಕನ್ನಡ ಮೀಡಿಯಂ ಓದ್ದವರು, ಎಲ್ಲ ಬಕ್ವಾಸ್ ಮಾತಾಡ್ಕೊಂತ ಕುಂಡ್ರು. ಬರೀ ಬಕ್ವಾಸ್ ಮಾತಾಡೋದು. ಯಾವತ್ತು ಸರ್ ನಮ್ಮ ಮೈಂಡ್ ಸೆಟ್ ಹೆಂಗಿರ್ಬೇಕಪ್ಪ ಅಂತಂದ್ರೆ, ನನ್ನ ಕಡೆ ಯಾಕದಾಗುದಿಲ್ಲ ಹಂಗ ಅನ್ಕೋಬೇಕು ನಾವು. ಮೊದಲು ನಮ್ಮ ಥಿಂಕಿಂಗ್ ಚೇಂಜ್ ಆಗ್ಬೇಕು. ನೋಡ್ರಿ, ಎಲ್ಲರೂ ಹೇಳ್ತಾ ಇದ್ದೀರಿ ರೈತವಾರಿ ಸಿಸ್ಟಮ್ ಬಗ್ಗೆ. ಓಕೆ, ಸೊ ಏನ್ ಹೇಳ್ತಾ ಇದ್ದೀರಪ್ಪ? ಈ ಆನ್ಸರ್ ಎಲ್ಲರೂ ಕೊಡ್ತಾ ಇದ್ದಾರೆ. ಎಲ್ಲ ಆನ್ಸರ್ಗಳು ಕರೆಕ್ಟ್ ಅದಾವ. ರೈತವಾರಿ ಕೇಳಿಲ್ಲ, ಮಹಲ್ವಾರಿ ಸಿಸ್ಟಮ್ ಕೇಳಿಲ್ಲ, ಜಮೀನ್ದಾರಿ ಸಿಸ್ಟಮ್ ಕೇಳಿದಿರೋ ಇಲ್ಲೋ? ನೀವೆಲ್ಲ ಓದಿದಿರ್ಲೋ ಕನ್ನಡದಾಗ? ಅದನ್ನ ಕೇಳಿದಾರೆ. ಇಲ್ಲಿ ಮತ್ತೇನ್ ಕೇಳಿದರು? ಏನು ಮಂಗಳ ಗ್ರಹದ ಬಗ್ಗೆ ಕ್ವಶನ್ ಅದಾವ, ಅಥವಾ ಚಂದ್ರಯಾನ್ ಮಿಷನ್ 2 ಬಗ್ಗೆ ಕ್ವಶನ್ ಅದಾವ? ಯಾವ ಅದಾವ ಕ್ವಶನ್? ಎಲ್ಲ ಈಸಿನೇ ಅದಾವ. ಅದಕ್ಕೆ ನಿಮ್ಮ ಮೈಂಡ್ ಒಳಗಡೆ IAS ನನಗಲ್ಲ ಅನ್ನೋದನ್ನ ತೆಗೆದು ಹಾಕ್ಬೇಕದನ್ನ. ಯಾಕೆ ಮಾಡಬಾರ್ದು? ಯಾವತ್ತು ನಾವು ಹೆಂಗ್ ಯೋಚನೆ ಮಾಡ್ಬೇಕಪ್ಪ ಅಂತಂದ್ರ, ಅವ್ರು ಮಾಡಿದಾರ ಅಂತಂದ್ರೆ ನಾನು ಯಾಕೆ ಮಾಡಬಾರ್ದು? ನನ್ನ ಕಡೆ ಏನ್ ಕಡಿಮೆ ಐತಿ? ಅವ್ರ ಕಡೆ ಕ್ವಾಲಿಟೀಸ್ ಅದಾವ ಅವೆಲ್ಲ, ಅದಕ್ಕೆ ಅವ್ರು ಮಾಡಿದಾರೆ. ನಾನು ಬೆಳೆಸ್ಕೊತೀನಿ ಅವ್ನ ಕ್ವಾಲಿಟಿಗಳನ್ನ. ಅವ್ ಕ್ವಾಲಿಟಿ ಯಾರ ಕಡೆಯಿಂದ ಹೆಂಗ್ ತಗೋಬೇಕು ನಾನು ತಗೋತೀನಿ, ನಾನು ಮಾಡ್ತೀನಿ ಅದನ್ನ. ಹಂಗ ಅನ್ನಕ್ ಸಾಧ್ಯ ಆಗಿರ್ಬೇಕು ನಾವು. ನಾವೇನ್ ಮಾಡ್ತೀವಿ, ಅವ್ರಿಗೆ ಆ ಕ್ವಾಲಿಟಿ ತವ್ರು ಅದಕ್ಕೆ ಮಾಡಿದ್ರು. ನೀವು ಓಣ್ಯಾಗ ಹೋಗ್ತಾ ಇರ್ತೀರಿ, ಒಂದ್ ದೊಡ್ಡ ಬಿಲ್ಡಿಂಗ್ ಕಟ್ಸಿರ್ತಾರ, 50 ಫ್ಲೋರ್ ಇರ್ತದೆ. 50 ಫ್ಲೋರ್ ಬಿಲ್ಡಿಂಗ್. ಆ 50 ಫ್ಲೋರ್ ಬಿಲ್ಡಿಂಗ್ ನೋಡಿದ ಕೂಡ ನಾವೇನ್ ಅನ್ಕೋತೀವಿ, ಭಾರಿ ದೊಡ್ಡ ಶ್ರೀಮಂತ ಬಿಡಪ್ಪ ಇವನು, ಎಲ್ಲ ಶ್ರೀಮಂತರು ಮಾಡೋ ಇವೆಲ್ಲ ನಮ್ ಕಡೆಯಿಂದ ಎಲ್ಲಿ ಆಗ್ತೈತಂತೆ. ನಾನ್ ಯಾಕೆ ಮಾಡಬಾರ್ದು ಅನ್ಕೋಬೇಕು. ಮೊದಲು ಥಿಂಕ್ ಮಾಡಕ್ಕೂ ಅರ್ಹತೆ ಬೇಕು ಮನಸ್ಸಿಗೆ, ನಮ್ಮ ಮೆದುಳಿಗೆ. ಈಗ ಅವನು 50 ಫ್ಲೋರ್ ಬಿಲ್ಡಿಂಗ್ ಕಟ್ಟಿದನಲ್ಲ, ಅವನು ಒಂದು 20-30 ವರ್ಷದ ಹಿಂದೆ ಬಡವನ ಇರ್ತಾನ. ಅವನ ಕಡೆನೂ ಏನೂ ಇರುವುದಿಲ್ಲ. ಅವನು ಗುಡಿಸಲ್ದಾಗ ಹುಟ್ಟಿದವನು, ಅವನು ಕಷ್ಟಪಟ್ಟೆ ಬಂದವನು. ಬಟ್ ಮುಂದೆ ಹೋಗ್ತಾ ಹೋಗ್ತಾ ಸಾಧನೆ ಹೆಂಗ್ ಮಾಡಿದ, ಯಾವ ರೀತಿ ಅವನು ದುಡ್ಡು ಉಳಿಸಿದ, ಯಾವ ರೀತಿ ಬಿಸಿನೆಸ್ ಸ್ಟ್ರಾಟಜಿಗಳನ್ನ ಮಾಡಿದ, ಯು ಶುಡ್ ಅಂಡರ್ಸ್ಟ್ಯಾಂಡ್. ಹಂಗೆ ಫೇಲ್ ಆದವರೇ ಎಷ್ಟೋ ಜನ, 10th PUC ಡಿಗ್ರಿಯಲ್ಲಿ ಫೇಲ್ ಆದವರೇ ಎಷ್ಟೋ ಜನ ಇವತ್ತು IAS ಪಾಸ್ ಆಗಿದ್ದಾರೆ. ನಾನು ಯಾಕೆ ಮಾಡಂಗಿಲ್ಲ? ನನ್ನ ಕಡೆ ನನಗೇನು ಕಡಿಮೆ ಇದೆ? ನೋಡ್ರಿ, ಈಸಿ ಅದ ಕ್ವಶನ್ಸು. ಬಟ್ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ, ಬರೀ ಇಲ್ಲ ಸಲ್ಲದ್ದೆಲ್ಲ ನಮ್ಮ ತಲೆ ಒಳಗಡೆ ತುಂಬಿ ಬಿಟ್ಟಿದ್ದಾರೆ. ತಲೆಯಾಗ ಒಟ್ಟ ಬಕ್ವಾಸ್ಗಳು ಅದಾವ. ನಾ ಕನ್ನಡ ಮೀಡಿಯಂ ಅದನ್ನು, ನಾ ಇಂಗ್ಲಿಷ್ನಾಗ ಓದಿಲ್ಲ, ನನಗೆ ಮ್ಯಾಥ್ಸ್ ಬರುದಿಲ್ಲ, ಬರೀ ಇಂಥವನ್ನೇ. ಅದಕ್ಕೆ ಸ್ಮಾರ್ಟ್ ಸ್ಟ್ರಾಟಜಿಗಳನ್ನ ಮಾಡ್ಬೇಕು. ಏನ್ ಮಾಡ್ಬೇಕು? ಸ್ಮಾರ್ಟ್ ಸ್ಟ್ರಾಟಜಿ. ಏನ್ ಸ್ಮಾರ್ಟ್ ಸ್ಟ್ರಾಟಜಿ? ಸಕ್ಸಸ್ಗೆ ಶಾರ್ಟ್ ಕಟ್ಗಳನ್ನು ಹುಡುಕ್ಬೇಕು. ನೀವು ಎಲ್ಲಾದ್ರೂ ಸ್ವಲ್ಪ ಹಿರಿಯ ವ್ಯಕ್ತಿಗಳನ್ನ ಕೇಳಿದ್ರಂತ ತಿಳ್ಕೊರಿ. ನಮಗೆ ಹಿರಿಯ ವ್ಯಕ್ತಿಗಳ ಬಗ್ಗೆ ಬಹಳ ಗೌರವ ಐತಿ. ಆದ್ರೆ ಬಹಳಷ್ಟು ಮಂದಿ ಹಿರಿಯ ವ್ಯಕ್ತಿಗಳು ಸ್ವಲ್ಪ ಸೀನಿಯರ್ ಲೆಕ್ಚರರ್ಸ್ ಇರ್ತಾರೆ.
ಅವ್ರು ನೀವು ಕೇಳಿದ್ರೆ ಅವ್ರು ಹೇಳ್ತಾರೆ ಈ ಶಾರ್ಟ್ ಕಟ್ ಯಾವತ್ತೂ ಇಲ್ಲ, ಸಕ್ಸಸ್ಸಿಗೆ ಶಾರ್ಟ್ ಕಟ್ ಇಲ್ಲ, ಹಾರ್ಡ್ ವರ್ಕ್ ಅನ್ನೇ ಮಾಡ್ಬೇಕು. ದರ್ ಇಸ್ ನೋ ಶಾರ್ಟ್ ಕಟ್ ಫಾರ್ ಸಕ್ಸಸ್. ಎಷ್ಟೋ ಮಂದಿ ಬರ್ದಿರ್ತಾರೆ ಇದನ್ನ ಬೋರ್ಡ್ ಮೇಲೆ, ಇದು ದೊಡ್ಡ ಬಕವಾಸ್ ಇದೆ. ಸಕ್ಸಸ್ಗೂ ಶಾರ್ಟ್ ಕಟ್ ಇದೆ. ಏನ್ ಶಾರ್ಟ್ ಕಟ್ ಐತಿ? ಈಗಾಗಲೇ ಅವ್ರು ಪಾಸ್ ಆಗಿದ್ದಾರೆ. ಕೆಲವು ಜನ 1ನೇ ಅಟೆಂಪ್ಟ್ನಾಗ IAS ಪಾಸ್ ಆಗ್ಯಾರ, ಕೆಲವು ಜನ 5ನೇ ಅಟೆಂಪ್ಟಿಗೆ ಪಾಸ್ ಆಗಿದ್ದಾರೆ, ಕೆಲವು ಜನ 4 ವರ್ಷದಿಂದ ಬರೆಯಕತ್ತರು ಇನ್ನೂ PC ಆಗಿಲ್ಲ, 4 ವರ್ಷದಿಂದ. ಇನ್ನು ಕೆಲವೊಂದು 7 ವರ್ಷ IAS ಮಾಡ್ರು ಪಾಸ್ ಆಗಿಲ್ಲ. ಯಾಕೆ? ಮಾಲ್ಟ್ ಸ್ಟ್ರಾಟಜಿ. ಸಕ್ಸಸ್ಸು ಶಾರ್ಟ್ ಕಟ್ ಇಂದನೂ ಸಿಗ್ತೈತಿ. ಮತ್ತೆ 5 ವರ್ಷ ಮಾಡಿದವನು IAS ಆಗ್ತಾನ, 1 ವರ್ಷನಾಗೂ IAS ಆಗ್ತಾನ ಅಂದ್ರೆ ಇವಂಗ ಏನೋ ಶಾರ್ಟ್ ಕಟ್ ಗೊತ್ತಿದೆ. ಏನದ್ ಶಾರ್ಟ್ ಕಟ್? ಏನ್ ಹೇಳಿ? ಏನಂತಂದ್ರೆ ಯು ನೀಡ್ ಟು ಲರ್ನ್ ಫ್ರಮ್ ಅದರ್ಸ್ ಮಿಸ್ಟೇಕ್. ಬಿಗ್ಗೆಸ್ಟ್ ಶಾರ್ಟ್ ಕಟ್ ಇದು. ಒಬ್ಬ ವ್ಯಕ್ತಿ ಹೇಳ್ತಾನೆ ನಿಮ್ ಮುಂದೆ ಬಂದು, ನಾನು IAS 3ನೇ ಅಟೆಂಪ್ಟ್ಗೆ ಆದೆ. 3ನೇ ಅಟೆಂಪ್ಟ್ಗೆ IAS ಆಗಿದ್ದಾನು ಅಂದ್ರೆ 2 ಅಟೆಂಪ್ಟ್ನಾಗ ಅವ್ನು ಏನ್ ತಪ್ಪು ಮಾಡಿದ ಅಂತ ತಿಳ್ಕೊಬೇಕು ನೀವು. ಆ 2 ಅಟೆಂಪ್ಟ್ ಒಳಗಡೆ 2 ವರ್ಷ ಅವ್ನು ಏನೇನ್ ತಪ್ಪು ಮಾಡಿದಾನಲ್ಲ, ಆ ತಪ್ಪುಗಳನ್ನ ನೀವು ಈಗ ತಿದ್ಕೊಂಡ್ಬಿಟ್ರೆ ನೀವು 2 ವರ್ಷ ಉಳಿಸ್ಬೋದು. ದಿಸ್ ಇಸ್ ದ ಬಿಗ್ಗೆಸ್ಟ್ ಶಾರ್ಟ್ ಕಟ್ ಇದು. ಹೌದಾ? ಒಪ್ಕೋತೀರ ನಾ ಹೇಳಿದ್ದು ಸರಿ ಇದ್ರೆ ಕ್ವಿಕ್ ಆಗಿ ಲೈಕ್ ಬಟನ್ ಪ್ರೆಸ್ ಮಾಡ್ರಿ ನೋಡೋಣ. ಈಗ ನೀವೊಂದು ಬಿಸ್ನೆಸ್ ಮಾಡ್ತಾ ಇದೀರಿ, ಒಂದು ಬಿಸ್ನೆಸ್ ಮಾಡ್ಬೇಕಂದ್ರೆ, ಒಂದು ಕಂಪನಿ ಸ್ಟ್ಯಾಂಡ್ ಮಾಡ್ಬೇಕಂದ್ರೆ 108 ವಿಘ್ನಗಳು ಬರ್ತಾವ, ಸಾಕಷ್ಟು ತೊಂದರೆಗಳು ಬರ್ತಾವ. ಅವನ್ನೆಲ್ಲ ನೀವು ಎದುರಿಸ್ತಿರ್ತೀರಿ. ಅದಕ್ಕೆ ಶಾರ್ಟ್ ಕಟ್ ಜಲ್ದಿ ನಿಮ್ ಕಂಪನಿ ಬೆಳಿಬೇಕಪ್ಪ. ಈಗಾಗಲೇ ಅದೇ ಫೀಲ್ಡ್ನಾಗ ಒಬ್ಬ ಯಾರೋ ವ್ಯಕ್ತಿ ಜಗತ್ನಾಗ ಅತಿ ದೊಡ್ಡ ಕಂಪನಿ ಕಟ್ಟಿಬಿಟ್ಟಿರ್ತಾನೆ. ಅದೇ ಫೀಲ್ಡ್ನಾಗ ಅವನು ಜಗತ್ನಾಗ ಅತಿ ದೊಡ್ಡ ಕಂಪನಿ ಕಟ್ಟಿ 35 ವರ್ಷದ ರಿಚ್ ಎಕ್ಸ್ಪೀರಿಯನ್ಸ್ ಇರುವಂತ ಒಂದು ಪುಸ್ತಕ ಬರೆದಿರ್ತಾನೆ. ಆ ಪುಸ್ತಕದ ಬೆಲೆ 180 200 ರೂಪಾಯಿ ಇರ್ತೈತಿ. 200 ರೂಪಾಯಿ ಕೊಟ್ಟು ಆ ಪುಸ್ತಕ ಓದಿದ್ರಿ, ಅವನು 35 ವರ್ಷಗಳು ಏನ್ ತಪ್ಪು ಮಾಡ್ದ, ಹೆಂಗ್ ತಿದ್ದುಕೊಂಡ ಎಲ್ಲ ಸಿಕ್ಬಿಡ್ತೈತಿ ನಿಮಗೆ. ಅದನ್ನ ನೀವು ಇಮಿಡಿಯೇಟ್ ಅಪ್ಲೈ ಮಾಡ್ಬೋದು. 35 ವರ್ಷಕ್ಕೆ ಅವ್ನು ಬಂದಂತ ಎಕ್ಸ್ಪೀರಿಯನ್ಸ್ ನಿಮಗೆ ಬರೀ 200 ರೂಪಾಯಿದಾಗ ಸಿಕ್ಬಿಡ್ತೈತಿ. ದಿಸ್ ಇಸ್ ದ ಬಿಗ್ಗೆಸ್ಟ್ ಶಾರ್ಟ್ ಕಟ್ ಮೆಥಡ್. ಈ ಶಾರ್ಟ್ ಕಟ್ ಅನ್ನ ನೀವು ಬಳಸ್ಬೇಕು. ಹೌದಾ? ಈಗ ನೀವು ಸುಮ್ಮನೆ ಈಗ ನೋಡ್ರಿ ಕ್ಲಾಸ್ಗಳು ಅದಾವ, ಇದ್ರೊಳಗಡೆ ನಾನು ಹೇಳ್ತಿರ್ತೀನಿ ಹೆಂಗ್ ಎಲಿಮಿನೇಷನ್ ಮಾಡಬೇಕು, ಯಾವ ರೀತಿ ಕ್ವಶನ್ಗೆ ಆನ್ಸರ್ ಮಾಡಬೇಕು, ಯಾವ ರೀತಿ ಕೀ ವರ್ಡ್ಸ್ ಗಳನ್ನ ಹಿಡಿಬೇಕು, ಎಲಿಮಿನೇಷನ್ ಟೆಕ್ನಿಕ್ ಹೆಂಗ್ ಮಾಡಬೇಕು. ನೀವು ಕ್ಲಾಸ್ ನೋಡ್ಬಿಟ್ರಿ ಅಂತಂದ್ರೆ ನಿಮಗೆ ಈಗ ಗೊತ್ತಾಗ್ಬಿಡ್ತದೆ. ಇಲ್ಲಪ್ಪ ಅಂತಂದ್ರೆ ಎಕ್ಸಾಮ್ ಮುಗಿಸಿ ಬಂದ ಮೇಲೆ ಒಂದು ಟೆಕ್ನಿಕ್ ಗೊತ್ತಾದ್ರೆ ಮತ್ತೆ ಮುಂದಿನ ವರ್ಷ ಬರೀಬೇಕು. ಅವಾಗ ಮತ್ತೆ ಎಕ್ಸಾಮ್ ಮುಗಿಸಿ ಫೇಲ್ ಆದ್ಮೇಲೆ ಮತ್ತೊಂದು ಟೆಕ್ನಿಕ್ ಗೊತ್ತಾದ್ರೆ 2-3 ವರ್ಷ ಹೋಗ್ತದೆ. ದಿಸ್ ಇಸ್ ದ ಶಾರ್ಟ್ ಕಟ್ ವೇ. ಬರೀ IAS ಅಷ್ಟೇ ಅಲ್ಲ, KS ಇರ್ಬೋದು, PSI ಇರ್ಬೋದು, PC ಇರ್ಬೋದು, ಎಲ್ಲ ಕಡೆ ಬರತ್ತವ್. ರೈತವಾರಿ ಸಿಸ್ಟಮ್ ಬರುದಿಲ್ಲ. ರೈತವಾರಿ ಸಿಸ್ಟಮ್ ಎಷ್ಟು ಸರಿ ಬಂದೈತಪ್ಪ PC ಒಳಗಡೆ, ಎಷ್ಟು ಸರಿ KS, PSI, FDA, SDA ಎಷ್ಟು ಸರಿ ಬಂದ ತೆಗೆದು ನೋಡ್ರಿ ನೀವು ಗೊತ್ತಾಗ್ತದೆ. ಅಲ್ಲೂ ಬಂದೈತಿ, ಇಲ್ಲೂ ಬಂದೈತಿ, ಮುಂದೂ ಬರ್ತಾವ ಇವು. ಅದನ್ನೇ ನಾ ಹೇಳ್ತಾ ಇರೋದು, ಇವನ್ನೆಲ್ಲ ತಿಳ್ಕೊಬೇಕು ನೀವು. ಇದೇ ಶಾರ್ಟ್ ಕಟ್ ಇದು. ಇಂಥವನ್ನ ಯಾರು, ಈಗ ನಾನಿರ್ಲಿ ಅಥವಾ ಬೇರೆ ಯಾರೇ ಎಜುಕೇಟರ್ ಇರಲಿ, ಇಂಥ ಟ್ರಿಕ್ಸ್ಗಳು ನಿಮಗೆ ಗೊತ್ತಾಗಕತ್ತವ. ಯಾವ ತಪ್ಪುಗಳನ್ನ ಮಾಡಬೇಡ್ರಿ ಅಂತ ನಿಮಗೆ ಅವ್ರು ಒತ್ತಿ ಹೇಳೋರೊಬ್ರು ಇದಾರ ಅಂತಂದ್ರೆ ಅವ್ರು ನಿಮಗೆ ಶಾರ್ಟ್ ಕಟ್ ತೋರಿಸ್ತಾ ಇದಾರೆ. ಇಲ್ಲ ಸರ್ ಇದನ್ನ ಬಿಟ್ಟು ನಾನು ಮತ್ತೂ ಗುಡ್ಡ ಸುತ್ತಿ ಮೈಲಾರ್ಕ್ ಬರ್ತೀನಿ ಅಂತಂದ್ರೆ ವಿಶ್ ಯು ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಓಕೆ, ಅದಕ್ಕಾಗಿ ಸ್ವಲ್ಪ ಥಿಂಕ್ ಮಾಡಿ ಓದ್ರಿ. ಶಾರ್ಟ್ ಕಟ್ ಇದಾವ್, ಎಲ್ಲದಕ್ಕೂ ಶಾರ್ಟ್ ಕಟ್ ಅದಾವ್. ಬಟ್ ನಮ್ಮ ಮಂದಿ ನಮ್ಮ ತಲೆಗೆ ಏನ್ ತುಂಬ್ಯಾರಪ್ಪ, ಒಟ್ಟ ಶಾರ್ಟ್ ಕಟ್ ಇಲ್ಲ. ಹಾರ್ಡ್ ವರ್ಕ್ ಅನ್ನ ಮಾಡ್ಬೇಕು, ಹಂಗೇನಿಲ್ಲ. ಶಾರ್ಟ್ ಕಟ್ನು ಸಾಕಷ್ಟು ಅದಾವ್. ಇನ್ನೊಬ್ಬರ ತಪ್ಪಿನಿಂದ ನೀವು ತಿಳ್ಕೊಂಡ್ರೆ ಅದೇ ಶಾರ್ಟ್ ಕಟ್. ಇವತ್ತು ತೆಂಡೂಲ್ಕರ್ ಎಷ್ಟು ಬೇಗ ಬೆಳೆದ್ರು, ಅದಕ್ಕಿಂತ 2 ವೇಗದಲ್ಲಿ ವಿರಾಟ್ ಕೊಹ್ಲಿ ಬೆಳೆದ್ರು. ಯಾಕೆ? ತೆಂಡೂಲ್ಕರ್ ಇಂದಾನೇ ಬಹಳ ಕಲ್ತಂತವ್ರು ವಿರಾಟ್ ಕೊಹ್ಲಿ. ಇನ್ನು ವಿರಾಟ್ ಕೊಹ್ಲಿ ತೆಂಡೂಲ್ಕರ್ ಇಬ್ಬರಿಂದನೂ ಕಲ್ತಂತ ವ್ಯಕ್ತಿ ಬರ್ತಾನೆ ಇನ್ನೊಂದು ಸ್ವಲ್ಪ ದಿವಸನಾಗ. ಅವ್ನು ಇವ್ರಿಬ್ಬರಿಗಿಂತನೂ ಫಾಸ್ಟ್ ಆಗಿ ಸಾಧನೆಗಳನ್ನ ಮಾಡಿ ತೋರಿಸ್ತಾನೆ. ಯಾಕಂದ್ರೆ ಈಗಾಗಲೇ ಇವ್ರು ಮಾಡಿದಂತ ತಪ್ಪುಗಳು ತಿದ್ದುಕೊಂಡಿದ್ದು ಎಲ್ಲ ಅವ್ರ ಕಣ್ಣು ಮುಂದಿರ್ತಾವ. ಅದನ್ನ ಓದಿ ನೋಡಿ ಪ್ರಾಕ್ಟಿಕಲ್ ಆಗಿ ತಿಳ್ಕೊಂಡು ಬೇಗ ಮುಂದೆ ಹೋಗ್ತಾ ಇದ್ದಾರೆ. ದಿಸ್ ಇಸ್ ವಾಟ್ ದ ವರ್ಲ್ಡ್ ಇಸ್ ಗೋಯಿಂಗ್. ಅದಕ್ಕೆ ಇವತ್ತಿನ ದುನಿಯಾ ಯಾಕೆ ಫಾಸ್ಟ್ ಹೋಗ್ತಾ ಇದೆ ಅಂದ್ರೆ ಇದಕ್ಕೆ ಫಾಸ್ಟ್ ಹೋಗ್ತಾ ಇದೆ. ಒಬ್ರು ಕಲ್ಕೋತಾ ಇದಾರ, ತಪ್ಪುಗಳಿಂದ ತಿದ್ಕೋತಾ ಇದಾರ, ಮತ್ತೆ ಮರಳಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅರ್ಥ ಆಗ್ತಾ ಇದನ್ನ ಹೇಳಿದ್ದು, ಸಕ್ಸೆಸ್ ಈಸ್ ಹ್ಯಾವಿಂಗ್ ದ ಶಾರ್ಟ್ ಕಟ್ ಇದೆ. ಬಟ್ ನೀವು ಅದನ್ನ ನೋಡುವಂತ ನಿಮ್ಮ ಕಣ್ಣುಗಳನ್ನ ಓಪನ್ ಮಾಡ್ಬೇಕು. ಆ ಕಣ್ಣುಗಳನ್ನ ಮುಚ್ಚೆ ಇಟ್ಕೊಂಡು ಶಾರ್ಟ್ ಕಟ್ ಇಲ್ಲ, ನಾವ್ ಯಾವಾಗಿದ್ರು ಹಾರ್ಡ್ ವರ್ಕ್ ಮಾಡ್ಬೇಕಂತ ಅಂದ್ರೆ ಏನು ಮಾಡಕ್ ಬರುದಿಲ್ಲ. ಕುದುರೆ ತರ ವರ್ಕ್ ಮಾಡ್ಬೇಕು. ಕುದುರೆ ತರ, ಕತ್ತೆ ತರ ಹಾರ್ಡ್ ವರ್ಕ್ ಮಾಡಂಗಿಲ್ಲ. ಇವತ್ತಿನ ಕಾಲದಾಗೆ ಕತ್ತೆಗಳು ಹಾರ್ಡ್ ವರ್ಕ್ ಮಾಡ್ತಾ ಇಲ್ಲ. ಅವು ಒಂದ್ ಯಾವ ಆ್ಯಪ್ ಡೌನ್ಲೋಡ್ ಮಾಡಿರ್ತಾವ. ಅಷ್ಟು ಸ್ಮಾರ್ಟ್ ಯುಗ ಇವತ್ತು ಬಂದಿದೆ. ಇಲ್ಲಿ ರಯತ್ವಾರಿ ಪದ್ಧತಿ ಬಗ್ಗೆ 3 ಹೇಳಿಕೆಗಳು ಸರಿ ಇದಾವ್. 7ನೇದ್ದು C ಇಸ್ ದ ರೈಟ್ ಆನ್ಸರ್. ನಾ ಹೇಳಿದ್ದು ಒಪ್ಕೋತಿರೋ ಇಲ್ಲೋ, ಏನ್ ಬಕ್ವಾಸ್ ಹೇಳತ್ತಾರ ಸರ್ ಅಂತ ಅನ್ಬೇಡ್ರಿ. ನಾ ಯಾಕೆ ಹೇಳ್ತಿರ್ತೀನಿಪ್ಪ ಅಂತಂದ್ರೆ, ನಾನು ಕೆಲವೊಂದ್ಸರಿ ನೋಡ್ತಿರ್ತೀನಿ ಹುಡುಗರಿಗೆ, ನಾವು ಹೇಳಿರ್ತೀವಿ ಮತ್ತು ಏನಾರ ಓದ್ತಾವ್, ಏನಾರ ಮಾಡ್ತಾವ್. ಎಷ್ಟು
ನಾವು ಹೇಳ್ತೀವಿ, ಎಷ್ಟು ಇದನ್ನ ಮಾಡ್ತೀವಿ, 100 ಮಂದಿಗೆ ಹೇಳ್ರೆ 20 ಮಂದಿ ತಿದ್ಕೋತಾರೆ, ಇನ್ನು 80 ಮಂದಿ ಮತ್ತೂ ಹಳೆ ಮೆಥಡ್ಗಳನ್ನೇ ಹೋಗುದು. ಹೆಂಗ್ ಸಿಗ್ತಾವ ಜಾಬು? ಯೋಚನೆ ಮಾಡ್ರಿ. ಎಲ್ಲರೂ ಓದವ್ರೆ, ಬಟ್ ಪಾಸ್ ಆಗೋದು ಕೆಲವೇ ಜನ. ಹಿಂಗೆ ಮಾಡ್ಕೊಂಡು ನೀವು ಜಲ್ದಿ ಜಾಬ್ ಹಿಡಿಬೇಕು, ಏನಾದ್ರೂ ಒಂದು ನಾನು ಅಚೀವ್ಮೆಂಟ್ ಮಾಡಬೇಕು ಅಂದ್ರೆ ಸ್ಮಾರ್ಟ್ ವರ್ಕ್ ಮಾಡ್ರಿ, ಪ್ಲಾನಿಂಗ್ ಮಾಡ್ರಿ. ನಾ ಯಾಕೆ ಇದನ್ನೆಲ್ಲ ಹೇಳ್ತೀನಿ ಅಂತಂದ್ರೆ, ಸರ್ ಬಹಳ ಜನ ನಮ್ಮ ಹುಡುಗರು ಸುಮ್ಮನೆ ಓದ್ತಾ ಇದಾವ್. ಸುಮ್ಮನೆ ಪ್ರಯತ್ನಕ್ಕೆ ಯಾವತ್ತೂ ಫಲ ಸಿಗೋದಿಲ್ಲ, ಸರಿಯಾದ ಪ್ರಯತ್ನಕ್ಕಷ್ಟೇ ಫಲ ಸಿಗ್ತದೆ. ಪ್ರಯತ್ನಕ್ಕೆ ತಕ್ಕ ಫಲ ಅನ್ನೋದು ಹಳೆ ಗಾದೆ ಮಾತದು. ಹೊಸ ಗಾದೆ ಮಾತೇನಪ್ಪ? ಸರಿಯಾದ ಪ್ರಯತ್ನಕ್ಕೆ ಮಾತ್ರ ಫಲ ಸಿಗ್ತದೆ. ಸಪ್ತಾಪುರ ಒಳಗಡೆ, ಬೆಂಗಳೂರು, ವಿಜಯನಗರ ಒಳಗಡೆ, ಆಮೇಲೆ ಬಿಜಾಪುರದೊಳಗಡೆ ಎಷ್ಟು ಮಂದಿ ಓದಾಕತ್ತವ್ರು, ಲಕ್ಷಾಂತರ ಜನ ಓದಾಕತ್ತಾರ. ಬಟ್ ಎಲ್ಲರಿಗೂ ಸಕ್ಸಸ್ ಸಿಗ್ತಾ ಇದೆ? ಇಲ್ಲ. ಯಾಕೆ? ಏನು ಓದಬೇಕನ್ನೋದನ್ನ ಬಿಡೋದು, ಉದ್ದಕ ಓದ್ಕೊಂತ ಹೋಗೋದು. ಹಂಗ ಮಾಡಿದ್ರೆ ಆಗುದಿಲ್ಲ. ಇದು ಎಲ್ಲ ನಿಮ್ಮ ನಿಮ್ಮ ಮೈಂಡ್ ಸೆಟ್, ನಿಮ್ಮ ಯೋಚನಾ ಕ್ರಮ, ನಿಮ್ಮ ಥಿಂಕ್ ಮಾಡುವಂತ ಕ್ರಮಗಳು ಚೇಂಜ್ ಆಗಲಂತೆ ನಾನು ಇಷ್ಟು ಕಷ್ಟಪಟ್ಟು IAS ಅದನ್ನ ಬಿಡಿಸ್ತಾ ಇದ್ದೀನಿ. IAS ಪೇಪರ್ ಬಿಡಿಸ್ತಾ ಇರೋದು ಬರೀ IAS ಹುಡುಗರಿಗೆ ಅಲ್ಲಿದು. ಎಲ್ಲರಿಗೂ ಹೆಲ್ಪ್ ಆಗ್ತದೆ. ನಿಮಗೆ ಮುಂದಿನ ನಿಮ್ಮ ಟ್ರೆಂಡ್ ಏನ್ ಚೇಂಜ್ ಆಗ್ತೈತಲ್ಲ, ಕ್ವಶನ್ ಪೇಪರ್, ಅದಕ್ಕೆ ನಿಮ್ಮನ್ನ ಈಗಿನಿಂದಾನೇ ನಾವು ರೆಡಿ ಮಾಡ್ತಾ ಇದೀವಿ. ಓಕೆ, ಸೊ ನಾನು ಹೇಳೋ ಪಾಯಿಂಟ್ ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸಿದ್ದೀನಿ. ನೋಡ್ರಿ, ರಯತ್ವಾರಿ ಸಿಸ್ಟಮ್. ಓಕೆ, ಸೊ ಜರೇದಾರಿ ಸಿಸ್ಟಮ್, ಮಹಲ್ವಾರಿ ಸಿಸ್ಟಮ್, ಜಮೀನ್ದಾರಿ ಸಿಸ್ಟಮ್. ಎಲ್ಲಾ ಸಿಸ್ಟಮ್ ಒಳಗೂ ಮಿಡಲ್ ಮ್ಯಾನ್ ಇರ್ತಾನೆ. ರೈತರಿಂದ ದುಡ್ಡು ತಗೊಂಡು ಅದ್ರಾಗ ಒಂದಿಷ್ಟು ದುಡ್ಡನ್ನ ಬ್ರಿಟಿಷರ್ಗೆ ಕೊಡುವಂತ ವ್ಯಕ್ತಿ ಒಬ್ಬನ್ ಇರ್ತಾನೆ, ಏಜೆಂಟ್. ಬಟ್ ಯಾರು ಏಜೆಂಟ್ ಇಲ್ಲ, ಡೈರೆಕ್ಟ್ ರೈತರು ಬ್ರಿಟಿಷರ್ ನಡುವೆನೆ ಕಂದಾಯ ತೆಗೆದುಕೊಳ್ಳೋ ವ್ಯವಸ್ಥೆ ಏನ್ ಬಂತಲ್ಲ, ಅದನ್ನ ರೈತವಾರಿ ಸಿಸ್ಟಮ್, ರಯತ್ವಾರಿ ಸಿಸ್ಟಮ್ ಅಂತ ಹೇಳಿ ನಾವು ಕರಿತೀವಿ. ಎಸ್. ಇನ್ನು ನೆಕ್ಸ್ಟ್ ನಮ್ಮ KS PSI 12th ಬ್ಯಾಚ್ ಬರ್ತಾ ಇದೆ, ಮೆಗಾ ಬ್ಯಾಚ್. ಟುಡೇ ಇಸ್ ದ ಲಾಸ್ಟ್ ಡೇಟ್. ನಾಳೆಯಿಂದ ಅಲೋ ಇಲ್ಲ. ಯಾಕಂದ್ರೆ ಕೆಲವು ಜನ ಲಾಸ್ಟ್ ಮೂಮೆಂಟ್ಗೆ ಇನ್ನೊಂದು ದಿವಸ ಹಾಕ್ರಿ, ಇನ್ನೊಂದು ದಿವಸ ಮುಂದೆ ಹಾಕ್ರಿ, ನಾವು ಆದಾತು ಇದಾತು ಅಂತ ಇದ್ದಾರೆ. ಬಟ್ ಅದರಿಂದ ನಮಗೆ ಮುಂದೆ ಕ್ಲಾಸ್ಗಳನ್ನ ಆರಂಭ ಮಾಡಕ್ಕೆ ಬಹಳ ಪ್ರಾಬ್ಲಮ್ ಆಗ್ತಾ ಇದೆ. ಅದಕ್ಕಾಗಿ ನಾವು ಸ್ಟ್ರಿಕ್ಟ್ ಡಿಸಿಷನ್ ತಗೋತಾ ಇದೀವಿ. ಇನ್ನು ಮೇಲೆ ಯಾವುದೇ ಬ್ಯಾಚ್ ಇರಲಿ, ಇವತ್ತು ಲಾಸ್ಟ್ ಅಂದ್ರೆ ಅವತ್ತನೇ ಲಾಸ್ಟ್. ನಾಳೆಯಿಂದ ಅಲೋ ಇರೋದಿಲ್ಲ, ಇವತ್ತನೇ ಲಾಸ್ಟ್. ಜುಲೈ 17th. ಟುಡೇ ಇಸ್ ದ ಲಾಸ್ಟ್ ಡೇಟ್ ಟು ಜಾಯಿನ್ ದಿ KS PSI 12th ಬ್ಯಾಚ್. ಸಾಕಷ್ಟು ಫೆಸಿಲಿಟಿಗಳಿದಾವೆ. 24/7 ಡೌಟ್ ಕ್ಲಿಯರಿಂಗ್ ಫೆಸಿಲಿಟಿ, ಆನ್ಸರ್ ರೈಟಿಂಗ್, ಟೆಸ್ಟ್ ಸೀರೀಸ್, ಸ್ಟ್ರಾಟಜಿ ಕ್ಲಾಸ್ ಎಲ್ಲ ಇದೆ. ಪೇಪರ್ 1, ಪೇಪರ್ 2 ಭಾರಿ ಬೆಸ್ಟ್ ಸಿಲೆಬಸ್ ಕವರೇಜ್ ಇದೆ. ಸೊ ರೆಕಾರ್ಡೆಡ್ ಕ್ಲಾಸು ಇರ್ತಾವ, ಲೈವ್ ಕ್ಲಾಸನ್ನು ಇರ್ತಾವ. ಇದರ ಸದುಪಯೋಗವನ್ನ ತಾವು ತೆಗೆದುಕೊಳ್ಳಕ್ ಸಾಧ್ಯ ಆಗಿರ್ಬೇಕು. ನೆಕ್ಸ್ಟ್ ನೋಡ್ರಿ, ಬ್ರಹ್ಮ ಸಮಾಜಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? 2012 IAS ಪ್ರಿಲಿಮ್ಸ್. ಒಂದನೇದು, ಇದು ವಿಗ್ರಹಾರಾಧನೆಯನ್ನ ವಿರೋಧಿಸಿತ್ತು. ಧಾರ್ಮಿಕ ಗ್ರಂಥಗಳನ್ನು ಅರ್ಥೈಸಲು ಪುರೋಹಿತ ವರ್ಗದ ಅಗತ್ಯವನ್ನ ಇದು ನಿರಾಕರಿಸಿತು. ನೆಕ್ಸ್ಟ್ ಮೂರನೇ ಆಪ್ಷನ್, ವೇದಗಳು ತಪ್ಪಾಗಲಾರವು ಎಂಬ ಸಿದ್ಧಾಂತವನ್ನ ಇದು ಜನಪ್ರಿಯಗೊಳಿಸಿತು. ಓಕೆ, ಕನ್ನಡ ಮೀಡಿಯಂ ಅಲ್ಲಿ ಆನ್ಸರ್ ಮಾಡ್ರಿ, ನಾನು ಇಂಗ್ಲಿಷ್ ಅಲ್ಲಿ ಓದಿರ್ತೇನೆ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಆರ್ ಕರೆಕ್ಟ್ ರಿಗಾರ್ಡಿಂಗ್ ಬ್ರಹ್ಮೋ ಸಮಾಜ್? It opposed idolatry. It denied the need of priestly class for interpreting the religious texts. It popularized the doctrine that Vedas are infallible. Select the correct answer using the given codes below. 1 only, 1 and 2 only, 3 only, 1, 2 and 3. ನೋಡೋಣ ಆನ್ಸರ್ ಹಾಕ್ರಪ್ಪ. ನೋಡೋಣ, ಬ್ರಹ್ಮ ಸಮಾಜ್, ರಾಜಾರಾಮ್ ಮೋಹನ್ ರಾಯ್ ಅವರ ಬ್ರಹ್ಮ ಸಮಾಜದ ಬಗ್ಗೆ ತಾವೆಲ್ಲರೂ ಓದಿದಿರಿ. ನೋಡೋಣ ಯಾರು ಆನ್ಸರ್ ಕೊಡ್ತೀರಿ ಅಂತೇಳಿ ನೋಡೋಣ. ವೆರಿ ಗುಡ್. ಬರ್ತಾ ಇದಾವ. ಓಕೆ, ಸೊ ಇಲ್ಲಿ ಆನ್ಸರ್ಗಳು ಬರ್ತಾ ಇದಾವ. ವೇದಗಳು ತಪ್ಪಾಗಲಾರವು. ಎಸ್, ವೆರಿ ಗುಡ್. ಬಹಳ ಜನ ಆನ್ಸರ್ ಕೊಡ್ತಾ ಇದಾರೆ. 1, 2 ಕೊಡ್ತಾ ಇದಾರೆ ಬಟ್ ಹಿಸ್ಟ್ರಿ ಬಹಳ ಚೆನ್ನಾಗಿ ಆನ್ಸರ್ ಮಾಡ್ತಾರೆ. ಎಲ್ಲರಿಗೂ ಗೊತ್ತಿರ್ತದೆ. 1 and 2 ಆರ್ ಕರೆಕ್ಟ್. B ಇಸ್ ದ ರೈಟ್ ಆನ್ಸರ್. ವೆರಿ ಗುಡ್. ಬ್ರಹ್ಮ ಸಮಾಜ್, ಬ್ರಹ್ಮೋ ಸಮಾಜ್ started in 1828. 1828 ಈ ಒಂದು ಬ್ರಹ್ಮ ಸಮಾಜವನ್ನ ಆರಂಭ ಮಾಡಿದ್ರು. ಆಗಸ್ಟ್ 20 1828 ಬ್ರಹ್ಮ ಸಮಾಜವನ್ನ ಶುರು ಮಾಡಿದ್ರು. ಇನ್ನು ಶುರು ಮಾಡಿದಂಥದ್ದು ಫಾದರ್ ಆಫ್ ಇಂಡಿಯನ್ ರೆನೆಸಾನ್ಸ್, ಭಾರತೀಯ ಪುನರುಜ್ಜೀವನದ ಪಿತಾಮಹ ರಾಜಾರಾಮ್ ಮೋಹನ್ ರಾಯ್ ಅವರು ಮಾಡಿದಂಥದ್ದು. ವಿಗ್ರಹಾರಾಧನೆ ಬ್ಯಾಡ್ ಅಂತ ಹೇಳಿದ್ರು.
ಪ್ರಿಸ್ಲಿ ಕ್ಲಾಸ್ ಅವ್ರು ಮಾತ್ರ ಗ್ರಂಥಗಳನ್ನ ಅರ್ಥೈಸೋದು, ಇದನ್ನೆಲ್ಲ ಅವ್ರಿಗಷ್ಟೇ ಸೀಮಿತ ಅನ್ನೋದನ್ನ ನಿರಾಕರಣೆ ಮಾಡಿದ್ರು. ಓಕೆ, ಇದು ಎ ಮತ್ತೆ ಬಿ. ಓಕೆ, 1 and 2 ಬೋತ್ ಆರ್ ಕರೆಕ್ಟ್. ಬ್ರಹ್ಮ ಸಮಾಜ್, ಪ್ರತಿ ವರ್ಷ ಬ್ರಹ್ಮ ಸಮಾಜದ ಮೇಲೆ ಕ್ವಶನ್ ಬರ್ತಾವ. ಬಂದವೋ ಇಲ್ಲೋ ನೀವ ಹೇಳ್ರಿ ನನಗೆ. ಕೆಲವು ಜನ ಕೇಳ್ತಾರೆ, ಏನ್ ಸರ್ ನೀವು IAS ಲೆವೆಲ್ಗೆ ಕ್ವಶನ್ ಬರ್ತಾವಂತ, ಇಂಥವೆಲ್ಲ IAS ಕ್ವಶನ್ಗಳು ನಮಗೆ PC ಬರ್ತಾವೇನ, PSI ಬರ್ತಾವೇನ ಅಂತ ಕೇಳ್ತಾವ. ಅವಕ್ಕ ಹಿಂದ ಮುಂದೆ ಏನು ನೋಡೇ ಇರುದಿಲ್ಲ ಅವು. ಕ್ವಶನ್ ಪೇಪರ್ ನೋಡಿರುದಿಲ್ಲ, ಸುಮ್ಮನೆ ಏನಾರು ಕೇಳ್ಕೊಂತ ಅಡ್ಯಾಡ್ತಾವ. ಸ್ವಲ್ಪ ಕುಂತ ಅನಾಲಿಸಿಸ್ ಮಾಡ್ರಿ, ಪೇಪರ್ ಅನಾಲಿಸಿಸ್ ಮಾಡ್ರಿ. ಎಷ್ಟು ಸಾರಿ ಬ್ರಹ್ಮ ಸಮಾಜದ ಮೇಲೆ ಬಂದೈತಿ, ಎಷ್ಟು ಸಾರಿ ರಾಜಾರಾಮ್ ಮೋಹನ್ ರಾಯ್ ಅವ್ರ ಬಗ್ಗೆ ಕ್ವಶನ್ಗಳು ಬಂದಿದವು. PC ಒಳಗೂ ಬಂದವ, IAS ಅಲ್ಲೂ ಬಂದವು, PC to DC ಎಲ್ಲಾ ಕಡೆನೂ ಇವೇ ಕಾನ್ಸೆಪ್ಟ್. ಏನ್ IAS ಒಳಗಡೆ ಏನ್ ಹಿಸ್ಟ್ರಿ ಬ್ಯಾರೆದ್ ಬಂದ್ಬಿಡ್ತೈತಿ, ಬ್ಯಾರೆ ಏನ್ ಆಸ್ಟ್ರೇಲಿಯಾದ ಹಿಸ್ಟ್ರಿ ಬಂದ್ಬಿಡ್ತೈತಿ, ಬರುದಿಲ್ಲ. ಇವೇ ಇರ್ತಾವ, ಸ್ವಲ್ಪ ಒಂದ್ ಪಾಯಿಂಟ್ ಹೆಚ್ಚಿಗೆ ಇರ್ತೈತಿ, ಸ್ವಲ್ಪ ಟ್ವಿಸ್ಟ್ ಮಾಡ್ತಾನ ಅಷ್ಟೇ. ನೀವು ಹೆಂಗ್ ನೋಡ್ತೀರಿ ಹಂಗಿದೆ. ಇವು ಕ್ವಶನ್ ಭಾಳ ಟಫ್ ಅದಾವಪ್ಪ ಅಂದ್ರೆ ನಿಮಗೆ ಟಫ್ ಅನಿಸ್ತೈತ. ಈಸಿ ಅದಾವ, ನಾನ್ ಮಾಡ್ಬೋದು, ಒಂದ್ ಸ್ವಲ್ಪ ನನಗೆ ಕರೆಕ್ಟ್ ಗೈಡೆನ್ಸ್ ಇದ್ರೆ ನಾನು ಮಾಡ್ಬೋದು ಅಂತಂದ್ರೆ ನೀವು ಡೆಫಿನೆಟ್ಲಿ ಮಾಡ್ತೀರಿ. ಯಥಾ ದೃಷ್ಟಿ ತಥಾ ಸೃಷ್ಟಿ. ನಾನು IAS ಮಾಡತ್ತೀನಪ್ಪ ಅಂತಂದ್ರೆ IAS ನಿಮಗೆ ಈಸಿ ಆಗ್ತದೆ. IAS ಬೇಡ ಸರ್, ಅವೆಲ್ಲ ಭಾಳ ಕಾಂಪಿಟೇಷನ್ ಅಂತಂದ್ರೆ PC ಸೆಟ್ ಕಾಂಪಿಟೇಷನ್ ಭಾಳ ಅಂತ ಅನಿಸ್ತದೆ ಮುಂದಿನ ದಿನಗಳಲ್ಲಿ. ಅಷ್ಟೇ ಇರೋದು. ಏಜ್ ಇದ್ದಾಗ ನುಗ್ಗುತ್ತಾ ಇರ್ಬೇಕು, ಹಂಗೆ ಎಲ್ಲ ಎಕ್ಸಾಮ್ಗಳಿಗೆ ಓದ್ಬೇಕು, ನುಗ್ಗುತ್ತಾ ಇರ್ಬೇಕು. ಅದನ್ನ ಬಿಟ್ಟು ನನಗೆ ಅದು ಬರುದಿಲ್ಲ ಇದು ಬರುದಿಲ್ಲ ಕುಂಡ್ರೋ ವಯಸ್ಸಲ್ಲಿ ಇನ್ನೊಂದು 15-20 ವರ್ಷ ಆದ್ಮೇಲೆ ಕುಂಡ್ರಾಕ್ ಬರ್ತೈತೆ. ಆಮೇಲೆ ನಾವು ಹೋಗಂದ್ರು ಕುಂಡಿರ್ತೇವೆ, ಆ ಟೈಮ್ ಬಂದಾಗ ಕುಂಡ್ರಾಕ್ ಬರ್ತೈತೆ. ಬಟ್ ಈಗ ಹೋರಾಡೋ ಟೈಮ್ ಇದು, ಹೋರಾಡಿ ದೊಡ್ಡ ಹುದ್ದೆಗಳನ್ನ ತೆಗೆದುಕೊಳ್ಳೋ ಟೈಮ್ ಇದು. ಈ ಟೈಮ್ನಾಗ ನೀವು ರೆಸ್ಟ್ ಮಾಡಕತ್ರಿ ಅಂತಂದ್ರೆ ಸೆಲೆಬ್ರೇಷನ್ ಪಕ್ಕ ಆಗ್ತೈತೆ. ನೆಕ್ಸ್ಟ್ ಕ್ವಶನ್ ನಂಬರ್ 9. ನಾ ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ ಒಳ್ಳೊಳ್ಳೆ ಎಕ್ಸಾಮ್ಗಳನ್ನ ಬರೀಲಿ ಹುಡುಗರು. ಸುಮ್ಮನೆ ಯಾವುದೋ ಒಂದು ಎಕ್ಸಾಮ್ ನಂಬ್ಕೊಂಡು ವರ್ಷ ಗಂಟ್ಲೆ ಕುಂಡ್ರಾಕ್ ಹೋಗ್ಬೇಡ್ರಿ. 2012 IAS ಒಂದ್ಲೇ ನೋಡ್ರಿ ಇದನ್ನ ಕ್ವಶನ್ ಯಾರು ಆನ್ಸರ್ ಮಾಡ್ತೀರಿ ನೋಡ್ರ, ಭಾರಿ ಟ್ರಿಕಿ ಐತಿ ನೋಡ್ರಿ. ಮಣ್ಣಿನ ಸ್ವಭಾವ ಮತ್ತು ಬೆಳೆಗಳ ಗುಣಮಟ್ಟದ ಆಧಾರದ ಮೇಲೆ ಭೂ ಆದಾಯದ ಮೌಲ್ಯಮಾಪನ ಮಾಡೋದು ಒಂದನೇದ್ದು. ಎರಡನೇದು, ಯುದ್ಧದಲ್ಲಿ ಚಲಿಸಬಹುದಾದ ಪಿರಂಗಿಗಳ ಬಳಕೆ, ತಂಬಾಕು ಮತ್ತು ಕೆಂಪು ಮೆಣಸಿನಕಾಯಿಗಳ ಕೃಷಿ. ವೆರಿ ಗುಡ್. ಇದ್ರಾಗೆ ಯಾವುದನ್ನ ಆಂಗ್ಲರು ಭಾರತಕ್ಕೆ ಪರಿಚಯಿಸಿದರು ನೋಡ್ರಿ. ಇಂಥ ಕ್ವಶನ್ ನೋಡಿಲ್ಲ ನಾವು ಹಿಸ್ಟ್ರಿ ಒಳಗಡೆ. ಒಪ್ಕೋತಿರ್ನ ಹೇಳಿದ್ದು ಓದೇವಿ, ಬಟ್ ಹಿಂಗೂ ಕೇಳಬಹುದಪ್ಪ ಕ್ವಶನ್ ಅನ್ನೋದು ನಾವು ನೋಡಿಲ್ಲ. A ಮಾತ್ರ, 1 ಮಾತ್ರ, 1 ಮತ್ತು 2, 2 ಮತ್ತು 3 ಯಾವುದು ಅಲ್ಲ. ಇದ್ರಾಗ ಬ್ರಿಟಿಷರು ಯಾವುದನ್ನ ಭಾರತಕ್ಕೆ ಪರಿಚಯಿಸಿದ್ರು ಹೇಳ್ರಿ. ಒಂದನೇದ್ದು, ನಾ ಇಂಗ್ಲಿಷ್ನಾಗ ಓದ್ತಿರ್ತೇನೆ ಅಷ್ಟುವರೆಗೂ ಕನ್ನಡದವರೆಲ್ಲ ಆನ್ಸರ್ ಮಾಡ್ರಿ ನೋಡೋಣ. ಕನ್ಸಿಡರ್ ದ ಫಾಲೋವಿಂಗ್ 2012 IAS. ಒಂದನೇದು, ಅಸೆಸ್ಮೆಂಟ್ ಆಫ್ ಲ್ಯಾಂಡ್ ರೆವೆನ್ಯೂ ಆನ್ ದ ಬೇಸಿಸ್ ಆಫ್ ನೇಚರ್ ಆಫ್ ಸಾಯಿಲ್ ಅಂಡ್ ಕ್ವಾಲಿಟಿ ಆಫ್ ಕ್ರಾಪ್ಸ್. ಸೆಕೆಂಡ್, ಯೂಸ್ ಆಫ್ ಮೊಬೈಲ್ ಕ್ಯಾನನ್ಸ್ ಇನ್ ವಾರ್ಫೇರ್. ಥರ್ಡ್, ಕಲ್ಟಿವೇಶನ್ ಆಫ್ ಟೊಬ್ಯಾಕೋ ಅಂಡ್ ರೆಡ್ ಚಿಲ್ಲೀಸ್. Which of the above was or were introduced in India by English? 1 only, 1 and 2, 2 and 3, none of the above. ಆನ್ಸರ್ ಮಾಡ್ರಪ್ಪ ನೋಡೋಣ. ಬೆಂಕಿ ಕ್ವಶನ್ ಐತಿದೆ, ಬೆಂಕಿ ಕ್ವಶನ್. ಕೆಲವು ಜನ 2, 3 ಸಿ ನ ಹೌದಾ ಓದಿದಿರಿ? ಸಿ ಹೌದಲ್ಲ ಅಂದ್ಕೊಡೆ ಎ ಹಾಕ್ತಾರ, ಒಟ್ಟು ಡಿನೂ ಹಾಕಿದಾರ. ವೆರಿ ಗುಡ್, ವೆರಿ ಗುಡ್. ಯಾರೋ ಎ ಹಾಕತ್ತಾರ, ಮಂಗಳ ಗ್ರಹದ ಗಿರಾಕಿಗಳು. ABCD ಒಟ್ಟ ಬರಾಕತ್ತ ಒಟ್ಟು. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಡಿ ಯಾವುದು ಅಲ್ಲ ರೈಟ್ ಆನ್ಸರ್. ನೋಡ್ರಿ, IAS ದಾಗ ಹಿಂಗ ಬಾಳ ಹಾದಿ ತಪ್ಪಿಸ್ತಾರ ನಿಮಗ್. ಕೆಲವೊಂದು ಕ್ವಶನ್ಗಳು IAS ಕ್ವಶನ್ ಪೇಪರ್ನಾಗ ಬಂದ ಮೇಲೆ ಅವತರದ ಆನ್ಸರ್ ಗೊತ್ತಾಗ್ತದೆ ನಮಗ್. ಹಿಂಗೂ ಐತೇನೋ ಒಂದು ಪಾಯಿಂಟ್ ಅಂತ ಹೇಳಿ. ನೋಡ್ರಿ, ಮಣ್ಣಿನ ಸ್ವಭಾವ ಮತ್ತು ನೋಡ್ರಿ ಆನ್ಸರ್ ಅಂತೂ ಡಿ ಸರ್. ಆನ್ಸರ್ ಅಂತೂ ಡಿ, ಯಾವುದು ಅಲ್ಲ, ಯಾವುದು ಸರಿ ಇಲ್ಲ ಇದ್ರೊಳಗಡೆ. ಇವನ್ ಯಾವನ್ನೂ ಬ್ರಿಟಿಷರು ಭಾರತಕ್ಕೆ ಪರಿಚಯ ಮಾಡೇ ಇಲ್ಲ. ಮತ್ ಯಾರ್ಯಾರು ಮಾಡಿದ್ರು ನೋಡ್ರಿ. ಮಣ್ಣಿನ ಸ್ವಭಾವ ಮತ್ತು ಬೆಳೆಗಳ ಗುಣಮಟ್ಟದ ಆಧಾರದ ಮೇಲೆ ಭೂ ಆದಾಯವನ್ನ ಮೌಲ್ಯಮಾಪನ ಮಾಡೋದು. ಇದನ್ನ ಅಕ್ಬರನ ಆಸ್ಥಾನದಲ್ಲಿರ್ತಕ್ಕಂಥ ರಾಜ ತೋಡರಮಲ್ಲ ಇಂಟ್ರೊಡ್ಯೂಸ್ ಮಾಡಿದ. ತೋಡರಮಲ್ಲ ಕೇಳಿದ್ರಿಲ್ಲೋ? ರಾಜ ತೋಡರಮಲ್ಲ ಇಂಟ್ರೊಡ್ಯೂಸ್ ದಿಸ್ ಪರ್ಟಿಕ್ಯುಲರ್ ಸಿಸ್ಟಮ್ ಆಫ್ ಲ್ಯಾಂಡ್ ರೆವೆನ್ಯೂ ಆನ್ ದ ಬೇಸಿಸ್ ಆಫ್ ನೇಚರ್ ಆಫ್ ಸಾಯಿಲ್ ಅಂಡ್ ದ ಕ್ವಾಲಿಟಿ ಆಫ್ ಕ್ರಾಪ್ಸ್. ಆ ಒಂದು ಮಣ್ಣಿನ ಒಂದು ಫಲವತ್ತತೆ ಮತ್ತು ಬೆಳೆಯ ಗುಣಮಟ್ಟದ ಮೇಲೆ ಟ್ಯಾಕ್ಸ್ ಅನ್ನ ಹಾಕುವಂತ ಸಿಸ್ಟಮ್ ಅಕ್ಬರ್ನ ಆಸ್ಥಾನದಲ್ಲಿರ್ತಕ್ಕಂಥ ರಾಜ ತೋಡರಮಲ್ಲ ಇಂಟ್ರೊಡ್ಯೂಸ್ ಮಾಡಿದ್ದು, ಇಂಗ್ಲಿಷರಲ್ಲ. 1ನೇ ಆಪ್ಷನ್ ತಪ್ಪು. 2ನೇದು ನೋಡ್ರಿ, ಯುದ್ಧದಲ್ಲಿ ಚಲಿಸಬಹುದಾದ ಪಿರಂಗಿಗಳನ್ನ ಬಳಕೆ ಮಾಡಿದಂಥದ್ದು ಯಾರು? ಯುದ್ಧದಲ್ಲಿ ಬಳಸಬಹುದಾದಂತ ಪಿರಂಗಿಗಳನ್ನ
ಫಸ್ಟ್ ಟೈಮ್ ಬಳಕೆ ಮಾಡಿದ್ದು ಯಾರು? ದ ಗ್ರೇಟ್ ಮೊಘಲ್ ಎಂಪರರ್, ಇನ್ಫ್ಯಾಕ್ಟ್ ದ ಫೌಂಡರ್ ಆಫ್ mightiest empire of India, Mughal Empire, that is ಬಾಬರ್. ಬಾಬರ್ ಇದನ್ನ ಇಂಟ್ರೊಡ್ಯೂಸ್ ಮಾಡಿದಂತದ್. ಬಾಬರ್ ಹೆಸರು ಕೇಳಿದಿರಿಲೋ? 1526 ಒಂದು ಪಾಣಿಪತ್ ಕದನದಲ್ಲಿ ಇದನ್ನ ಯೂಸ್ ಮಾಡಿದಂತದ್ದು ಬಾಬರ್, ದ ಮೊಘಲ್ ಎಂಪರರ್. ಇನ್ಫ್ಯಾಕ್ಟ್ ಹಿ ಇಸ್ ದ ಫೌಂಡರ್ ಆಫ್ ಮೊಘಲ್ ಎಂಪೈರ್. ಅವನು ಫಸ್ಟ್ ಟೈಮ್ ಸರ್ ಬಳಸಿದಂತದ್ದು ಬಾಬರ್. ಮೊಘಲ್ ಎಂಪೈರ್, ಮೊಘಲ್ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದಂತ ವ್ಯಕ್ತಿ. ನೆಕ್ಸ್ಟ್, ತಂಬಾಕು ಮತ್ತು ಕೆಂಪು ಮೆಣಸಿನಕಾಯಿಗಳ ಕೃಷಿ. ತಂಬಾಕು ಇದನ್ನೆಲ್ಲ ಭಾರತಕ್ಕೆ ತಗೊಂಬಂದವರು ಪೋರ್ಚುಗೀಸರು, ಇಂಗ್ಲಿಷರು ಅಲ್ಲ, ಪೋರ್ಚುಗೀಸರು. ಎರಡನೇದ್ದು ಬಾಬರ್, ಮೂರನೇದ್ದು ಪೋರ್ಚುಗೀಸರು. ಸೊ ಇಲ್ಲಿ ಯಾವುದು ಇಂಗ್ಲಿಷರಿಂದ ಭಾರತಕ್ಕೆ ಯಾವುದು ಪರಿಚಯ ಆಗಿಲ್ಲ. ಸೊ ಡಿ ಇಸ್ ದ ರೈಟ್ ಆನ್ಸರ್. ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. 2012 IAS. ನೀವು ಇಲ್ಲಿವರೆಗೆ ಹಿಸ್ಟ್ರಿ ಕ್ವಶನ್ ಗಳನ್ನ ಬಿಡಿಸಿದಿರಿ. ನೀವು ಇಲ್ಲಿವರೆಗೆ ಹಿಸ್ಟ್ರಿ ಕ್ವಶನ್ ಬಿಡಿಸಿದ್ದಕ್ಕೂ ಇವತ್ತು ಬಿಡಿಸ್ತಾ ಇರೋದಕ್ಕೂ ಡಿಫರೆನ್ಸ್ ಅನ್ನಿಸ್ತಾ ಇದೆನೋ ಇಲ್ಲೋ? ಪ್ರಾಂಪ್ಟ್ ಆಗಿ ಹೇಳ್ರಿ ನೋಡೋಣ, ನನ್ನ ಕಮೆಂಟ್ ಹಾಕ್ರಿ. ನೀವು ಇಲ್ಲಿವರೆಗೆ ಸರ್ ನಾನು ಇಲ್ಲಿವರೆಗೂ ಹಿಸ್ಟ್ರಿ ಕ್ವಶನ್ ಬಿಡಿಸಿದ್ದೆ, ಬಟ್ ಅವು ಒಂಥರ ಬೇರೆನೇ ಇದ್ದು, ಇವು ಒಂಥರ ಡಿಫರೆಂಟ್ ಅದಾವಂತಂದ್ರೆ ಸೊ ಒಂದು ಮೆಸೇಜ್ ಹಾಕ್ರಿ ನೋಡೋಣ. ಡಿಫರೆಂಟ್ ಅದಾವಂತಂದ್ರೆ ಎಸ್ ಅಂತ ಹೇಳಿ. ಹೌದಾ? ಸೊ ಡಿಫರೆಂಟ್ ಅಂದ್ರೆ ಹೆಂಗ್ ನೀವು ಡಿಫರೆಂಟ್ ಕ್ವಶನ್ ಗಳನ್ನ ಬಿಡಿಸ್ತೀರಿ, ನಿಮ್ದು ಹಂಗೆ ಆ ಒಂದು ಸಬ್ಜೆಕ್ಟ್ ಒಳಗಡೆ ಡೆಪ್ತ್ ಹೆಚ್ಚಾಕೊಂತ ಹೋಗ್ತದೆ. ನೆಕ್ಸ್ಟ್, ಇಲ್ಬರ್ಟ್ ಬಿಲ್ ಕಾಂಟ್ರವರ್ಸಿ, ವಿವಾದವು ಇದಕ್ಕೆ ಸಂಬಂಧಿಸಿದೆ. 2013 IAS. ಇದು ಈಸಿ ಇದೆ ಕ್ವಶನ್. ಇಲ್ಬರ್ಟ್ ಬಿಲ್ ವಿವಾದ ಅಂತ ಬರ್ತದೆ. ಎಲ್ಲ ಭಾರತೀಯರಿಂದ ಶಸ್ತ್ರಾಸ್ತ್ರಗಳನ್ನ ಸಾಗಿಸಲು ಕೆಲವು ನಿರ್ಬಂಧಗಳನ್ನ ವಿಧಿಸುವುದು. ಭಾರತೀಯ ಭಾಷೆಗಳಲ್ಲಿ ಪ್ರಕಟವಾಗುವ ಪತ್ರಿಕೆಗಳು ಮತ್ತು ನಿಯತಕಾಲಿಕಗಳ ಮೇಲೆ ನಿರ್ಬಂಧವನ್ನ ಹೇರೋದು. ಯುರೋಪಿಯನ್ನರ ವಿಚಾರಣೆಗೆ ಸಂಬಂಧಿಸಿದಂತೆ ಭಾರತೀಯ ಮ್ಯಾಜಿಸ್ಟ್ರೇಟ್ಗಳ ಮೇಲೆ ವಿಧಿಸಲಾದ ಅನರ್ಹತೆಗಳನ್ನ ತೆಗೆದುಹಾಕುವುದು. ಆಮದು ಮಾಡಿದ ಹತ್ತಿ ಬಟ್ಟೆಯ ಮೇಲಿನ ಸುಂಕವನ್ನ ತೆಗೆದುಹಾಕುವುದು. ಯಾವ್ದು ನೋಡ್ರಿ? 10ನೇ ಕ್ವಶನ್ಗೆ ಆನ್ಸರು ದ ಇಲ್ಬರ್ಟ್ ಬಿಲ್ ಕಾಂಟ್ರವರ್ಸಿ. ವೆರಿ ಫೇಮಸ್ ಕಾಂಟ್ರವರ್ಸಿ ಇಟ್ is. Okay, so Ilbert Bill controversy was related to 2013 IAS. First option, imposition of certain restrictions to carry arms by the Indians. B, imposition of restrictions on newspapers and magazines published in Indian languages. C, removal of disqualification imposed on the Indian magistrates with regard to the trial of Europeans. D, removal of duty on the imported cotton cloth. ಎಲ್ಲರೂ ಆನ್ಸರ್ ಮಾಡಕತ್ತಾರ, ಮುಗದ ಹೋಯ್ತು. ಯಾರಿಗ್ ಗೊತ್ತಿಲ್ಲ ಸರ್? ಬ್ರಿಟಿಷರು. ಓಕೆ, ಸೊ ಯುರೋಪಿಯನ್ನರ ವಿಚಾರಣೆಗೆ ಸಂಬಂಧಿಸಿದಂತೆ ನಮ್ಮ ಭಾರತೀಯ ಮ್ಯಾಜಿಸ್ಟ್ರೇಟ್ ಗಳನ್ನ ಕೆಲವೊಂದು ನಿಷೇಧಗಳನ್ನ ಹೇರಿದ್ರು. ಅಂದ್ರೆ ಅವ್ರದ್ದೇನಪ್ಪಾ, ಬ್ರಿಟಿಷರ ಮುಂದೆ ನಾವು ಭಾರತೀಯರು 2ನೇ ದರ್ಜೆ ಪ್ರಜೆಗಳು. ಬ್ರಿಟಿಷರಿಗೆ ನ್ಯಾಯ ಹೇಳುವಷ್ಟು ನೀವು ದೊಡ್ಡವರಲ್ಲ. ಬ್ರಿಟಿಷರು ಅಪರಾಧಿಗಳಾಗಿ ಕಟಕಟೆ ಒಳಗೆ ಬಂದು ನಿಲ್ಬೇಕು. ಭಾರತದ ಮ್ಯಾಜಿಸ್ಟ್ರೇಟ್ಗಳು ಕಡೆಯಿಂದ ನಾವು ನ್ಯಾಯ ಹೇಳಿಸ್ಕೋಬೇಕು. ಇದಾಗುದಿಲ್ಲ. ಯಾಕೆ ಅವ್ರು ಯಾಕೆ ಮಾಡಬೇಕು? ಇಲ್ಲ, ನೀವು ನಮಗೆ ನ್ಯಾಯ ಹೇಳೋದು ಬೇಡ, ನಾವು ನಿಮಗೆ ಹೇಳ್ತೀವಿ, ನೀವು ನಮಗಿಂತ ಕೆಳದರ್ಜೆಯವರು ಅನ್ನುವಂತ ಒಂದು ಕ್ಷುಲ್ಲಕ ಮನೋಭಾವನೆ ಬ್ರಿಟಿಷರ್. ಅದಕ್ಕಾಗಿ ಇದು ಕಾಂಟ್ರವರ್ಸಿ ಆಗಿದೆ. ಇಲ್ಬರ್ಟ್ ಬಿಲ್ ಕಾಂಟ್ರವರ್ಸಿ ಅಂತ ಹೇಳಿ ನೆನ್ಪಿಟ್ಕೋರಿದ್. ಅಂದ್ರೆ ಭಾರತೀಯರು ಯಾರು ಮ್ಯಾಜಿಸ್ಟ್ರೇಟ್ ಹುದ್ದೆಯಲ್ಲಿ ಕುತ್ಕೊಂಡು ನಮಗೆ ನ್ಯಾಯ ಕೊಡಕ್ ಬರಬೇಡ್ರಿ, ನೀವು ನಮಗೇನ್ ನ್ಯಾಯ ಹೇಳ್ತೀರಿ ನೀವು ಅನ್ನುವಂಥದ್ದು ಒಂದು ಕ್ಷುಲ್ಲಕ ಬುದ್ಧಿ ಹೋಗ್ತಿರ್ತು, ಹೊಲಸು ಬುದ್ಧಿ ಬ್ರಿಟಿಷರ್. ಓಕೆ, ಸೊ 10ನೇದು ಆಪ್ಷನ್ ಯಾವ್ದಪ್ಪ? ಸಿ, ರಿಮೂವಲ್ ಆಫ್ ಡಿಸ್ಕ್ವಾಲಿಫಿಕೇಶನ್ ಇಂಪೋಸ್ಡ್ ಆನ್ ದಿ ಇಂಡಿಯನ್ ಮ್ಯಾಜಿಸ್ಟ್ರೇಟ್ ವಿತ್ ರಿಗಾರ್ಡ್ ಟು ದ ಟ್ರಯಲ್ ಆಫ್ ಯುರೋಪಿಯನ್ಸ್. ಟ್ರಯಲ್ ಅಂತಂದ್ರೆ ಅವರ ಬಗ್ಗೆ ತನಿಖೆಯನ್ನ ನಡೆಸೋದು ಅಥವಾ ವಿಚಾರಣೆಯನ್ನ ನಡೆಸೋದು. 2013 IAS ಪ್ರಿಲಿಮ್ಸ್. ನೆಕ್ಸ್ಟ್, ವೆರಿ ಈಸಿ ಕ್ವಶನ್. ಇದನ್ನಂತೂ ಆಲ್ಮೋಸ್ಟ್ ನೀವು PC ಒಳಗೆ ಸಹಿತ ಬಂದೈತಿ ಇದು ಕ್ವಶನ್. ಬಟ್ IAS ದಾಗೂ 2012 ಬಂದೈತಿ, ನೆನ್ಪಿಟ್ಕೋರಿ. ಇಂಥ ಕ್ವಶನ್ ಅದಾವಂತ IAS ದಾಗ, ಅದಕ್ಕೆ ನಿಮಗೆ ತೋರ್ಸತ್ತೀನಿ ನಾನು. ಬಹಳ ಮಂದಿ IAS ಅಂದ್ಕೊಡೆ ಏನ್ ಭಾರಿ ಟಫ್ ಕೇಳ್ತಾರ ಅಂತ ತಿಳ್ಕೊಂಡಿರ್ತಾರೆ. ರಾಡ್ಕ್ಲಿಫ್ ಸಮಿತಿಯನ್ನ ಈ ಕಾರಣಕ್ಕಾಗಿ ನೇಮಿಸಲಾಯ್ತು. ರಾಡ್ಕ್ಲಿಫ್ ಸಮಿತಿ ಎದಕ್ ಮಾಡಿದ್ರಪ್ಪ? 2012 IAS. ನಾನು ಇದ್ರದ್ದು ಆಪ್ಷನ್ ಓದುದಿಲ್ಲ. ನಾನು ಆಪ್ಷನ್ ಓದಿದ್ರೆ ಅದು ನಮಗ ಅಸಹ್ಯ, ಬೇಡ ಡೈರೆಕ್ಟ್ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಗಡಿಗಳನ್ನ ಡಿಲಿಮಿಟ್ ಮಾಡಲು. 47 ನಮ್ಮ ಭಾರತ ಮತ್ತು ಪಾಕಿಸ್ತಾನ್ ಎರಡು ಸರ್ ಡಿವೈಡ್ ಆಗ್ತಾ ಇದ್ದು, ಎಲ್ಲಿಗೆ ಭಾರತದ ಗಡಿ ಮುಗಿಬೇಕು, ಎಲ್ಲಿಗೆ ಪಾಕಿಸ್ತಾನ್ ಗಡಿ ಶುರು ಆಗ್ಬೇಕು ಅನ್ನೋದನ್ನ ಡಿವೈಡ್ ಮಾಡಕ್ಕೆ ಸರ್ ರಾಡ್ಕ್ಲಿಫ್ ಕಮಿಟಿಯನ್ನ ಮಾಡಿದ್ರು. ಓಕೆ, ಸೊ ಡಿಲಿಮಿಟ್ ದ ಬೌಂಡ್ರೀಸ್ ಬಿಟ್ವೀನ್ ದ ರಿಪಬ್ಲಿಕ್ ಆಫ್ ಇಂಡಿಯಾ ಅಂಡ್ ರಿಪಬ್ಲಿಕ್ ಆಫ್ ಪಾಕಿಸ್ತಾನ್. ಈ ಕಾರಣಕ್ಕಾಗಿ ರಾಡ್ಕ್ಲಿಫ್ ರೇಖೆಯನ್ನ ಮಾಡಿದಂಥದ್ದು. ಈಸಿ ಕ್ವಶನ್ ಇದು. ಬಂದಿಲ್ಲ ಸರ್, ಇದು PC ಒಳಗೆ ಬಂದಿಲ್ಲ, PSI ದಾಗ ಬಂದಿಲ್ಲ ಇದು.
KS ದಾಗ ಬಂದಿಲ್ಲಿದ್ದು ಎಷ್ಟು ಸರಿ ಬಂದೈತಿ ಮತ್ತು IAS ದಾಗೂ ಬಂದೈತಿ. ಸೇಮ್ ಸಿಲೆಬಸ್ ಅನ್ನ ಇರ್ತೈತಿ. ಸ್ವಲ್ಪ ಓದೋ ಮುಂದ ಸ್ವಲ್ಪ ಒಂದ್ 2-3 ಪಾಯಿಂಟ್ ಹೆಚ್ಚಿಗೆ ಓದುದು, ಪದೇ 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 IAS ಕ್ವಶನ್ ಪೇಪರ್ ನೋಡ್ಕೊಂತಿದ್ರೆ ನಿಮಗ ರೂಢಿ ಆಗ್ತೈತಿ. ಮುಗ್ದ ಹೋಯ್ತು, ನೀವು ಹೊಂದ್ಕೊಂಡ್ಬಿಡ್ತೀರ ಅದಕ್ಕೆ. ಪದೇ ಪದೇ ನಾವು ಯಾವ ಕೆಲಸಗಳನ್ನ ಮಾಡ್ತೀವಿ ಆ ಸಿಸ್ಟಮ್ಗೆ ನಾವು ಹೊಂದ್ಕೋತೀವಿ. ನೆನ್ಪಿಟ್ಕೊಂಡ್ರಿ ಇದನ್ನ. ನೆಕ್ಸ್ಟ್ ಕ್ವಶನ್ ನಂಬರ್ 12, ವೆರಿ ವೆರಿ ಇಂಪಾರ್ಟೆಂಟ್. ಇದು ಕೂಡ ಬಹಳ ಈಸಿ ಇದೆ ಕ್ವಶನ್. 1905ರಲ್ಲಿ ಲಾರ್ಡ್ ಕರ್ಜನ್ ಮಾಡಿದ ಬಂಗಾಳದ ವಿಭಜನೆಯು ಇಲ್ಲಿಯವರೆಗೆ ಮುಂದುವರಿಯಿತು. ಇಲ್ಲಿವರೆಗೆ ಮುಂದುವರಿತಂತ. ಎಲ್ಲಿವರೆಗೆಪ್ಪ? ನೋಡ್ರಿ, ಮೊದಲ ವಿಶ್ವ ಯುದ್ಧದ ಸಂದರ್ಭದಲ್ಲಿ ಬ್ರಿಟಿಷರಿಗೆ ಭಾರತೀಯ ಪಡೆಗಳ ಅಗತ್ಯವಿದ್ದಾಗ ವಿಭಜನೆ ಕೊನೆಗೊಂಡಿತು. ಬಿ, ಕಿಂಗ್ ಜಾರ್ಜ್ 1911ರಲ್ಲಿ ದೆಹಲಿಯ ರಾಯಲ್ ದರ್ಬಾರ್ನಲ್ಲಿ ಕರ್ಜನ್ನ ಈ ಮಸೂದೆಯನ್ನ ರದ್ದುಗೊಳಿಸಿದರು. ಸಿ, ಗಾಂಧೀಜಿಯವರು ತಮ್ಮ ಅಸಹಕಾರ ಚಳುವಳಿಯನ್ನ ಪ್ರಾರಂಭಿಸುವ ತನಕ ಮುಂದುವರಿಯಿತು. 1947ರಲ್ಲಿ ಪೂರ್ವ ಬಂಗಾಳವು ಪೂರ್ವ ಪಾಕಿಸ್ತಾನ್ ಭಾರತದ ವಿಭಜನೆಯಾಗುವ ತನಕ. ಶಬಾಷ್. ಇದಕ್ಕೆ ಯಾರಾದ್ರೂ ನೀವು ಅಕಸ್ಮಾತ್ ಡಿ ಆನ್ಸರ್ ಹೇಳಿಬಿಟ್ರಿ ಅಂತಂದ್ರೆ ಬಹುಶಃ ನೀವು ಮಂಗಳ ಗ್ರಹದ ವ್ಯಕ್ತಿಗಳನ್ನ ಇರ್ತೀರಿ. 12ನೇದು, ದ ಪಾರ್ಟಿಷನ್ ಆಫ್ ಬೆಂಗಾಲ್ ಮೇಡ್ ಬೈ ಲಾರ್ಡ್ ಕರ್ಜನ್ 1905 ಲಾಸ್ಟೆಡ್ ಅಂಟಿಲ್. ಬಹಳ ಮಂದಿ ಆನ್ಸರ್ ಹಾಕಾಕತ್ತಾರ, ಈಗ ಆನ್ಸರ್ ಹಾಕಾಕತ್ತಾರ. ನೋಡ್ರಿ ಎಷ್ಟು ಚೆನ್ನಾಗಿದಾವ ಆನ್ಸರ್. ಖುಷಿ ಆಗ್ತಾ ಇದೆ ಸರ್. ಎಷ್ಟು ಜನರಿಗೆ ನಾನು IAS ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಕೊಡ್ತಾ ಇದ್ದೀನಿ ಅನ್ನೋ ಖುಷಿ ಇದೆ. ನಾನು IAS ಲೆವೆಲ್ ಕ್ವಶನ್ಗೆ ಆನ್ಸರ್ ಮಾಡ್ತಾ ಇದ್ದೀನಿ ಅನ್ನೋ ಖುಷಿ ಇದ್ರೆ ಕ್ವಿಕ್ ಆಗಿ ಒಂದ್ಸರಿ ಲೈಕ್ ಬಟನ್ ಪ್ರೆಸ್ ಮಾಡ್ರಿ ನೋಡೋಣ. ಫುಲ್ ಜೋಶ್ ಒಳಗಡೆ, ಫುಲ್ ಜೋಶ್. ಏನಿದೆ ನೋಡ್ರಿ. ದ ಫಸ್ಟ್ ವರ್ಲ್ಡ್ ವಾರ್ ವೆನ್ ಇಂಡಿಯನ್ ಟ್ರೂಪ್ಸ್ ವರ್ needed by the British and partition was ended. B, King George V abrogated Curzon's Act at the Royal Darbar in Delhi 1911. C, Gandhiji launched civil disobedience movement. D, the partition of India in 1947 when East Bengal became East Pakistan. Yes, ನೋಡೋಣ ಯಾರು ಆನ್ಸರ್ ಗಳನ್ನ ಕೊಡ್ತೀರಂತ ಹೇಳಿ. ಬಹಳ ಈಸಿ ಕ್ವಶನ್ ಕೂಡ ಇದೆ. ಆಲ್ಮೋಸ್ಟ್ ಎಲ್ಲರೂ ನಮಗೆ ಆನ್ಸರ್ ನ ಕೊಟ್ಟಿದ್ದಾರೆ. ಬಿ ಇಸ್ ದ ರೈಟ್ ಆನ್ಸರ್. 1911ರಲ್ಲಿ ಬಂಗಾಳದ ವಿಭಜನೆಯನ್ನ ಕೊನೆಗೊಳಿಸಲಾಯಿತು. ಇದನ್ನ ಇಂಗ್ಲಿಷ್ ಒಳಗಡೆ ಅನ್ಯುಲೇಷನ್ ಆಫ್ ಪಾರ್ಟಿಷನ್ ಆಫ್ ಬೆಂಗಾಲ್ ಅಂತ ಕರೀತಾರೆ. ಅನ್ಯುಲೇಷನ್ ಆಫ್ ಪಾರ್ಟಿಷನ್ ಆಫ್ ಬೆಂಗಾಲ್ 1911ರಲ್ಲಿ. ಬಂಗಾಳವನ್ನ 1905ರಲ್ಲಿ ಲಾರ್ಡ್ ಕರ್ಜನ್ ವಿಭಜನೆ ಮಾಡಿದ್ದ. ಆಡಳಿತ ಮಾಡಕ್ ಬೇಕು, ದೊಡ್ಡದ ಬಾಳ ಬಂಗಾಳದ ವಿಭಜನೆ ಮಾಡಿದ್ದ. ಆದ್ರೆ ಈಸ್ಟ್ ಬೆಂಗಾಲ್ ಒಳಗಡೆ ಬಹಳ ಜನ ಮುಸ್ಲಿಮರಿದ್ರು. ವೆಸ್ಟ್ ಬೆಂಗಾಲ್ ಒಳಗಡೆ ಸರ್ ಹಿಂದೂ ಪಾಪ್ಯುಲೇಷನ್ ಇತ್ತು. ಹಿಂದೂ ಮುಸಲ್ಮಾನರನ್ನ ಡಿವೈಡ್ ಮಾಡಿ ಭಾರತದಲ್ಲಿ ಬೆಳೀತಾ ಇರ್ತಕ್ಕಂಥ ರಾಷ್ಟ್ರೀಯ ಮನೋಭಾವನೆಯನ್ನ ಕಡಿಮೆ ಮಾಡಕ್ ಇದನ್ನ ಅವನು ಮಾಡಿದ್ದ. ಇನ್ ಆರ್ಡರ್ ಟು ಕರ್ಬ್ ದ ರೈಸಿಂಗ್ ಟೈಡ್ ಆಫ್ ನ್ಯಾಷನಲಿಸಂ, ರಾಷ್ಟ್ರೀಯತೆ ಬೆಳೀತಾ ಇತ್ತಲ್ಲ ಅದನ್ನ ತಡಿ ಹಿಡಿಬೇಕು. ಇದನ್ನ ಹಿಂಗೆ ಬೆಳಕ್ ಬಿಟ್ರೆ ಮುಂದೊಂದು ದಿವಸ ಭಾರತದ ರಾಷ್ಟ್ರೀಯವಾದಿಗಳು, ಸ್ವತಂತ್ರ ಹೋರಾಟಗಾರರು ನಮ್ದು ಸೆಲೆಬ್ರೇಷನ್ ಮಾಡ್ತಾರ ಅನ್ನೋದು ಗೊತ್ತಿತ್ತು ಕರ್ಜನ್ ಸಾಹೇಬ್ರಿಗೆ. ಅದಕ್ಕೆ ಇದನ್ನ ತೆಗೆದು ಹಿಂದೂ ಮುಸ್ಲಿಂ ಹೊಡೆದ. 1906-07ರಲ್ಲಿ ಮುಸ್ಲಿಂ ಲೀಗ್ ಕೂಡ ಶುರುವಾಯಿತು. ಆಗಾ ಖಾನ್ ನೇತೃತ್ವದೊಳಗಡೆ ಮುಸ್ಲಿಂ ಲೀಗ್ ಕೂಡ ರೆಡಿ ಆಯ್ತು. ಹಿಂದೂ ಮುಸ್ಲಿಂ ಆಲ್ಮೋಸ್ಟ್ ಒಡೆದವನೇ ಕರ್ಜನ್. ಇದು ಒಡೆದಿದ್ದ ಎಫೆಕ್ಟ್ ಮುಂದೆ ಏನಾಯ್ತು ಅಂತಂದ್ರೆ ಫೈನಲಿ ಇಟ್ ಎಂಡ್ಸ್ ಇನ್ ದ ಡಿವಿಷನ್ ಆಫ್ 2 ನೇಷನ್ ಥಿಯರಿ. ಒನ್ ಇಸ್ ರಿಪಬ್ಲಿಕ್ ಆಫ್ ಇಂಡಿಯಾ ಅಂಡ್ ರಿಪಬ್ಲಿಕ್ ಆಫ್ ಪಾಕಿಸ್ತಾನ್. 2 ದೇಶಗಳಾಗಿ ವಿಭಜನೆ ಆಯ್ತು. ಬಟ್ ಇದನ್ನ 1911ರಲ್ಲಿ ಹಿಂತೆಗೆದುಕೊಂಡ್ರು. ಪ್ರೆಷರ್ ಬಾಳಾಗಿ 1911ರೊಳಗಡೆ ಡೆಲ್ಲಿ ದರ್ಬಾರ್ ಒಳಗಡೆ ಹಿಂತಕೊಂಡ್ರು. ಆದ್ರೆ ಅದೇ ಸಂದರ್ಭದಲ್ಲಿ ಕೋಲ್ಕತ್ತಾದಿಂದ ಡೆಲ್ಲಿಗೆ ರಾಜಧಾನಿಯನ್ನ ಬದಲಾವಣೆ ಮಾಡಿದ್ರು. ಯಾಕಪ್ಪ? ಈಸ್ಟ್ ಬೆಂಗಾಲು ವೆಸ್ಟ್ ಬೆಂಗಾಲ್ ಮಾಡಿದ್ರು ಅವ್ರು. ಮುಸ್ಲಿಮರಿಗೆ ಫುಲ್ ಅವ್ರಿಗೆ ಖುಷಿ ಮಾಡಕತ್ತಿದ್ರು. ಮುಸ್ಲಿಮರಿಗೆ ಫುಲ್ ಖುಷಿ ಆಗ್ಲಿ ಅಂತೇಳಿ ಬಹಳ ಕೆಲಸ ಮಾಡತ್ತಿದ್ರು ಬ್ರಿಟಿಷರು. ಬಟ್ ಯಾವಾಗ ಬೆಂಗಾಲನ್ನ ರಾಜಧಾನಿ ಅಲ್ಲ ಅಂತ ಮಾಡಿದ್ರಲ್ಲ, ಅದ ಬೆಂಗಾಲ್ ಡಿವಿಷನ್ ಆಗಿತ್ತು. ಈಗ ಬೆಂಗಾಲ್ ವಿಭಜನೆಯನ್ನ ಹಿಂತೆಗೆದುಕೊಂಡ್ಬಿಟ್ರಲ್ಲ, ಮುಸ್ಲಿಮರಿಗೆ ಪಾಪ ದುಃಖ ಆಗ್ಬಿಡ್ತು. ಏನಿದು ಬ್ರಿಟಿಷರು ನಮಗ ಒಂದ್ ಸ್ವತಂತ್ರ ರಾಜ್ಯ ಕೊಟ್ಟಾರ, ನಾವು ಮಾಡಿದೀವಿ, ಇವ್ರು ನೋಡ್ರಿ ಹಿಂದ್ ತಕೊಂಡ್ಬಿಟ್ರಲ್ಲ. ಬ್ರಿಟಿಷರ್ ಏನ್ ಮಾಡ್ರು, ಇನ್ನ ಮುಸ್ಲಿಮರಿಗೆ ನಮ್ಮ ಮೇಲೆ ಸಿಟ್ಟು ಬರಬಾರ್ದು. ಅದಕ್ಕೆ ರಾಜಧಾನಿಯನ್ನ ಕೋಲ್ಕತ್ತಾದಿಂದ ಡೆಲ್ಲಿಗೆ ವರ್ಗಾವಣೆ ಮಾಡಿದ್ರು. ಯಾಕಂದ್ರೆ ಡೆಲ್ಲಿ ವಾಸ್ ರೂಲ್ಡ್ ಅ ಲಾಂಗ್ ಟೈಮ್ ಬೈ ದಿ ಡೆಲ್ಲಿ ಸಲ್ತನೇಟ್ಸ್. ದೇ ಹ್ಯಾವ್ ರೂಲ್ಡ್ ದ ಡೆಲ್ಲಿ ಫಾರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್. ಬಹಳ ದೀರ್ಘಾವಧಿಗೆ ಅವರು ದೆಹಲಿಯನ್ನ ಆಳ್ವಿಕೆ ಮಾಡಿದ್ರು. ಇವತ್ತಿಗೂ ದೆಹಲಿ ಒಳಗಡೆ ಇರ್ತಕ್ಕಂಥ ಬಹುತೇಕ ಸ್ಮಾರಕಗಳು ಇಸ್ಲಾಂ ಆಡಳಿತದಲ್ಲಿ ಬಂದಂತವು.
ಸೊ ಹಿಂಗಾಗಿ ಅಲ್ಲಿ ಮುಸ್ಲಿಮರಿಗೆ ಖುಷಿ ಆಗ್ಲಿ ಅಂತೇಳಿ ಡೆಲ್ಲಿ ರಾಜಧಾನಿ ಮಾಡಿ ಕೋಲ್ಕತ್ತಾದಿಂದ ಅಲ್ಲಿಗೆ ಶಿಫ್ಟ್ ಮಾಡಿದ್ರು. ಇದು 1911ರಲ್ಲಿ ಆಯ್ತು. ಡೆಲ್ಲಿ ರಾಜಧಾನಿ ಡೆಲ್ಲಿಗೆ ವರ್ಗಾವಣೆ ಮಾಡೋದ್ರ ಜೊತೆಗೆ ಎನ್ಯುಲೇಷನ್ ಆಫ್ ಪಾರ್ಟಿಷನ್, ವಿಭಜನೆಯನ್ನ ಹಿಂತೆಗೆದುಕೊಂಡರು. ಆಪ್ಷನ್ ಯಾವ್ದಪ್ಪ ಇಲ್ಲಿ? ಬಿ ಇಸ್ ದ ರೈಟ್ ಆನ್ಸರ್. 12ನೇದ್ದು ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 13ನೇ ಕ್ವಶನ್ ನೋಡ್ರಿ. ವಿಕ್ಟೋರಿಯಾ ರಾಣಿಯು ಘೋಷಣೆಯ 1858 ಉದ್ದೇಶಗಳು ಯಾವುವು? 1ನೇದು ಭಾರತೀಯ ರಾಜ್ಯಗಳನ್ನು ಸೇರಿಸುವ ಯಾವುದೇ ಉದ್ದೇಶವನ್ನ ನಿರಾಕರಿಸುವುದು. ಭಾರತೀಯ ಆಡಳಿತವನ್ನ ಬ್ರಿಟಿಷ್ ಕ್ರೌನ್ ಅಡಿಯಲ್ಲಿ ಇರಿಸಲು. 3ನೇದು ಭಾರತದೊಂದಿಗೆ ಈಸ್ಟ್ ಇಂಡಿಯಾ ಕಂಪನಿಯ ವ್ಯಾಪಾರವನ್ನ ನಿಯಂತ್ರಿಸಲು. ಯಾವುದು ಆಯ್ಕೆ ನೋಡ್ರಿ? 1, 2, 2 ಮಾತ್ರ, 1 ಮತ್ತು 3, 1, 2 ಮತ್ತು 3. ವಾಟ್ ವಾಸ್ ಆರ್ ವರ್ ದ ಅಬ್ಜೆಕ್ಟಿವ್ಸ್ ಆಫ್ ಕ್ವೀನ್ ವಿಕ್ಟೋರಿಯಾಸ್ ಪ್ರೊಕ್ಲಮೇಶನ್ ಆಫ್ 1958 2014 IAS? First one, to disclaim any intention to annex the Indian states. Second one, to place the Indian administration under the British Crown. To regulate East India Company's trade with India. Select the correct answer using the code given below. So first 1 only, 1 and 2 only, 2 only, 1 and 3 only, 1, 2 and 3 only. 13ನೇ ಕ್ವಶನ್ ಯಾರು ಆನ್ಸರ್ ಮಾಡ್ತೀರಿ ನೋಡೋಣ. 13ನೇ ಕ್ವಶನ್ ಅನ್ನ ಯಾರು ಆನ್ಸರ್ ಮಾಡ್ತೀರಿ ನೋಡೋಣ. ಸಾಕಷ್ಟು ಆನ್ಸರ್ಗಳು ಬರ್ತಾ ಇದಾವೆ. ಕೆಲವು ಹುಲಿಗಳು ಭಾರಿ ಆನ್ಸರ್ಗಳನ್ನ ಕೊಡ್ತಾ ಇದಾರ. ಎಸ್, ವೆರಿ ಗುಡ್, ವೆರಿ ಗುಡ್. ವೆರಿ ಗುಡ್. ಸೊ 13th one ಎ ಇಸ್ ದ ಕರೆಕ್ಟ್. 1 ಮತ್ತು 2 ಕರೆಕ್ಟ್. ನಿಮಗೆಲ್ಲ ಗೊತ್ತಿದೆ, ಬ್ರಿಟಿಷರು ನಮ್ಮ ಭಾರತೀಯರ ನಡುವೆ ಸಂಬಂಧ ಬಹಳ ಹೆಂಗಿತ್ತಪ್ಪ ಅಂದ್ರೆ ನಮ್ಮನ್ನ ಬರೋಬ್ಬರಿ ಆಳ್ತಿದ್ರು, ಶೋಷಣೆ ಮಾಡ್ತಿದ್ರು. ಬ್ರಿಟಿಷರು ಒಂದು ಓಣಿ ಒಳಗಡೆ ಹಿಂಗ್ ನಡ್ಕೊಂಡ್ ಬರಾಕತ್ತಾರಪ್ಪ ಅಂತಂದ್ರೆ ಅಲ್ಲಿ ಬರಾಕತ್ತವ್ರೆಲ್ಲ ಸೈಡ್ ಹೊರಗೆ ಹೋಗಿ ಅವ್ರು ಕಾಣಲ್ದಂಗ ನಿಂದಿರ್ತಿದ್ರು. ಬ್ರಿಟಿಷರು ಬಂದ್ರೆ ತಲೆ ತಗ್ಗಿಸ್ಕೊಂಡು ನಿಂದಿರ್ತಿದ್ರು. ಬ್ರಿಟಿಷರು ಕುರ್ಚೆ ಮೇಲೆ ಕೂತ್ಕೊಂಡ್ರೆ ನಮ್ಮ ಜನ ಕೆಳಗಡೆ ನೆಲದ ಮೇಲೆ ಕೂತ್ಕೋತಿದ್ರು. ಅಷ್ಟು ಬ್ರಿಟಿಷರು ನಮ್ಮನ್ನ ಶೋಷಿತವಾಗಿ ಶೋಷಣೆ ಮಾಡ್ಕೊಂತ ಬಂದಿದ್ರು. ಬಟ್ ಬ್ರಿಟಿಷರ ಮುಂದೆ ನಿಲ್ಲಕನೆ ಹೆದರುವಂತ ನಮ್ಮ ಭಾರತೀಯರು 1858ರ ದಂಗೆಯನ್ನ ಮಾಡಿಬಿಟ್ರು. ಅದ್ರೊಳಗಡೆ ಮಂಗಲ್ ಪಾಂಡೆ, ತಾಂತಿಯಾ ಟೋಪಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ನಾನಾ ಸಾಹೇಬ್ ಇವರೆಲ್ಲ ಸೇರ್ಕೊಂಡು ಬ್ರಿಟಿಷರ ವಿರುದ್ಧ ದಂಗೆ ಎದ್ರು, ಬ್ರಿಟಿಷರನ್ನೇ ಹೊಡೆದ್ರು. ಅವತ್ತೇನಾಗ್ಬಿಡ್ತು, ಬ್ರಿಟಿಷರಿಗೆ ಸರ್ ಬಿಸಿ ಮುಟ್ತು. ಭಾರತೀಯರೇನಾದ್ರೂ ಒಂದಾಗಕ್ ನಾವು ಬಿಟ್ಟಿವಿ ಅಂತಂದ್ರೆ ನಮ್ಮನ್ನವರು ಮುಗಿಸ್ತಾರ. ಫಸ್ಟ್ ಟೈಮ್ ಬ್ರಿಟಿಷರನ್ನ ಯಾವಾಗ ಭಾರತೀಯ ಇವ್ರೇನ್ ಜನ ಎಲ್ಲ, ಅದಕ್ಕೆ ಬಹಳ ಕಾರಣಗಳಿದು, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಆಮೇಲೆ ಮಿಲಿಟರಿ ಕಾರಣಗಳಿದಾವ. ಆಮೇಲೆ ನೆಕ್ಸ್ಟ್ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ತೊಗೊಂಬಂದಿದ್ರು. ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ಇಂಥವೆಲ್ಲ ಪಾಲ್ತು ಮಾಡ್ಕೊಂತ ಬ್ರಿಟಿಷರು ಬಡಿಸಿಕೊಂಡ್ರು 1857ರ ದಂಗೆ ಒಳಗಡೆ. ರಿವಾಲ್ಟ್ ಆಫ್ 1857, 1857ರೊಳಗಡೆ 1857ನೇ ಇಸ್ವಿ ಬರೋದಕ್ಕೂ ಸರ್ ನಮ್ಮ ಭಾರತೀಯರಿಗೂ ತಲಿ ಔಟ್ ಆಗಿತ್ತು. ತಲಿ ಔಟ್ ಆಗಿ ಸಿಟ್ಟು ಬಂದು ಹೋಗಿ ಬ್ರಿಟಿಷರ್ನ ಕಟ್ಟದ್ರು. ಯಾಕಂದ್ರೆ ತಡ್ಕೊಂಡು ಒಳಗಡೆ ನುಂಗಿ ಬ್ಲಾಸ್ಟ್ ಆಗಿಬಿಡ್ತದೆ 1857 ತಾಂತಿಯಾ ಟೋಪೆ, ಮಂಗಲ್ ಪಾಂಡೆ ಸರ್ ಇವರು ಎಲ್ಲ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಕ್ರಾಂತಿಕಾರಿಗಳು. ಮತ್ತ ಅವ್ರ ಮುಂದೂ ಇವ್ರು ಹಂಗೆ ಓವರ್ ಆಕ್ಟಿಂಗ್ ಮಾಡಕ್ ಶುರು ಮಾಡಿದ್ರು ಬ್ರಿಟಿಷರು. ಮತ್ತ ಅವ್ರಿಗೂ ಸಾಕಾಗಿ ಹೋಗಿತ್ತು ಸರ್. 1857ರೊಳಗಡೆ ಬರೋಬ್ಬರಿ ಯಾರನ್ನ, ಇಂಗ್ಲಿಷರನ್ನ ಬಾರಿಸಿದ್ರು. ಅದನ್ನ ಕೆಲವು ಜನ ವೀರ ಸಾವರ್ಕರ್ ಎಲ್ಲ ಫಸ್ಟ್ ವಾರ್ ಆಫ್ ಇಂಡಿಯಾಸ್ ಇಂಡಿಪೆಂಡೆನ್ಸ್ ಅಂತ ಕರೀತಾರೆ. ಅದು ಇಂಡಿಯನ್ ಇಂಡಿಪೆಂಡೆನ್ಸ್ಗೆ ಒಂದು ಮುನ್ನುಡಿಯನ್ನ ಬರೀತು. ಬಟ್ ಒಂದ್ ಗೊತ್ತಾಯ್ತು, ನಾವು ಬ್ರಿಟಿಷರನ್ನ ಎದುರಿಸಬಹುದು, ಅವ್ರನ್ನ ನಾವು ಬಾರಿಸಬಹುದು, ಸ್ವಲ್ಪ ನಾವೆಲ್ಲ ಒಂದಾದ್ರೆ ಬ್ರಿಟಿಷರ್ನ ಓಡಿಸಬಹುದು ಅನ್ನುವಂತ ವಿಚಾರಗಳು ಬರಕತ್ತು. ನಮ್ಮ ಇಡೀ ಭಾರತ ದೇಶದೊಳಗಡೆ ಒಂದು ಕಿಚ್ಚು, ಒಂದು ಕನಸನ್ನ ಕೊಟ್ಟಂತಹ ಕಾಲ ಅದು 1858. ಯಾವಾಗ 1857ರ ದಂಗೆ ಒಳಗಡೆ ಬ್ರಿಟಿಷರ್ನ ಹೊಡೆದ್ರು ಸರ್, ಅವಾಗ ಎಚ್ಚೆತ್ಕೊಂಡ್ಬಿಟ್ರು ಬ್ರಿಟಿಷರು. ಡೈರೆಕ್ಟ್ ಕ್ರೌನ್ ರೂಲ್ ಬಂತವಾಗ. ಮೊದಲು ಇಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಏನ್ ಬಂದಿದ್ರಲ್ಲ, ಇವ್ರು ವ್ಯಾಪಾರ ಮಾಡ್ತೀನಂತ ಕಡೆ ಹಿಡ್ಕೊಂಡ್ ಬಂದು ದೇಶನ ಆಳಕ್ ಶುರು ಮಾಡಿದ್ರು. ಯಾಕಂದ್ರೆ ವ್ಯಾಪಾರ ಮಾಡ್ಕೊಂಡ್ ದುಡ್ಡು ಹೆಚ್ಚಾತು. ದುಡ್ಡು ಹೆಚ್ಚಾದ್ರೆ ಮನುಷ್ಯ ಏನ್ ಮಾಡ್ತಾನೆ, ನೆಕ್ಸ್ಟ್ ಪಾಲಿಟಿಕ್ಸ್ ಅನ್ನೇ ಮಾಡ್ಬೇಕಲ್ಲ, ಮತ್ತೇನ್ ಮಾಡ್ಬೇಕು, ಪಾಲಿಟಿಕ್ಸ್ ಮಾಡಕತ್ರು. ಎಲ್ಲ ರಾಜರನ್ನು ಒಳಗೆ ಹಾಕೊಂಡು ಗಿಮಿಕ್ ಮಾಡಿ ಇಲ್ಲಿ ಎಲ್ಲಾರನ್ನು ಆಳ್ಕೊಂತ ಕುಂತು ಬಿಟ್ಟಿದ್ರು. ಬಟ್ ಯಾವಾಗ ಏಟ್ ಬಿತ್ತು 57-58ರೊಳಗಡೆ
ಸರ್ ರಾಣಿ ವಿಕ್ಟೋರಿಯಾಗೆ ವಾಟ್ಸಪ್ ನೇ ಮೆಸೇಜ್ ಹಾಕಿದ್ರು, ಮೇಡಮ್ ನಮ್ದು ಸೆಲೆಬ್ರೇಷನ್ ಮಾಡ್ಯಾರ ಇಲ್ಲಿ. ಯಾರು ಮಾಡಿದ್ರು ಸೆಲೆಬ್ರೇಷನ್? ನಾನಾ ಸಾಹೇಬ್, ತಾಂತ್ಯಾ ಟೋಪಿ ಎಲ್ಲರೂ ನಮ್ ಸೆಲೆಬ್ರೇಷನ್ ಮಾಡ್ಯಾರ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಅವಾಗ ವಿಕ್ಟೋರಿಯಾ ರಾಣಿಗ್ ಗೊತ್ತಾಯ್ತು, ಇವು ಈಸ್ಟ್ ಇಂಡಿಯಾ ಕಂಪನಿ, ನೀವ್ ಎದಕ್ ಹೋಗಿರಿ? ಸುಮ್ ವ್ಯಾಪಾರ ಅಷ್ಟೇ ಮಾಡ್ಕೊಂತ ಹೋಗ್ರಿ ನೀವು. ಇನ್ ಮೇಲೆ ಇಡೀ ಇಂಡಿಯಾ ನಮ್ಮ ಡೈರೆಕ್ಟ್ ಕ್ರೌನ್ ರೂಲ್ ಒಳಗಡೆ ಬರ್ತದೆ. ಇಂಡಿಯಾದಲ್ಲಿ ಏನೇ ಆದ್ರೂ ಕೂಡ ಡೈರೆಕ್ಟ್ ನಾವು ಅದ್ರ ಬಗ್ಗೆ ಕೇರ್ ತಗೋತೀವಿ. ಕ್ರೌನ್ ರೂಲ್ ಬಂತು. ಘೋಷಣಾ ಪತ್ರ, ಪ್ರೊಕ್ಲಮೇಶನ್ ಆಫ್ ಕ್ವೀನ್ ವಿಕ್ಟೋರಿಯಾ, ಡೈರೆಕ್ಟ್ ಕ್ರೌನ್ ರೂಲ್ ಅನ್ನ ಹಾಕಿದ್ರು. ಇನ್ನು 1858 ನಂತರ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಕೇವಲ ಆರ್ಥಿಕ ವ್ಯವಹಾರಗಳನ್ನ ನೋಡ್ಕೊಳ್ಳುವಂತ ಒಂದು ಕಂಪನಿ ಆಗಿಬಿಡ್ತದೆ. ಇದು ಉಳಿದಿದ್ದ ಆಡಳಿತ ಎಲ್ಲ ನೋಡ್ಕೊಳಕ್ ಡೈರೆಕ್ಟ್ ಬ್ರಿಟಿಷ್ ಕ್ವೀನ್ ಅನ್ನೇ ಸರ್ ನಮ್ಮಲ್ಲಿ ಡೈರೆಕ್ಟ್ ಆಗಿ ಅಧಿಕಾರವನ್ನ ಚಲಾವಣೆ ಮಾಡಕತ್ತು. ಇದು ಬಹಳ ದೊಡ್ಡ ಬದಲಾವಣೆ. ಡೈರೆಕ್ಟ್ ಕ್ರೌನ್ ರೂಲ್ ಬಂದಂತದ್ದು 1858 ಘೋಷಣೆಯಲ್ಲಿ. 1 ಮತ್ತೆ 2 ಕರೆಕ್ಟ್. ಮತ್ ನಮ್ಮ ಯಾವುದೇ ರಾಜ್ಯಗಳನ್ನ ಸೇರಿಸುವಂತ ಮತ್ತೆ ಯಾವುದೇ ಉದ್ದೇಶವನ್ನ ಕೂಡ ಅವರು ನಿರಾಕರಿಸೋದು. ಎಲ್ಲಾರು ಒಂದಾಗಿ ಮತ್ ನಮ್ಮನ್ನು ಬಾರಿಸ್ತಾರಂತಾರು. ಸೊ ಹಿಂಗಾಗಿ ಸ್ಟೇಟಸ್ ಕೋ ಅನ್ನ ಮೇಂಟೈನ್ ಮಾಡೋದು. ಬ್ರಿಟಿಷರು ಬಹಳ ಬೇರಿಕೆದರು. ಓಕೆ, ನೆಕ್ಸ್ಟ್. ಮಂಗನಿಯರ್ ಎಂಬ ಜನರ ಸಮುದಾಯವು ಇದಕ್ಕಾಗಿ ಪ್ರಸಿದ್ಧವಾಗಿದೆ. 2014 IAS. ಮಂಗನಿಯಾರ್ ಈಶಾನ್ಯ ಭಾರತದಲ್ಲಿ ಸಮರ ಕಲೆಗಳಿಗಾಗಿ. ಸಮರ ಕಲೆಗಳು ಅಂದ್ರೆ ಗೊತ್ತೈತಲ್ಲ, ಮಾರ್ಷಿಯಲ್ ಆರ್ಟ್ಸ್, ಸಿಲಾಂಬಂ, ಕಲಾರ್ಯಪಯಟ್ಟು, ಕುಸ್ತಿ, ಮಲ್ಲಯುದ್ಧ, ಇವೆಲ್ಲ ತಾಂಗ್ಟಾ, ಗದ್ಗಾ, ಇವೆಲ್ಲ ಸಮರ ಕಲೆಗಳು. ವಾಯವ್ಯ ಭಾರತದಲ್ಲಿನ ಸಂಗೀತ ಸಂಪ್ರದಾಯಕ್ಕಾಗಿ. ಶಬಾಷ್. ದಕ್ಷಿಣ ಭಾರತದಲ್ಲಿಯ ಶಾಸ್ತ್ರೀಯ ಗಾಯನದ ಸಂಗೀತಕ್ಕಾಗಿ. ಮಧ್ಯ ಭಾರತದಲ್ಲಿ ಪಿತರ್ ದುರಾ ಸಂಪ್ರದಾಯಕ್ಕಾಗಿ. ಇಂಗ್ಲಿಷ್ ಒಳಗಡೆ ಹೇಳ್ತೀನಿ, ನಮ್ಮ ಕನ್ನಡ ಎಲ್ಲ ಹುಲಿಗಳು ಆನ್ಸರ್ ಮಾಡ್ರಿ ನೋಡೋಣ. A community of people called as Manganiyars is well known for their 2014 IAS martial arts in northeast of India, musical tradition in northwest of India, classical vocal music in South India, Pietra Dura tradition in central India. So answer na hakak sadhya ಆಗಿರಬೇಕು. Yes, very good. B is the right answer. Fantastic. Rajasthan, western part of Rajasthan, ವೆಸ್ಟರ್ನ್ ಪಾರ್ಟ್ ಆಫ್ ರಾಜಸ್ಥಾನ ಒಳಗಡೆ ಬರುವಂತಹ ಸಂಗೀತ ಕ್ಷೇತ್ರದಲ್ಲಿ ಸಾಂಪ್ರದಾಯಿಕ ಕಲೆಯನ್ನು ಹೊಂದಿದಂತ ಒಂದು ಜನಾಂಗ ಮಂಗನಿಯಾರ್ ಜನಾಂಗ. ನೋಡ್ರಿ, ಒಮ್ಮೆಗಿಲೆ ಇಂಥವ್ರ ಬಗ್ಗೆ ಕೇಳ್ತಾರೆ. ಈಗ ಮಂಗನಿಯಾರ್ ಬಗ್ಗೆ ಕೇಳಿದಾರೆ, ಹೌದಾ? ತೋಡಾಗಳ ಬಗ್ಗೆ 2015 KS ದಾಗ ಕೇಳಿದ್ರು. ತೋಡಾ ಟ್ರೈಬ್ಸ್ ಎಲ್ಲಿ ಕಂಡು ಬರ್ತಾರ? ತಮಿಳ್ನಾಡನ್ನೇ ಕಂಡು ಬರ್ತಾರ. ಅವರು ತೋಡಾಗಳ ಬಗ್ಗೆ ಕೇಳಿದ್ರು. ಇವರು ಮಂಗನಿಯಾರ್ ಬಗ್ಗೆ ಕೇಳಿದಾರ. ಕೆಲವೊಂದ್ಸರಿ ಮುಂಡಾಗಳ ಬಗ್ಗೆ ಕೇಳಿದಾರ. ಮುಂಡಾಗಳು ಜಾರ್ಖಂಡ್, ಬಿಹಾರದಲ್ಲಿ ಕಂಡು ಬರುವಂತ ಆದಿವಾಸಿ ಜನಾಂಗ. ಬಿರ್ಸಾ ಮುಂಡಾದು ಗೊತ್ತೈತಿಲೋ? ಸೇಮ್ ಕೇಳ್ತಾರ, ಹೌದಾ? ಅದು ಆದಿವಾಸಿ ಜನಾಂಗ. ಇಲ್ಲಿಯೂ ಆದಿವಾಸಿ ಜನಾಂಗ. ಕೆಲವೊಂದ್ ಕಲೆ ಸಂಸ್ಕೃತಿಗೆ ಸೇಮ್ ಇವ ಬರ್ತಿರ್ತಾವ್, ಹೊಳ್ಳ ಇವ ಬರ್ತಿರ್ತಾವ್. ಸ್ವಲ್ಪ ಲಕ್ಷ ಇರ್ಬೇಕು. ಲಕ್ಷ ಇಟ್ಕೊಂಡು ಓದಿದ್ರೆ ಬಹಳ ಚಂದ ಎಕ್ಸಾಮ್ಗಳನ್ನ ನೀವು ಪಾಸ್ ಆಗ್ಬೋದು. ಕಡಿಮೆ ಟೈಮ್ದಾಗನ ಪಾಸ್ ಆಗ್ಬೋದು. ನೆಕ್ಸ್ಟ್, ಗದರ್. ನೋಡ್ರಿ, ಗದರ್ ಬಗ್ಗೆ ಎಷ್ಟು ಸರಿ ಕೇಳಿದಾರಪ್ಪ. ಗದರ್ ಪಾರ್ಟಿ 2014 IAS. ಗದರ್ ಅಂದ್ರೆ ಏನಂತ ಕೇಳಿದಾರೆ ನೋಡ್ರಿ. ಚೇ PC ಕಿಂತ ಈಸಿ ಕ್ವಶನ್ ಇದೆ. 2014 IAS. ಗದರ್ ಪಾರ್ಟಿ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಪ್ರಧಾನ ಕಚೇರಿಯೊಂದಿಗೆ ಕಾರ್ಯನಿರ್ವಹಿಸುತ್ತಿದ್ದ ಭಾರತೀಯ ಕ್ರಾಂತಿಕಾರಿಗಳ ಸಂಘ. ಒಂದನೇದ್ದು. ಈ ಸಿಂಗಾಪುರದಿಂದ ಕಾರ್ಯನಿರ್ವಹಿಸುತ್ತಿರುವ ರಾಷ್ಟ್ರೀಯತಾವಾದಿ ಸಂಘಟನೆ. ಈ ಬರ್ಲಿನ್ನಲ್ಲಿ ಪ್ರಧಾನ ಕಚೇರಿ ಹೊಂದಿದ್ದ ಉಗ್ರಗಾಮಿ ಸಂಘಟನೆ. ಓಕೆ, ಹೆಂಗ್ ಸಾಧ್ಯ? ಅಲ್ಲಿ ಉಗ್ರಗಾಮಿ ಹಿಟ್ಲರ್ ಸಾಹೇಬರು ಬಿಡ್ತಾರನ್ನು. ಈ ತಾಷ್ಕೆಂಟ್ ನಲ್ಲಿ ಪ್ರಧಾನ ಕಚೇರಿಯೊಂದಿಗೆ ಭಾರತದ ಸ್ವಾತಂತ್ರ್ಯಕ್ಕಾಗಿ ನಡೆಯುತ್ತಿದ್ದ ಕಮ್ಯುನಿಸ್ಟ್ ಚಳವಳಿ. ಶಬಾಷ್. 15. ಗದರ್ ವಾಸ್ ದ ರೆವಲ್ಯೂಷನರಿ ಅಸೋಸಿಯೇಷನ್ ಆಫ್ ಇಂಡಿಯನ್ಸ್ ವಿತ್ ಹೆಡ್ ಕ್ವಾರ್ಟರ್ಸ್ ಅಟ್ ಸ್ಯಾನ್ ಫ್ರಾನ್ಸಿಸ್ಕೋ. B, nationalist organization operating from Singapore. C, militant organization with headquarters at Berlin. Communist movement for India's freedom with headquarters at Tashkent. ಹಾಕರಪ್ಪ, ಕರೆಕ್ಟ್ ಆನ್ಸರ್ ಹಾಕ್. ಎಲ್ಲರೂ ಹಾಕ್ಬೇಕು. ಈ ಕೆಲವು ಮಂದಿ ಅಷ್ಟೇ ಹಾಕಕತ್ತಾರಲ್ಲ, ಎಲ್ಲರೂ ಆನ್ಸರ್ ಹಾಕ್ಬೇಕು ನನಗೆ ಈ ಕ್ವಶನ್ಗೆ. ಒಬ್ರು ಇಬ್ರಲ್ಲ, ನನಗೆ 4 ಮಂದಿ 5 ಮಂದಿ ಅಲ್ಲ, ನೀವು ಎಷ್ಟು ಮಂದಿ ನೋಡ್ತಾ ಇದ್ರಿ ಎಲ್ಲರೂ ಕರೆಕ್ಟ್ ಆನ್ಸರ್ ಹಾಕ್ಬೇಕು ನನಗೆ. ಅಂದ್ರೆ ನನಗೆ ಖುಷಿ ಆಗೋದಿದ್. ಇಂಥ ಕ್ವಶನ್ಗೆ ಮತ್ತೆ ಎಲ್ಲರೂ ಹಾಕ್ಲಿಲ್ಲ ಅಂದ್ರೆ ಹೆಂಗೆ? BCD ಹಾಕಾಕತ್ತಾರ ಕೆಲವು ಮಂದಿ. ಅವರು ಡೈರೆಕ್ಟ್ ಆಗಿ ಚಂದ್ರಯಾನ್ ಮಿಷನ್ 2 ದಲ್ಲೇ ಹೋಗ್ಬಿಡೋದು ಬಹಳ ಬೆಸ್ಟ್. ಚಂದ್ರಯಾನ್ ಮಿಷನ್ 2 ಒಳಗಡೆ ನಮ್ಮ ಇಸ್ರೋದವ್ರು ಈಗಾಗಲೇ ಕಾಲ್ಫಾರ್ಮ್ ಮಾಡ್ತಾ ಇದಾರೆ. ಅವರು ನೇಮಕಾತಿ ಶುರು ಮಾಡ್ತಾರ. ಓಕೆ, ಸೊ BCD ಹಾಕಿದವ್ರಿಗೆ ಎಕ್ಸಾಮ್ ತಗೋಬೇಡ ಅಂತ ಹೇಳ್ತೇನೆ ನಾನು. ಇಸ್ರೋದವ್ರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋಣ, ಅವ್ರಿಗೆ ಎಕ್ಸಾಮ್ ತಗೋಬಿಡ್ರಿ. ಅವ್ರು ಮಂಗಳ ಗ್ರಹಕ್ಕೆ ಹೋಗಕ್ಕೆ ಅರ್ಹರದಾರ. ಅವ್ರನ್ನ ಡೈರೆಕ್ಟ್ ಆಗಿ ಮಂಗಳ ಗ್ರಹಕ್ಕೆ ಕಳಿಸ್ಬಿಡೋಣ ನಾವು. ಇಲ್ಲಿದ್ರೆ ಅವ್ರು ಮತ್ತೆ ನಮಗ ಮಂಗಳ ಗ್ರಹ ತೋರಿಸ್ತಾರ. ಅದಕ್ಕೆ
ಎ ಇಸ್ ದ ರೈಟ್ ಆನ್ಸರ್. ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿರುವಂತ ಕ್ರಾಂತಿಕಾರಿ ಸಂಘಟನೆ ಲಾಲ್ ಹರ್ದಯಾಲ್. ಓಕೆ, ಇವತ್ತೆಷ್ಟಪ್ಪ? ಇವತ್ತು ಜುಲೈ 18, ಇವತ್ತು 17 ಜುಲೈ 15, 1913 ಶುರುವಾದಂತದ್ದು ಇದು. ಕಂಪನಿ ಅಲ್ಲ, ಪಾರ್ಟಿ. ಜುಲೈ ಒಳಗಡೆ ಶುರುವಾದಂತದ್ದು. ಜುಲೈ 13, 1913 ಗದರ್ ಪಾರ್ಟಿ ಅಂತ ಶುರುವಾಯ್ತು. ಆಫ್ಟರ್ ದಿ ಜಸ್ಟ್ ಬಿಫೋರ್ ದ ಫಸ್ಟ್ ವರ್ಲ್ಡ್ ವಾರ್ 1913 ಶುರುವಾದಂತದ್ದು ಗದರ್ ಪಾರ್ಟಿ. ಅಂದ್ರ ನಮ್ಮ ಪಂಜಾಬ್ ಒಳಗಡೆ ಇರ್ತಕ್ಕಂತ ಪಂಜಾಬಿಗಳು ಅಮೆರಿಕಾ ಮತ್ತೆ ಕೆನಡಾಕ್ ಹೋಗಿದ್ರು. ಕೆನಡಾಕ್ ಹೋಗಿ ಅಲ್ಲಿ ಉದ್ಯೋಗ ಮಾಡ್ತಿದ್ರು. ಅವ್ರ ಕಡೆ ಸಾಕಷ್ಟು ದುಡ್ಡಿತ್ತು, ಬಟ್ ಅವ್ರಿಗೆ ಎದೆ ಒಳಗಡೆ ಒಂದು ಕಿಚ್ಚಿತ್ತು, ಒಂದು ಅಸಮಾಧಾನ ಇತ್ತು. ಏನಪ್ಪಾ ಅಂತಂದ್ರೆ, ನನ್ನ ತಾಯ್ನಾಡು ಭಾರತೀಯರು, ನನ್ನ ತಾಯ್ನಾಡಿನ ಜನ ಬ್ರಿಟಿಷರ ಶೋಷಣೆಯನ್ನ ಅನುಭವಿಸ್ತಾ ಇದ್ದಾರೆ. ನಾವು ಹೆಂಗೂ ದುಡ್ಡು ಮಾಡಿದೀವಿ, ಹೆಂಗಾರ ಮಾಡಿ ದುಡ್ಡಿನಿಂದ ಶಸ್ತ್ರಾಸ್ತ್ರಗಳನ್ನ ಭಾರತೀಯರಿಗೆ ಕಳಿಸೋನು, ಅವ್ರಿಗೆ ಹೆಲ್ಪ್ ಮಾಡಿ ಬ್ರಿಟಿಷರ್ನ ಅಲ್ಲಿಂದ ಒದ್ದೋಡಿಸೋನು ಅಂತ ಹೇಳಿ ಅವ್ರದ್ದು ಒಂದು ಪ್ರೀ ಪ್ಲಾನ್ದವ್ರು. ಮತ್ತೆ ಅವ್ರಿಗೂ ಗೊತ್ತಿತ್ತು 1914 ಇನ್ನೇನ್ ನಮ್ದು ಒಂದನೇ ಮಹಾಯುದ್ಧ ಶುರುವಾಗ್ತತಿ. ಈ ಮಹಾಯುದ್ಧ ಶುರು ಆದಾಗ ಬ್ರಿಟಿಷರ್ನ ಹೊಡಿಬೇಕು, ಅವಾಗ್ಲೇನೆ ಹೊಡಿಬೇಕು. ಅದಕ್ಕಾಗಿ ಲಾಲ್ ಹರ್ದಯಾಲ್ ಇದನ್ನೊಂದು ಆರಂಭವನ್ನ ಮಾಡಿದ್ರು. ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಅವರ ಕೇಂದ್ರ ಕಚೇರಿ ಇತ್ತು. ಭಾರತೀಯರಿಗೆ ಶಸ್ತ್ರಾಸ್ತ್ರಗಳನ್ನ ಪೂರೈಕೆ ಮಾಡಿ, ಯಾಕಂದ್ರೆ ಭಾರತದೊಳಗಡೆ ಶೋಷಣೆ ಮಾಡ್ತಿದ್ರು ನಮ್ಮ ಜನ. ಬ್ರಿಟಿಷರ ವಿರುದ್ಧ ಹೋರಾಡ್ಬೇಕಂದ್ರೆ ಪಾಪ ಇವತ್ತರ ಕಡೆ ದುಡ್ಡಿಲ್ಲ ಅಂದ್ರೆ ಶಸ್ತ್ರಾಸ್ತ್ರಗಳನ್ನ ತರಕ್ ಬರುದಿಲ್ಲ, ದುಡ್ಡಿಲ್ಲ ಅಂತಂದ್ರೆ ಸಂಘಟನೆ ಕಟ್ಟಕ್ ಬರುದಿಲ್ಲ, ದುಡ್ಡಿಲ್ಲ ಅಂತಂದ್ರೆ ಎಲ್ಲರಿಗೂ ನಾಲೆಜ್ ಶೇರ್ ಮಾಡೋದು, ಪೇಪರ್ ಪ್ರಿಂಟ್ ಮಾಡೋದು, ಅದಕ್ಕೂ ದುಡ್ಡಿಲ್ಲ ಅಂತಂದ್ರೆ ಪ್ರಾಬ್ಲಮ್ ಆಗ್ತದೆ. ಅದಕ್ಕೆ ಇವರು ನಾವು ಹೆಂಗೂ ಬೇರೆ ದೇಶಕ್ಕೆ ಬಂದು ದುಡ್ಡು ಮಾಡಿದೀವಿ, ಅದ್ರಾಗ ನಮ್ಮ ದೇಶಕ್ಕೆ ಕೊಟ್ಟು ನಮ್ಮ ತಾಯ್ನಾಡನ್ನ ಬ್ರಿಟಿಷರಿಂದ ಬಂಧ ಮುಕ್ತಗೊಳಿಸ್ಬೇಕು. ಈ ಒಂದು ಉದ್ದೇಶ ಯಾರಿಗಿತ್ತು? ಗದರ್ ಕ್ರಾಂತಿಕಾರಿ ಪಕ್ಷ, ಗದರೈಟ್ಸ್ ಅಂತ ಕರಿತೀವಿ. ಗದರ್ ಪಕ್ಷದ ಸದಸ್ಯರನ್ನ ಗದರೈಟ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಎಲ್ಲೆಲ್ಪ ಇದು? ಯುನೈಟೆಡ್ ಸ್ಟೇಟ್ಸ್ ಅಂಡ್ ಕೆನಡಾ. ಪ್ರಮುಖ ಸದಸ್ಯರು ಯಾರು? ಲಾಲ್ ಹರ್ದಯಾಲ್. ನೆಕ್ಸ್ಟ್ ಸೋಹನ್ ಸಿಂಗ್ ಬಕ್ನಾ, ಇವರೇ ಆಕ್ಚುಲಿ ಓಪನ್ ಮಾಡಿದ್ದನ್ನು. ನೆಕ್ಸ್ಟ್ ಕರ್ತಾರ್ ಸಿಂಗ್ ಸರ್ಭಾ. ನೆಕ್ಸ್ಟ್ ಬರೋದು ರಾಸ್ ಬಿಹಾರಿ ಬೋಸ್. ಇವ್ರದ್ದು ಹೆಡ್ ಕ್ವಾರ್ಟರ್ಸ್ ಬಂದ್ಬಿಟ್ಟು ಎಲ್ಲಿತ್ತಪ್ಪ ಅಂತಂದ್ರ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಇದ್ದಂಥದ್ದು. ಬೇರೆ ದೇಶದಲ್ಲಿದ್ದುಕೊಂಡು ಈ ದೇಶದ ಸ್ವತಂತ್ರಕ್ಕಾಗಿ ಹೆಲ್ಪ್ ಮಾಡಿದಂತಹ, ಅಹೋರಾತ್ರಿ ಹೋರಾಟವನ್ನ ಮಾಡಿದಂತಹ ಒಂದು ಕ್ರಾಂತಿಕಾರಿ ಸಂಘಟನೆ ಗದರ್ ಪಕ್ಷ. ಓಕೆ, ಇದನ್ನ ಒಂದು ಸ್ವಲ್ಪ ನೀವು ಸರಿಯಾಗಿ ನೆನಪಿನಲ್ಲಿ ಇಟ್ಕೊಳ್ಳಕ್ ಸಾಧ್ಯ ಆಗಿರಬೇಕು. ಓಕೆ, ಎಸ್. ಇವತ್ತು 15 ಕ್ವಶನ್ಗಳನ್ನ ನಾವು ನೋಡಿದೀವಿ. 15 ಕ್ವಶನ್ದಿಂದ ನಿಮಗೆ ಏನಾದ್ರೂ ನಾಲೆಡ್ಜ್ ಬಂದಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಈ ವಿಡಿಯೋದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಶೇರ್ ಮಾಡ್ಕೋಬೇಕು ನನ್ನ ಜೊತೆ ಕಮೆಂಟ್ ಬಾಕ್ಸ್ ಅಲ್ಲಿ. ಮತ್ ನಾನೀಗ ನೆಕ್ಸ್ಟ್ KS PSI PC ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ಬೇಕಂತ ಮಾಡಿದ್ದೀನಿ. ಯಾವ್ದ್ಯಾವ್ದು? KS PSI, ಈ PC, FDA, SDA ಇವುಗಳನ್ನು ಬಿಡಿಸ್ಬೇಕಂತ ಮಾಡಿದ್ದೀನಿ. ವಾರಕ್ಕೆ ಎಷ್ಟು ಕ್ಲಾಸ್ಗಳನ್ನ ಮಾಡಬೇಕು ಅದನ್ನೆಲ್ಲ ನೀವು ನನಗೆ ಹಾಕ್ಬೇಕು. ನಿಮಗೆ PC ಬೇಕು, PSI ಬೇಕು, FDA ಬೇಕು, SDA ಬೇಕು, ಏನು ಎಲ್ಲ ಮಿಕ್ಸ್ ಚಾಪ್ಟರ್ ವೈಸ್ ಅಥವಾ ಎಲ್ಲ ಮಿಕ್ಸ್ ಸಬ್ಜೆಕ್ಟ್ ವೈಸ್ ಬೇಕು, ನನಗೆ ಕಮೆಂಟ್ ಬಾಕ್ಸ್ನಾಗ ಹಾಕಕ್ ಸಾಧ್ಯ ಆಗಿರ್ಬೇಕು. ಕಮೆಂಟ್ ಬಾಕ್ಸ್ ನೋಡ್ಕೊಂಡು ಯಾರು ಅತಿ ಹೆಚ್ಚು ಯಾವುದು ಬೇಡಿಕೆ ಐತಲ್ಲ ಅದನ್ನ ನಾನು ಶುರು ಮಾಡ್ತೀನಿ. ಎಸ್. ನೆಕ್ಸ್ಟ್ ಇವತ್ತೇ ಲಾಸ್ಟ್ ಡೇಟ್ ಇದೆ. KS PSI 12th ಬ್ಯಾಚ್ ಮೆಗಾ ಬ್ಯಾಚ್ ಆರಂಭವಾಗ್ತಾ ಇದೆ. ರೆಕಾರ್ಡೆಡ್ ಪ್ಲಸ್ ಲೈವ್ ಕ್ಲಾಸ್ ಎರಡೂ ಕೂಡ ಇರ್ತದೆ. ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಮುಂದಿನ ಸರಿ ಸೀರಿಯಸ್ ಆಗಿ ಬರೆಯುವಂತವರಿಗೆ ಮಾತ್ರ ಈ ಬ್ಯಾಚ್ ಕೋರ್ಸ್ ಇರುವಂತದ್ದು. ಇವತ್ತನೇ ಲಾಸ್ಟ್ ಡೇಟ್ ಇದೆ, ಅದಕ್ಕೆ ಜಾಯಿನ್ ಆಗಕ್ಕಂತ ಹೇಳಿ ನಮ್ಮ ಆಫೀಸ್ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ. ಕಾಂಟ್ಯಾಕ್ಟ್ ಮಾಡಿ ತಾವು ಮಾಹಿತಿಯನ್ನ ತೆಗೆದುಕೊಳ್ಳಕ್ ಸಾಧ್ಯ ಆಗಿರ್ಬೇಕು. ಈಗೇನ್ ನಾನು ಹೇಳ್ತಾ ಇದ್ದೀನಿಲ್ಲ, ಈ ವಿಡಿಯೋದ ಒಂದು PDF ನಿಮಗೆ ಆಫೀಸರ್ಸ್ ಅಡ್ಡ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಇರ್ತದೆ. ಸೊ ಆ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹೋಗಿ ನೀವು ಇವತ್ತಿನ ಒಂದು PDF ಅನ್ನ ಡೌನ್ಲೋಡ್ ಮಾಡ್ಕೋಬೇಕು. ಅದರ ಒಂದು ಇದು ಏನಪ್ಪಾ ಅಂತಂದ್ರೆ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದ್ದೀನಿ. ಸೊ ಈ ಒಂದು ವಿಡಿಯೋ ತಮಗೆ ನಾಲೆಜ್ ಸಿಕ್ಕಿದೆ ಇದರಿಂದ ಅಂತ ಅನ್ಕೊಂಡಿದ್ದೀನಿ. ತಮಗೆ ಖುಷಿಯಾಗಿದ್ರೆ 4 ಜನರಿಗೆ ಇವತ್ತು ಶೇರ್ ಮಾಡ್ಬೋದು. ಶೇರ್ ಮಾಡ್ಬೋದಾ? ನೀವು ಶೇರ್ ಮಾಡ್ತಾ ಇದ್ದೀರಿ ಅಂತಂದ್ರೆ ನಮ್ಮನ್ನ ಬಗ್ಗೆ ಕೇರ್ ಮಾಡ್ತಾ ಇದ್ದೀರಿ ಅಂತ ಅರ್ಥ. ಶೇರ್ ಮಾಡಿ, ನಮ್ಮ ಬಗ್ಗೆನೂ ಕೇರ್ ತಗೊಳ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ, ಅಮೂಲ್ಯ ಸಮಯವನ್ನ ವ್ಯಯ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಆಲ್. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು.